ಒಂದು ನಮ್ಮ ಶಾಲೆಯ ಅವರ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ಒಂದು ಪೋಷಕರ ಮಹಾಸಭೆ ಒಂದು ಭಾಗ. ಏನು ಸರ್ಕಾರದಿಂದ ಏನು ಅನುದಾನ ಬರ್ತಾ ಇದೆ, ಅನುದಾನದ ಬಳಕೆ ಹೇಗಾಗ್ತಾ ಇದೆ, ಮತ್ತೆ ಅದು ಯಾರಿಗೆ ತಲುಪಬೇಕು ಅದಕ್ಕೆ ಅವ್ರಿಗೆ ತಲುಪ್ತಾ ಇದೆ ಅಂತೇಳಿ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಕರೀತಾರೆ. ಅಂದ್ರೆ ಮಕ್ಕಳಿಗೆ ತಲುಪ್ತಾ ಇದೆಯಾ, ಯಾವ ಮಟ್ಟದಲ್ಲಿ ತಲುಪ್ತಾ ಇದೆ ಅಂತೇಳಿ ಅವರು ವರ್ಷದಲ್ಲಿ 4 ಶಾಲೆಗಳನ್ನ ಒಂದು ಗುರಿಯನ್ನು ಇಟ್ಕೊಂಡು ಅದ್ರ ಪ್ರಕಾರ ನಾವು ಅವ್ರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅವ್ರ ಮೇಲಧಿಕಾರಿಗಳು ಅದ್ರ ಪ್ರಕಾರ ಮಾಡ್ತಾ ಬಂದರೆ ಅದರಲ್ಲಿ ಕೊನೆಯ ಘಟ್ಟ ಇವತ್ತು ಪೋಷಕರ ಮಹಾಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವುದು, ಮತ್ತೆ ಈ ಯೋಜನೆಗಳ ಕುಂದುಕೊರತೆಯನ್ನು ಚರ್ಚೆ ಮಾಡುವುದು, ಮತ್ತೆ ಮಕ್ಕಳ ಕಲಿಕೆ ಈ ಯೋಜನೆಗಳಿಂದ ಏನು ಸರ್ಕಾರ ಕೊಡ್ತಾ ಇದೆ ಅನುದಾನ ಮತ್ತು ಕೆಲವು ಯೋಜನೆಗಳನ್ನು ಕೊಡ್ತಾ ಇದೆ. ಬಟ್ಟೆ ಪುಸ್ತಕ ಆಗಿರ್ಬೋದು, ಮತ್ತೆ ಬಿಸಿ ಊಟ, ಈಗ ಇತ್ತೀಚೆಗೆ ಮೊಟ್ಟೆ ಬರ್ತಾ ಇದೆ, ಮೊಟ್ಟೆ ಕೊಡ್ತಾ ಇದೀವಿ, ಹಾಗೆ ಕಡ್ಲೆ ಮಿಠಾಯಿ, ಈಗೆಲ್ಲ ಏನ್ ಕೊಡ್ತಾ ಇದೀವಿ ಅದರಿಂದ ಕಲಿಕೆಯಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ, ಮಕ್ಕಳ ಆರೋಗ್ಯದಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಅಂತೇಳಿ ಅದು ನಾವೇ ಹೇಳ್ಬೋದು. ಆದ್ರೆ ನಾವ್ ಹೇಳಿದ್ರೆ ಅದು ಅಷ್ಟು ಸಮಂಜಸ, ನಮ್ಮಿಂದಲೇ ಮಾಹಿತಿ ತಗೋಬಹುದು ಅವರು, ಆದ್ರೆ ಅದು ಅಷ್ಟು ನಿಖರವಾಗಿ ಸಿಗಲ್ಲ. ಅದು ತಂದೆ ತಾಯಿಗಳಿಂದ ಅಥವಾ ಪೋಷಕರಿಂದ ವಿಷಯನ ಸಂಗ್ರಹಿಸಿದಾಗ ಅದು 100ಕ್ಕೆ 100 ಸರಿಯಾಗಿರ್ತದೆ ಅನ್ನೋ ಉದ್ದೇಶ ಸರ್ಕಾರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಇದು ಈ ಒಂದು ಪೋಷಕರ ಮಹಾಸಭೆಯನ್ನು ಕರೆದಿದ್ದಾರೆ. ಈ ಪೋಷಕರ ಮಹಾಸಭೆಗೆ ಈ ಒಂದು ಸಭೆ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ. ನಮ್ಮ 5ನೇ ತರಗತಿ ವಿದ್ಯಾರ್ಥಿನಿ, 4ನೇ ತರಗತಿ ವಿದ್ಯಾರ್ಥಿನಿ, 5ನೇ ತರಗತಿ ವಿದ್ಯಾರ್ಥಿನಿ ದಿವ್ಯಾ. ಬುದ್ಧಿ ಅತಿ ಮುಖ್ಯ. ನಾವು ಏನೇ ಇದು ಪ್ರಗತಿ ಸಾಧಿಸಿದ್ದೀವಿ ಅಂದ್ರೆ ಅದೇ ನಮ್ಮ ಒಂದು ಬುದ್ಧಿ ತಿಳುವಳಿಕೆ. ಆ ತಿಳುವಳಿಕೆ ಮತ್ತು ಬುದ್ಧಿ ಅಥವಾ ಇನ್ನೊಂದು ಹೆಸರು ಜ್ಞಾನ. ಆ ಜ್ಞಾನದ ಅಧಿದೇವತೆಯಾದಂತ ಆ ಶಾರದಾಂಬೆಯನ್ನ ಸ್ತುತಿಸಿ ಈ ಕಾರ್ಯಕ್ರಮಕ್ಕೆ ಶುಭವಾಗಿ ಅಂತ ಹಾರೈಸಿದ 5ನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮ ಮಹತ್ವದ ಈ ಮಹಾಸಭೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಮತ್ತು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಬಂದಿರುವಂತಹ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ವಾಣಿಶ್ರೀ ಮೇಡಮ್. ಎಲ್ಲರಿಗೂ ಈ ಕಾರ್ಯಕ್ರಮದ ಮತ್ತೆ ಈ ಸಭೆಗೆ ಹಾಜರಾಗಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಗಳು ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಸಭೆಗೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ನೋಡಲಾಗಿರುವಂತಹ ಡಾಕ್ಟರ್ ಸತೀಶ್ ಅವರು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ರೂಪಾ ಮೇಡಮ್ ಅವರು ತಾಲೂಕು ಕಾರ್ಯಕ್ರಮ ಸಂಯೋಜಕರಾಗಿದ್ದಾರೆ. ಇವರು ನಮ್ಮ ಶಾಲೆಯ ಇವರಿಗೆ ಈ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ನನ್ನ ಶಾಲೆಯ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಸನ್ನ ಸರ್ ಅವರು ಈ ಕಾರ್ಯಕ್ರಮದ ವ್ಯಾಸನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೋರ್ವರಾದಂತಹ SDMC ಸದಸ್ಯರಾದಂತಹ ಶ್ರೀಯುತ ಪ್ರಭಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಟರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಈ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮಾಯಿಗೌಡ ಮತ್ತು ಶ್ರೀನಿವಾಸ್ ಸರ್ ಅವರಿಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಇವರಿಗೂ ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಶಾಲೆಯ SDMC ಸದಸ್ಯರುಗಳಾದಂತಹ ಎಲ್ಲ ಸದಸ್ಯರಿಗಳಿಗೂ ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಸಹ ಉದ್ಯೋಗಿಗಳಾದಂತಹ ಧನಲಕ್ಷ್ಮಿ ಮೇಡಮ್, ಗುಲ್ಜಾರ್ ಮೇಡಮ್ ಮತ್ತು ಸುರೇಶ್ ಬಾಬು ಸರ್, ನಿವೇದಿತಾ ಮೇಡಮ್ಗೂ ಶಾಲೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಹೂವು ತಗೊಂಡೋಗಿ ಎಲ್ಲ ಹೂವು ಎತ್ಕೊಂಡು ಕೊಡೋರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ, ತಗೋತೇನೆ. ಎಲ್ಲರಿಗೂ ಸ್ವಾಗತವನ್ನ ಬಯಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಮಹೋದಯರನ್ನ ಹಾಗೂ ಪೋಷಕ ಮಹಾಬಂಧುಗಳನ್ನ ಸ್ವಾಗತಿಸಿದಂತಹ ಶ್ರೀಮತಿ ವಣಶ್ರೀ ಮೇಡಮ್ ಕೂಡ ಸ್ವಾಗತವನ್ನು ಕೊಡ್ತಾ, ಹಾಗೆ ನಮ್ಮ ಮುಖ್ಯ ಅಧಿಕಾರಿ ಸಿಬ್ಬಂದಿಗಳು ಕೂಡ ಹಾಗೂ ನಮ್ಮ ಶಾಲೆ ಸಹ ಅಲ್ಲಿ ಮಿಸ್ ಕೊಡು ನಿವೇದಿತ ಹಾಗೂ ಎಲ್ಲ ಶಿಕ್ಷಕರು ಹಾಗೆಲ್ಲ SDMC ಸದಸ್ಯರ ಮುಖಂಡರು ಕೂಡ ಶಾಲೆ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ನೇತೃತ್ವ ವಹಿಸಿರುವಂತಹ ಶ್ರೀಯುತರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಾರ್ಯಕ್ರಮ ಮಾಡಿದೆ. ಕೆಳಗಿಟ್ಬಿಡಿ. ನೀನು ತಗೊಂಡಿರೋದು ಕೊಡೋದು ಕೊಟ್ಟು ಪ್ರಕೃತಿಯಲ್ಲಿ ದೇವರು ನಮ್ಗೆ ಏನ್ ಹೇಳಿದ್ದಾರೆ, ಪ್ರಕೃತಿಯಲ್ಲಿ ಅತ್ಯಂತ ನಿಸ್ವಾರ್ಥವಾದಂತ ಮತ್ತೆ ನಿಸ್ವಾರ್ಥವಾದಂತ ಕೊಡುಗೆಯನ್ನು ಕೊಡುವ ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ಯಾವುದೇ ರೀತಿಯ ಫಲವನ್ನು ಬಯಸದೆ ತನ್ನ ಕೊಡುಗೆಯನ್ನು ನೀಡುವಂಥದ್ದು ಮಣ್ಣು ಮತ್ತು ಗಿಡ, ಮಣ್ಣು ಮತ್ತು ಸಸ್ಯ. ನೋಡಿ, ನಾವು ಮಣ್ಣಿಗೆ ಏನೇ ಇದನ್ನ ಯಾವುದೋ ಒಂದು ಬೀಜವನ್ನ ಬಿತ್ತರೆ ಅದು ತನ್ನ ಕೈಲಾದಷ್ಟು ಮೊಳಕೆಯನ್ನು ಹೊಡೆದು ಒಂದು ಗಿಡವನ್ನು ಬೆಳೆಯುತ್ತೆ.
ಹಾಗೆ ಬೆಳೆದಂತ ಗಿಡ ಯಾವುದೇ ಒಂದು ಸ್ವಾರ್ಥ ಇಲ್ಲದೇನೆ ಏನ್ ಮಾಡುತ್ತೆ ಅದು ನಮ್ಮ ಪರಿಸರದಲ್ಲಿರುವ ಪ್ರಾಣಿಗಳಿಗೆ, ನಮಗೆ ಪಕ್ಷಿಗಳಿಗೆ, ಎಲ್ಲರಿಗೂ ಆಹಾರವನ್ನ ಒದಗಿಸುತ್ತೆ. ಅದಕ್ಕೆ ಹೇಳುದು ತಾಯಿ ಮಣ್ಣಿನಾಗಿರ್ಬೇಕು, ತಂದೆ ಗಿಡವಾಗಿರ್ಬೇಕು ಅಂತೇಳಿ ಒಂದು ಪದ್ಧತಿ. ಹಾಗೆ ಗಿಡಕ್ಕೆ ನೀರನ್ನ ಎರೆಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈಗ ನಮ್ಮ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಈ ಕಂಡದ ಮತ್ತೂರು ಮುಖ್ಯಸ್ಥಿಯಾದ ಶ್ರೀಮತಿ ರೂಪಾ ಮೇಡಮ್ ಅವರು ಪ್ರಾಸ್ತಾವಿಕವಾಗಿ ನಾನು ಮಾತಾಡೋದಕ್ಕಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಒಂದು ಜ್ಞಾನ ದೇಗುಲ. ಈ ಜ್ಞಾನ ದೇಗುಲದಲ್ಲಿ ಒಂದು ಈ ಶಾಲಾ ಸಭೆಗೆ ಆಗಮಿಸಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳು, ಕೊತ್ತತ್ತಿ ಗ್ರಾಮ ಶ್ರೀಯುತ ಸತೀಶ್ ರವರು ಹಾಗೂ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ನೆಚ್ಚಿನ ಎಲ್ಲ ಪೋಷಕ ಬಾಂಧವರು, ನಮ್ಮ ನೆಚ್ಚಿನ ಎಲ್ಲ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಶಾಲಾ ಸಭೆಗೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಿ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಂಡು 4ನೇ ದಿನ ಒಂದು ಶಾಲಾ ಸಭೆಯನ್ನು ಆಯೋಜಿಸಬೇಕು ಅಂತ ನಮಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಒಂದು ಆದೇಶ ಆಗಿತ್ತು. ಅದರಂತೆ ನಾವು 21/11/2024ರಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಮಾನ್ಯ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರ ಆದೇಶದಂತೆ ಮಾನ್ಯ ನಿರ್ದೇಶಕರು, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಅವರ ಅನುಮೋದಿತ ವೇಳಾಪಟ್ಟಿಯಂತೆ ನಿಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉರ್ಮಾರ್ ಕಸ್ಲಿಗೆರೆಯಲ್ಲಿ ನಾವು ಶಾಲೆಗೆ ಭೇಟಿ ನೀಡಿ ಮುಖ್ಯ ಶಿಕ್ಷಕರೊಂದಿಗೆ ಒಂದು ಸಾಮಾಜಿಕ ಪರಿಶೋಧನಾ ಸಂಬಂಧ ಚರ್ಚಿಸಿ ಶಾಲಾ ಶಿಕ್ಷಕರು ಮಕ್ಕಳ ಒಂದು ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಅದರಂತೆ ನಾವು 2ನೇ ದಿನ ಒಂದು ತಾಲೂಕು ಮಟ್ಟದ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ. ಅದರಂತೆ ನಾವು 2 ದಿನಗಳ ಕಾಲ ನಿಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಡೆಸಿ 2ನೇ ದಿನ ದಾಖಲಾತಿ ಪರಿಶೀಲನೆ, 3ನೇ ದಿನ ಮನೆ ಮನೆ ಭೇಟಿ ಪರಿಶೀಲನೆ, 4ನೇ ದಿನ ಒಂದು ಶಾಲಾ ಸಭೆಯನ್ನ ಮಾಡಬೇಕು ಅಂತ ಆದೇಶ ಆಯಿತು. ಅದರಂತೆ ನಾವು ಶಾಲಾ ಸಭೆಗೆ ಎಲ್ಲ ಪೋಷಕರನ್ನ ಒಂದು 60 ಮನೆ ಪೋಷಕರನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಭೇಟಿ ಮಾಡಿ ಅವ್ರನ್ನು ಕೂಡ ಆಯೋಜಿಸಿದ್ದಾರೆ. ಆದರೂ ಕೂಡ ನಿಮ್ಮ ಶಾಲೆಯಲ್ಲಿ 107 ಮಕ್ಕಳು ಕಲಿತಾ ಇದ್ರು 107 ಮಕ್ಕಳು ಪೋಷಕರು ಹಾಜರಾಗಿಲ್ಲ. ಏಕೆಂದರೆ ಯಾವುದೇ ಒಂದು ಸಭೆ ಆಗಲಿ ಹಾಜರಾದರೆ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಒಂದು ಭೌತಿಕ ಅನ್ವೇಷಣೆ ಆಗಿರ್ಬೋದು, ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಲಿಕೆ ಸಾಮರ್ಥ್ಯ ಆಗಿರ್ಬೋದು, ಎಲ್ಲವನ್ನು ಪೋಷಕರ ಗಮನಕ್ಕೆ ತರಬೇಕು ಅನ್ನೋದೇ ಸರ್ಕಾರದ ಒಂದು ಮೀಟಿಂಗ್ನ ಕರೆತಕ್ಕಂಥದ್ದು ಉದ್ದೇಶ ಆಗಿರುತ್ತೆ. ಅದರಂತೆ ನಾವು ನಿಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನು 2022-23ನೇ ಸಾಲಿನಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಸದ್ಬಳಕೆಯಾಗಿದೆಯಾ, ಸಮರ್ಪಕವಾಗಿ ಎಲ್ಲ ಮಕ್ಕಳು ತಲುಪಿದೆಯಾ, ಜೊತೆಗೆ ಪೋಷಕರ ಗಮನಕ್ಕಿದೆಯಾ, ಜೊತೆಗೆ STMC ಅಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕಿದೆಯಾ ಅನ್ನೋದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಸಮಗ್ರ ಶಿಕ್ಷಣ ಯೋಜನೆ ಆಯ್ದ ಶಾಲೆಗಳಲ್ಲಿ ರಾಜ್ಯದಲ್ಲಿ ಒಂದು ಆಡಿಟನ್ನು ಮಾಡ್ತಾ ಇರೋದು. ಅದರಂತೆ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಎಂದು ಸಮಗ್ರ ಶಿಕ್ಷಣ ಹಿನ್ನೆಲೆ ಅಂದರೆ ಏನು ಅಂತ ನಮ್ಮ ಮುಖ್ಯ ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿ ಏನು ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರು. ಆದರೆ ನಾವು ಆಯ್ಕೆ ಮಾಡ್ಕೊಂಡಿಲ್ಲ, ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಮಾಡಿ ನಮ್ಮ ಒಂದು ಆಡಿಟ್ಗೆ ಕಳಿಸ್ಕೊಟ್ಟಿರೋದು. ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಭಾರತದ ಸರ್ಕಾರದ ನೀತಿಯಲ್ಲಿ 1968, 1986, 1992ರಲ್ಲಿ ಇದು ಮಾರ್ಪಾಡಾಗಿರೋದು. ರಾಜ್ಯದಲ್ಲಿ 2018ರ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯವು ಸಮಗ್ರ ಶಿಕ್ಷಣವನ್ನ ಶಾಲಾ ಸಮಗ್ರ ಯೋಜನೆಯನ್ನಾಗಿ ಪ್ರಾರಂಭಿಸಲಾಗಿದೆ. ಇದು ಬೃಹತ್ ಪರಿವರ್ತನೆಯಾಗಿ ರಾಜ್ಯದಲ್ಲಿ ಕಲ್ಪಿಸಲಾಗಿದೆ. ಪಠ್ಯಪುಸ್ತಕ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳೊಂದಿಗೆ ಪರಿಷ್ಕರಿಸಿದ ಸಮಗ್ರ ಶಿಕ್ಷಣವನ್ನ 2020ರಲ್ಲಿ ಒಂದು ಜೋಡಣೆಯನ್ನ ಮಾಡಲಾಗಿದೆ. ಸರ್ವ ಶಿಕ್ಷಣ ಅಭಿಯಾನ SSY, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ RMSA, ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಶನ್
ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಒಗ್ಗೂಡಿಸುವಿಕೆಯಿಂದ ಸಮಗ್ರ ಶಿಕ್ಷಣ ಯೋಜನೆಯನ್ನ ರೂಪಿಸಲಾಗಿದೆ. ಸಮಗ್ರ ಶಿಕ್ಷಣ ಯೋಜನೆ ಪೂರ್ವ ತರಗತಿಗಳಲ್ಲಿ ಅಂದರೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಕಡ್ಡಾಯ ಶಿಕ್ಷಣ ಒಂದು RTI ಕಾಯ್ದೆ ಮುಖಾಂತರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಅದರಂತೆ ಶಾಲೆಯ ಕಾರ್ಯಕ್ಷಮತೆ ಮತ್ತು ಶಾಲಾ ಫಲಿತಾಂಶವನ್ನ ಸುಧಾರಿಸಿ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸುವುದು ಇದರ ಉದ್ದೇಶ ಆಗಿದೆ. ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶಗಳು ಹೇಳೋದಾದ್ರೆ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಗಳನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಔದ್ಯೋಗೀಕರಣಗಳನ್ನ ಉತ್ತೇಜಿಸುವುದು, ಉಚಿತ ಶಿಕ್ಷಣ ಕಡ್ಡಾಯ RTI ಕಾಯ್ದೆ 2009ರಲ್ಲಿ ಇದು ಬೃಹತ್ತಾಗಿ ರಾಜ್ಯದಲ್ಲಿ ಬೆಂಬಲಿಸಲಾಗಿದೆ. ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಡಯಟ್ ಸಂಸ್ಥೆಗಳನ್ನು ಬಲಪಡಿಸಲಾಗಿದೆ. ಜೊತೆಗೆ ಸಮುದಾಯ ಸಹಭಾಗಿತ್ವ, ಶಾಲೆಯಿಂದ ಹೊರಗಡೆ ಉಳಿದಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ಕರೆತಂದು ಅವರಿಗೂ ಕೂಡ ಉಚಿತ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ನಿರೀಕ್ಷಾ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ, ಶಿಕ್ಷಣದ ಔದ್ಯೋಗೀಕರಣವನ್ನ ಉತ್ತೇಜಿಸುವುದು, ಶಿಕ್ಷಕರ ಶಿಕ್ಷಣ, ಸಮುದಾಯ ಸಹಭಾಗಿತ್ವ ಹೆಚ್ಚಿಸುವುದರಲ್ಲಿ ಶಾಲೆಯಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನ ಕಂಡುಕೊಳ್ಳತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಉದ್ದೇಶಗಳ ಬಗ್ಗೆ ಹೇಳೋದಾದ್ರೆ ಯೋಜನೆಯು ಅನುಷ್ಠಾನದಲ್ಲಿ ಪಾರದರ್ಶಕತೆ, ಉತ್ತರಾಯಕತ್ವ, ಜನರ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗಳ ಮುಖಾಂತರ ಯೋಜನೆಗಳು ಸಾರ್ವಜನಿಕರ ಪೋಷಕರ ಫಲಾನುಭವಿಗಳು ಇರುವ ಹಕ್ಕುಗಳು ಮತ್ತು ಅಧಿಕಾರಗಳ ಬಗ್ಗೆ ಪಾರದರ್ಶಕವಾಗಿ ನ್ಯಾಯವನ್ನ ವೇದಿಕೆಯನ್ನ ಸೋಷಿಯಲ್ ನೆಟ್ನಲ್ಲಿ ಪೋಷಕರಿಗೆ ಹಾಜರುಪಡಿಸತಕ್ಕಂಥದ್ದು. ಸರ್ಕಾರದ ಯೋಜನೆಗಳು ಪಾರದರ್ಶಕತೆ, ಉತ್ತರಾಯಕತ್ವದಿಂದ ಕೂಡಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ವಿಕೇಂದ್ರೀಕರಣಗೊಳಿಸತಕ್ಕಂಥದ್ದು. ಸಾರ್ವಜನಿಕರು ಕುಂದುಕೊರತೆಗಳು ಹಾಗೂ ಅವರ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಇದು ಒಂದು ವೇದಿಕೆಯಾಗಿರುತ್ತೆ. ನಿಮ್ಮ ಪೋಷಕರು ಅವರ ಕುಂದುಕೊರತೆ ಆಗಿರ್ಬೋದು, ಮಕ್ಕಳ ಹಾಜರಾತಿ ಆಗಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಬಿಸಿಯೂಟದ ಬಗ್ಗೆ ಆಗಿರ್ಬೋದು, ಶೈಕ್ಷಣಿಕವಾಗಿ ನಿಮಗೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಸೋಷಿಯಲ್ ಆಡಿಟ್. ಇದರಲ್ಲಿ ನೀವೇನ್ ಬೇಕಾದ್ರೂ ಚರ್ಚೆ ಮಾಡ್ಬೋದು ಸಂಬಂಧಪಟ್ಟಂತೆ. ಯೋಜನೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ಈ ಯೋಜನೆ ಸಮಗ್ರ ಶಿಕ್ಷಣ ಯೋಜನೆ ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಇದಕ್ಕೆ ಯಾರ್ಯಾರಿಗೆ ಖರ್ಚು ಮಾಡ್ತಿದ್ದಾರೆ ಅನ್ನೋದು ಅರಿವು ಬರಬೇಕು. ಪೋಷಕರಿಗೂ ಕೂಡ ಇದ್ರ ಬಗ್ಗೆ ಗಮನ ಬರಬೇಕು. ಇದನ್ನ ಎಲ್ಲಾ ಮಕ್ಕಳಿಗೂ ಸದ್ಬಳಕೆ ಆಗಬೇಕು ಅನ್ನೋದು ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ. ಪರಿಣಾಮಕಾರಿ ಅನುಷ್ಠಾನ ಹಾಗೂ ಯೋಜನೆಗಳಲ್ಲಿ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಬೇಕು. ಯಾವುದೇ ಅನುದಾನ ಬಂದರೂ ಅದು ಸಮರ್ಪಕವಾಗಿ ನಿರ್ವಹಣೆ ಆಗಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆಗಳ ಅಂತರವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನಾ ಪ್ರಮುಖ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಸಾಮಾಜಿಕ ಪರಿಶೋಧನೆಯು ಸತ್ಯಶೋಧತೆಯ ಹೊರತು ಬೇರೆ ಶೋಧನೆ ಆಗಿರೋದಿಲ್ಲ. ಅರ್ಹತೆಗಳು ಹಾಗೂ ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಅವಕಾಶವನ್ನ ಸೃಜನೆ ಮಾಡ್ತಕ್ಕಂಥದ್ದು. ವಿವಿಧ ಹಂತದಲ್ಲಿ ಮಧ್ಯಸ್ಥಿಕೆಗಾರರು ನಡುವೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಲು ಒಂದು ಸ್ಥಳ ಮತ್ತು ಸೂಕ್ತ ವೇದಿಕೆಯನ್ನ ಒದಗಿಸಿಕೊಡ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಸಮಾಲೋಚಿತ ಕುಂದುಕೊರತೆ ಪರಿಹಾರವನ್ನ ಖಾತ್ರಿಪಡಿಸಿಕೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮತ್ತು ಸಂಸ್ಥೆಗಳನ್ನ ಬಲಪಡಿಸಿಕೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಕಾರ್ಯಗಳಲ್ಲಿ ಉತ್ತಮ ಅನುಷ್ಠಾನಕ್ಕಾಗಿ ಜನರ ಒತ್ತಡವನ್ನ ಹೆಚ್ಚಿಸ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಶಾಲೆಯಲ್ಲಿ ನಾವು 4 ದಿನಗಳ ಕಾಲ ಗಮನಿಸಿದ ಅಂಶಗಳ ಬಗ್ಗೆ ಹೇಳೋದಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಥವಾ ಋಣಾತ್ಮಕ ಅಥವಾ ಧನಾತ್ಮಕ ಅಂಶಗಳ ಬಗ್ಗೆ ಹೇಳೋದಾದ್ರೆ ಶಾಲೆಯು ಸುಮಾರು 20 ಗುಂಟೆ ಪ್ರದೇಶವನ್ನ ಹೊಂದಿದ್ದು 9 ಕೊಠಡಿಗಳು ಇದೆ. 2022-23ನೇ ಸಾಲಿನಲ್ಲಿ ಒಟ್ಟು 156 ಮಕ್ಕಳು ಕಲಿಯುತ್ತಿದ್ದು 24-25ನೇ ಸಾಲಿನಲ್ಲಿ 107 ಮಕ್ಕಳು ಕಲಿತಿದ್ದಾರೆ. ಅಲ್ಲಿ ಎಷ್ಟು %? 50 ಮಕ್ಕಳು ಕಡಿಮೆ ಆಗಿದ್ದಾರೆ. 2 ವರ್ಷಕ್ಕೆ 50 ಮಕ್ಕಳು ಕಡಿಮೆ
ಕಡಿಮೆ ಆದರೆ ಅನುದಾನನೂ ಕಡಿಮೆ ಆಗ್ತದೆ. ಜೊತೆಗೆ ಈಗ ಪ್ರೈವೇಟ್ ಶಾಲೆಗಳಲ್ಲಿ ಸೇರ್ಕೊಳ್ತಕ್ಕಂಥ ಮಕ್ಕಳು ಕೂಡ ಜಾಸ್ತಿ ಆಗ್ತಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಹಾಜರಾತಿ ಹೆಚ್ಚಾಗಬೇಕು. 50 ಹೋದ ವರ್ಷ 2 ವರ್ಷದಿಂದ 50 ಇದ್ರೆ ಈ 3ನೇ ವರ್ಷಕ್ಕೆ 250 ಮಕ್ಕಳಾಗಬೇಕಿತ್ತು. ಅದಕ್ಕೆ ಹೆಚ್ಚಿನ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಒಂದು ಮೋಟಿವೇಟ್ನ ಮಾಡಬೇಕು. ಮನೆ ಒಂದು ಮ್ಯಾಪಿಂಗ್ ಕಾರ್ಯಕ್ರಮವನ್ನ ಮಾಡಬೇಕಾಗ್ತದೆ. ಮೇ ತಿಂಗಳ ಒಳಗಡೆನೆ ಮಕ್ಕಳ ಜೂನ್ ಅಡ್ಮಿಷನ್ ಆಗೋದ್ರೊಳಗಡೆನೆ ಪ್ರತಿ ಮಕ್ಕಳನ್ನ ಸೇರಿಸಿ ನಮ್ಮ ಶಾಲೆಯಲ್ಲಿ ಈ ತರ ಸೌಲಭ್ಯಗಳು ಸಿಗುತ್ತೆ, ಏನ್ ಪ್ರೈವೇಟ್ ಶಾಲೆಯಲ್ಲಿ ಸಿಗುತ್ತೆ ಆ ಸೌಲಭ್ಯಗಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಅಂತೇಳಿ ಒಂದು ಮ್ಯಾಪಿಂಗ್ ನ ಮಾಡಬೇಕು ಅಂತ ಆದೇಶ ಇದೆ. ಅದನ್ನು ಕೂಡ ನಾವು ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದಿದ್ದೀವಿ. ಪ್ರತಿ ವರ್ಷ ಹಾಜರಾತಿ ಹಾಕಬೇಕು. ಜೊತೆಗೆ ಶಾಲೆ ಅಡುಗೆ ಕೋಣೆಯಲ್ಲಿ ಬರುವ ಅಡುಗೆ ಕೇಂದ್ರವು ಗಾಳಿ ಬೆಳಕು ಮತ್ತೆ ನೀರಿನ ವ್ಯವಸ್ಥೆಯಿಂದ ಕೂಡಿರುತ್ತೆ. ಮಕ್ಕಳಿಗೆ ಪ್ರತ್ಯೇಕವಾದ ಶುದ್ಧ ಕುಡಿಯುವ ನೀರಿನ ಘಟಕ ಬೇಕಾಗ್ತದೆ. ಆದರೆ ಬೇರೆ ಯಾವುದೋ ದಾನಿಗಳು ಕೊಟ್ಟಿರೋದನ್ನ ಅದನ್ನ ಇವಾಗ ಬಳಕೆ ಮಾಡ್ಕೊತಾ ಇದ್ದಾರೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಒಟ್ಟು 6 ಶಿಕ್ಷಕರು, 1 ಸಹ ಶಿಕ್ಷಕರು, 5 ಸಹ ಶಿಕ್ಷಕರು ಇದ್ದಾರೆ. ಅವ್ರ ಫಲಿತಾಂಶ ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತದೆ. ಜೊತೆಗೆ ವಿದ್ಯಾರ್ಥಿಗಳ ಅನುಪಾತಕ್ಕೆ ತಕ್ಕಂತೆ ಶಿಕ್ಷಕರು ಕರ್ತವ್ಯವನ್ನ ನಿರ್ವಹಿಸಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪೀಠೋಪಕರಣಗಳನ್ನು ಕಲ್ಪಿಸಲಾಗಿದೆ. ಪಾಠೋಪಕರಣಗಳ ಸಹಾಯದಂತೆ ಸಮರ್ಪಕವಾಗಿ ನೀಡುತ್ತಿದ್ದಾರೆ ಅಂತ ನಮ್ಮ ಮಕ್ಕಳ ಹೇಳಿಕೆಯಂತೆ ಕಂಡುಬಂದಿದೆ. ಎಲ್ಲಾ ಶಿಕ್ಷಕರು ಸೇವಾ ಮನೋಭಾವನೆಯಿಂದ ಮಕ್ಕಳ ಒಂದು ಕಲಿಕೆಯಲ್ಲಿ ಭಾಗವಹಿಸುವುದು ಕಂಡುಬಂದಿರುತ್ತದೆ. ಶಿಕ್ಷಕರು ಮತ್ತು ತಂತ್ರಜ್ಞಾನ ಎಂಬ 2 ಪದಗಳ ನಡುವೆ ವಿಕೇಂದ್ರೀಕರಣದ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತೆ ಹೆಚ್ಚಿನ ಗಮನವನ್ನು ಹರಿಸಲಾಗಿದೆ. ಜೊತೆಗೆ ಎಲ್ಲಾ ಕೊಠಡಿಗಳಲ್ಲೂ ವಿದ್ಯುತ್ ಸಂಪರ್ಕ ಇದೆ. ಶಾಲೆಯ ಸುರಕ್ಷತೆಯಿಂದ ಕಾಂಪೌಂಡ್ ವ್ಯವಸ್ಥೆ ಇದೆ. 100 ಮೀಟರ್ನ ದುರಸ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಆಟದ ಮೈದಾನವು ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಋಣಾತ್ಮಕ ಅಂಶಗಳ ಬಗ್ಗೆ ಹೇಳೋದಾದ್ರೆ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸುರಕ್ಷತೆ ದೃಷ್ಟಿಯಿಂದ ಆದ್ಯತೆಯನ್ನು ನೀಡಬೇಕಾಗ್ತದೆ. ಮತ್ತೆ ಶಾಲೆಯಲ್ಲಿ ಸಹ ಶಿಕ್ಷಕರು ಪ್ರತ್ಯೇಕವಾದ ಕೊಠಡಿ ಇರೋದಿಲ್ಲ, ಮುಖ್ಯ ಶಿಕ್ಷಕರಿಗೆ ಮಾತ್ರ ಇರುತ್ತದೆ. ಮತ್ತೆ ಪ್ರತಿ ಶಾಲೆಗಳಲ್ಲೂ ಕೂಡ ಒಂದು ಸುರಕ್ಷತೆ ದೃಷ್ಟಿಯಿಂದ CC ಕ್ಯಾಮ್ರಾವನ್ನ ಅಳವಡಿಸಿದ್ರೆ ತುಂಬಾ ಉತ್ತಮವಾದ ಒಂದು ಮಕ್ಕಳ ಹಾವಭಾವ, ಚಟುವಟಿಕೆಗಳು, ಅವರು ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನ ಮುಖ್ಯ ಶಿಕ್ಷಕರು ಅವರ ಒಂದು ಕೊಠಡಿಯಲ್ಲೇ ಕುರಿತು ವೀಕ್ಷಿಸಬಹುದು ಅನ್ನೋದು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿ ಅದನ್ನು ಕೂಡ ನಾವು ವರದಿನಲ್ಲಿ ತೋರಿಸಿದೀವಿ. ಮತ್ತೆ ಪ್ರತ್ಯೇಕವಾದ ಒಂದು ಗ್ರಂಥಾಲಯ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಕೂಡ ತೋರಿಸಿದೀವಿ. ಜೊತೆಗೆ ಎಲ್ಲಾ ಶಾಲೆಗಳಿಗೂ ಸುಣ್ಣ ಬಣ್ಣದ ಒಂದು ವ್ಯವಸ್ಥೆ ಇದ್ರೆ ಒಂದು ನೋಡ್ಲಿಕ್ಕೆ ಕೂಡ ಪ್ರೈವೇಟ್ ಶಾಲೆಗಿಂತ ಸರ್ಕಾರಿ ಶಾಲೆಗಳು ಒಂದು ಶಿಸ್ತಿನ ಒಂದು ಆದ್ಯತೆ ನೋಡ್ಲಿಕ್ಕೆ ಎಲ್ಲ ಒಂದು ಶಿಸ್ತಿನ ಒಂದು ಮಾಧ್ಯಮ ರೀತಿಯಿಂದ ನಾವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಸುಣ್ಣ ಬಣ್ಣದ ವ್ಯವಸ್ಥೆ ಬೇಕು ಅಂತ ಕೂಡ ಮಾಡಿದ್ವಿ. ಒಂದು ಸ್ವಚ್ಛತೆ ದೃಷ್ಟಿಯಿಂದ ಒಂದು ಜಾನುವಾರರು ಅವಶ್ಯಕತೆ ಇದೆ ಅನ್ನೋದು ಕೂಡ ನಾವು ವರದಿನಲ್ಲಿ ತೋರಿಸಿದೀವಿ. ಹಾಗಾಗಿ ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಗುರುತಿಸ್ತಕ್ಕಂಥ ಅಂಶ ಆಗಿರುತ್ತೆ. ಜೊತೆಗೆ ಶಿಕ್ಷಕರು ಕೂಡ ಹೆಚ್ಚಿನ ಗಮನವನ್ನ ವಹಿಸಿ ಏನು ಮಕ್ಕಳು ಬರ್ತಾ ಇದ್ದಾರೆ 50 ಮಕ್ಕಳು ಯಾಕೆ ಕಡಿಮೆ ಆಯಿತು ಅನ್ನೋದನ್ನು ಕೂಡ ನಮ್ಮ ನಟರಾಜು ಸರ್ ವರದಿನಲ್ಲಿ ನಾವು ತೋರಿಸಿದ್ದೀವಿ. ವರ್ಷ ಆ ವರ್ಷದಲ್ಲಿ ಇದ್ದು ಹಾಜರಾತಿ ಯಾಕೆ ಕಡಿಮೆ ಆಯಿತು, ಮತ್ತೆ ವರ್ಷ ದಾಖಲಾತಿಗಳನ್ನ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶಕ್ಕೆ ಅವರು ಹೆಚ್ಚಿನ ಗಮನವನ್ನ ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗ್ತದೆ. ಜೊತೆಗೆ ಶಾಲೆಯಲ್ಲಿ ನಡೆದ ದಿನಗಳ ಕುರಿತಂತೆ ಹೇಳೋದಾದ್ರೆ ಸದರಿ ಶಾಲೆಯಲ್ಲಿ 249 ದಿನಗಳು ನಡೀಬೇಕಾಗಿತ್ತು. ಆದರೆ ಒಟ್ಟು 245 ದಿನಗಳು ನಡೆದಿದೆ. ಅದರಲ್ಲಿ 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯನ್ನು ರಜೆ ಕೊಟ್ಟಿದ್ರು. ಕಾರ್ತಿಕ ಅಡೆ ಸೋಮವಾರ ಒಂದು ಗ್ರಾಮ ದೇವತೆ ಇರ್ತಾರೆ. ಆ ತರದ್ದು ವರ್ಷದಲ್ಲಿ 4 ದಿನಗಳು ರಜವನ್ನ ಮಂಜೂರು ಮಾಡಲಾಗಿದೆ. ಶಾಲೆಯಲ್ಲಿ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಜರಾತಿ ಉತ್ತಮವಾಗಿದೆ. ಅದೇ 2022-23ನೇ ಸಾಲಿನಲ್ಲಿ 156 ಮಕ್ಕಳು ಇದ್ದು ಯಾವುದೇ ದೀರ್ಘಕಾಲಿಕವಾಗಿ ಗೈರು ಹಾಜರಾಗಿರುವುದು ಕಂಡು ಬಂದಿರುವುದಿಲ್ಲ. ಶಾಲೆಯಲ್ಲಿ ಮಕ್ಕಳು ಹೊರಗುಳಿದಿರುವ ಬಗ್ಗೆ ಹೇಳೋದಾದ್ರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥದ್ದು ಕಂಡು ಬಂದಿಲ್ಲ. ಯಾಕಂದ್ರೆ ಒಂದು 10 ವರ್ಷದ ಮಗು ಒಂದು 2ನೇ ಕ್ಲಾಸ್ ಓದ್ತಾ ಇದ್ರೆ ಅದೇ 10 ವರ್ಷದ ಮಗು ಶಾಲೆಗೆ ಬರ್ದನೆ ಮನೇಲೇ ಇದ್ರೆ ಅದನ್ನ ನಾವು ಒಂದು ಮನೆ ಭೇಟಿ ಸಂದರ್ಭದಲ್ಲಿ ಮಕ್ಕಳ ಒಂದು ಹೇಳಿಕೆಯಂತೆ ಯಾವುದೇ ಮಕ್ಕಳು ಈ ಗ್ರಾಮದಲ್ಲಿ ಶಾಲೆಯಿಂದ ಹೊರಗುಳಿದಿರೋದು ಕಂಡು ಬಂದಿಲ್ಲ. ಶಾಲೆಯಲ್ಲಿ ಅಗತ್ಯವಿರುವ ಶಿಕ್ಷಕರ ನಿಯೋಜನೆ ಕುರಿತಂತೆ ಶಾಲೆಯಲ್ಲಿ ಒಟ್ಟು 5 ಶಿಕ್ಷಕರು ಇರುವುದಾಗಿ ಮಾಹಿತಿ ನೀಡಲಾಗಿದೆ. 1 ಪ್ರಭಾರ ಮುಖ್ಯ ಶಿಕ್ಷಕರು ಮತ್ತು 4 ಸಹ ಶಿಕ್ಷಕರು ಬೃಂದವನ್ನ ಶಾಲಾ ಬೋಧನಾ ಸಿಬ್ಬಂದಿಗಳು ವರ್ಗವಾಗಿ ಶಾಲೆಯಲ್ಲಿ ಕಂಡು ಬಂದಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಒಂದು ಮೌಲ್ಯಮಾಪನದ ಬಗ್ಗೆ ಹೇಳೋದಾದ್ರೆ
23ನೇ ಸಾಲಿನಲ್ಲಿ ಒಂದು ಮಗು 1ನೇ ತರಗತಿ ಶಶಾಂಕ್ ಅನ್ನೋದು ಕಂಡುಬಂದಿದೆ. 24-25ನೇ ತರಗತಿಯಲ್ಲಿ 8ನೇ ತರಗತಿಯ ಮಗು ವಿನೋದ್ ಎಂಬುದು ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಒಂದು ಮಗು ಕಂಡುಬಂದಿರುವುದು ನಮ್ಮ ಸಾಮಾಜಿಕ ಪರಿಶೋಧನೆ ಅಡಿಯಲ್ಲಿ ಮುಖ್ಯ ಶಿಕ್ಷಕರು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತೆ ಮಕ್ಕಳ ಒಂದು ಲೈಂಗಿಕ ಕಿರುಕುಳಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಸೋದಾದ್ರೆ, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಭಾರ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ವಿದ್ಯಾರ್ಥಿಗಳ ಹೇಳಿಕೆಯಂತೆ ಮತ್ತು ಮನೆ ಭೇಟಿಯ ಸಂದರ್ಭದಲ್ಲಿ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಕಂಡು ಬಂದಿರುವುದಿಲ್ಲ. ನಿಯಮಾನುಸಾರ ಹೊರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಹೇಳೋದಾದ್ರೆ, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ 3 ಕಿಲೋಮೀಟರ್ ಒಂದು ಮಗು ಮಾತ್ರ ಹೊರಗಡೆಯಿಂದ 3 ಕಿಲೋಮೀಟರ್ ಅವ್ರ ತಂದೆನೇ ಕರ್ಕೊಂಡು ಬಂದ್ಬಿಡ್ತಿದ್ದಾರೆ. ಎಲ್ಲ ಮಕ್ಕಳು ಸ್ಥಳೀಯ ಗ್ರಾಮದವರೇ ಆಗಿರೋದ್ರಿಂದ ಯಾವುದೇ ಒಂದು ಬಸ್ ಪಾಸ್ ವ್ಯವಸ್ಥೆ ಮಾಡಿರೋದಿಲ್ಲ, ಸರ್ಕಾರದಿಂದ ಅನುದಾನ ಖರ್ಚುಗೊಳಿಸಿರೋದಿಲ್ಲ. ಗೈರು ಹಾಜರಾಗಿರುವ ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಸದರಿ ವಿಷಯಕ್ಕೆ 2022-23ನೇ ಸಾಲಿನಲ್ಲಿ ಯಾವುದೇ ಒಂದು ಗೈರು ಹಾಜರಾಗಿಲ್ಲ. ಉತ್ತಮವಾದ ಒಂದು ಹಾಜರಾತಿ ಇದ್ದು ಪಾಠ ಕಲಿಕೆಗಳಲ್ಲೂ ಮಕ್ಕಳ ಒಂದು ಆಸಕ್ತಿಯಿಂದ ದಾಖಲಾತಿಯಂತೆ ಕಂಡು ಬಂದಿದೆ. ಶಾಲಾ ಕಟ್ಟಡ ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದ್ರೆ, ಶಾಲಾ ಕಟ್ಟಡದಲ್ಲಿ ಒಂದು ಪೀಠೋಪಕರಣಗಳು ಮತ್ತು ಸದರಿ ಶಾಲೆಯಲ್ಲಿ ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತರಗತಿಗಳು, ಪೀಠೋಪಕರಣಗಳು, ಕೊಠಡಿಗಳು ಲಭ್ಯವಿದೆ. ಒಟ್ಟು ಶಾಲೆ 9 ಕೊಠಡಿಗಳು, ಅವುಗಳಲ್ಲಿ ಒಂದು ಪ್ರಭಾರ ಮುಖ್ಯ ಶಿಕ್ಷಕರು, ಕಂಪ್ಯೂಟರ್ ಕೊಠಡಿ 1, 2, 3 ತರಗತಿ ನಲಿಕಲಿಗೆ, ಮತ್ತೆ 3ನೇ ತರಗತಿಗೆ 1, 4ನೇ ತರಗತಿಗೆ 1 ಪ್ರತ್ಯೇಕವಾದ ಎಲ್ಲ ತರಗತಿಗಳು ಕೊಠಡಿ ಲಭ್ಯತೆ, ಒಂದು ಅಡುಗೆ ಕೋಣೆ, ಒಂದು ಕಂಪ್ಯೂಟರ್ ಕೋಣೆ ಇರುವುದು ಕಂಡು ಬಂದಿದೆ. ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, 2022-23ನೇ ಸಾಲಿನಲ್ಲಿ 156 ಮಕ್ಕಳು ಇದ್ದು, ಈಗ ಪ್ರಸ್ತುತ 107 ಮಕ್ಕಳು ಇದ್ದು, ಅವರಿಗೆ ಒಂದು 80 ಮಕ್ಕಳಿಗೆ ಒಂದು ಶೌಚಾಲಯ ಇರಬೇಕು ಅಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ 80 ಮಕ್ಕಳಿಗೆ ಒಂದು ಶೌಚಾಲಯದ ಸಮರ್ಪಕವಾಗಿ ನಿರ್ವಹಣೆಯಾಗಿದೆ. ಜೊತೆಗೆ ಅದಕ್ಕೆ ನೀರಿನ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿರುವುದು ಕಂಡು ಬಂದಿದೆ. ಅಲ್ಲಲ್ಲಿ ಮುಖ್ಯ ಶಿಕ್ಷಕರು ನಾವು ಮಾಹಿತಿ ನೀಡಿದ್ದೀವಿ, ನೀರು ಆನ್ ಮಾಡಬೇಕು ಅಂತ. ಪ್ರತಿದಿನ ನಿರಂತರವಾಗಿ ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ನೀವು ಶೌಚಾಲಯಕ್ಕೆ ನೀರು ಮಾಡಿ. ಮಕ್ಕಳಿಗೆ ಅದಕ್ಕೆ ಯಾವುದೇ ಕೊರತೆ ಆಗಬಾರ್ದು, ಗಮನ ವಹಿಸಬೇಕು. ಯಾಕಂದ್ರೆ ನಾನು ಬಂದಂತ ಸಂದರ್ಭದಲ್ಲಿ ಬಂದಾಗ ಹೋಗಿ ಆವಾಗ ಆನ್ ಮಾಡಿದ್ರಿ. ಬಟ್ ಬೆಳಿಗ್ಗೆನೆ ಕ್ಲಾಸ್ ಮುಗಿದ ತಕ್ಷಣ ಸಂಜೆ ಒಂದ್ಸರಿ ಆನ್ ಮಾಡಿ, ಮತ್ತೆ ಬೆಳಗ್ಗೆ ಒಂದ್ಸರಿ ಆನ್ ಮಾಡಿದ್ರೆ ಮಕ್ಕಳಿಗೆ ನಿರಂತರವಾದ ಒಂದು ಸ್ವಚ್ಛತೆಗೆ ನೀರಿನ ಸೌಲಭ್ಯ ದೊರೆಯುತ್ತೆ. ಜೊತೆಗೆ ಕುಡಿಯುವ ನೀರಿನ ಗುಣಮಟ್ಟ ಬಗ್ಗೆ ಹೇಳೋದಾದ್ರೆ, ಶಾಲೆಯಲ್ಲಿ ಕುಡಿಯುವ ನೀರಿನ ಘಟಕ ಇರೋದಿಲ್ಲ. ಬೋರ್ವೆಲ್ ಮುಖಾಂತರ ವಾಟರ್ ಫಿಲ್ಟರ್ ತಂದು ಯಾರೋ ದಾನಿಗಳು ಕೊಟ್ಟಿರೋದ್ರಿಂದ ಅದರಲ್ಲಿ ವಿತರಿಸ್ತಿರೋದು ನಮಗೆ ಕಂಡು ಬಂದಿದೆ. ಮತ್ತೆ ಶಾಲೆಯಲ್ಲಿನ ವಿದ್ಯುತ್ ಸಂಪರ್ಕ ಕುರಿತಂತೆ ಹೇಳೋದಾದ್ರೆ, ಸದರಿ ಎಲ್ಲಾ ಕೊಠಡಿಗಳಲ್ಲೂ ವಿದ್ಯುತ್ ಸಂಪರ್ಕ ಇದೆ. ಜೊತೆಗೆ ಒಂದು ಅರ್ಥಿಂಗ್ ಕೂಡ ವ್ಯವಸ್ಥೆ ಇರುವುದು ಕಂಡು ಬಂದಿದೆ. ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ, ಪ್ರಯೋಗಾಲಯವು ಪ್ರತ್ಯೇಕವಾದ ಕೊಠಡಿ ಇರೋದಿಲ್ಲ. ಮಕ್ಕಳ ಒಂದು ಕಲಿಕೆಗೆ ಸಂಬಂಧಪಟ್ಟಂತೆ ಒಂದು ಹೃದಯದ ಒಂದು ಭಾಗ ಆಗಿರ್ಬೋದು, ಮೆದುಳಿನ ಒಂದು ಭಾಗ ಆಗಿರ್ಬೋದು, ಮಾನವ ಅಸ್ಥಿಪಂಜರ ಆಗಿರ್ಬೋದು, ಒಂದು ಚಾರ್ಟ್ ಆಗಿರ್ಬೋದು, ಜೊತೆಗೆ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ಕೆಲವು ಫಾರ್ಮಲ್ಗಳಾಗಿರ್ಬೋದು ಇಟ್ಟಿರೋದು ನಮ್ಮ ಮಕ್ಕಳ ಒಂದು ಹೇಳಿಕೆಯಂತೆ ಕಂಡು ಬಂದಿದೆ. ಮತ್ತೆ ಗ್ರಂಥಾಲಯಕ್ಕೆ ವಿಷಯಕ್ಕೆ ಹೋದಂತೆ ಹೇಳೋದಾದ್ರೆ, ಪ್ರತಿ ಗ್ರಂಥಾಲಯದ ಬುಕ್ಸು ಪ್ರತ್ಯೇಕವಾಗಿರೋದಿಲ್ಲ. ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವಾರು ಪುಸ್ತಕಗಳು, ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಗಣಿತಕ್ಕೆ ಸಂಬಂಧಿಸಿದಂತೆ, ಇಂಗ್ಲಿಷ್ಗೆ ಸಂಬಂಧಿಸಿದಂತೆ, ಜ್ಞಾನಪದ ಪುಸ್ತಕಗಳಿಗೆ ಸಂಬಂಧಿಸಿದಂತೆ, ನಿಘಂಟು, ಗಾದೆ, ಸಾಹಿತ್ಯ ಪುಸ್ತಕಗಳಿಗೆ ಸಂಬಂಧಿಸಿದಂತೆ, ಒಂದು ಸಣ್ಣ ಕವಿಗಳಿಗೆ ಸಂಬಂಧಿಸಿದಂತೆ, ರಾಷ್ಟ್ರಕವಿಗಳು ಪುಸ್ತಕಗಳ ಇತ್ಯಾದಿ ಪುಸ್ತಕಗಳನ್ನ ಪ್ರತ್ಯೇಕವಾಗಿ ಒಂದು ಬೀರುನಲ್ಲಿ ಇಟ್ಟಿದ್ದಾರೆ. ಮಕ್ಕಳು ಒಂದು ವಾರಕ್ಕೆ ಒಂದು ದಿನ, ಒಂದು 15 ದಿನಕ್ಕೆ ಒಂದು ದಿನ ಅವರು ನಾವು ಓದ್ತೀವಿ ಅಂತ ಇಚ್ಛೆ ಪಟ್ಟಾಗ ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳೋ ಮಕ್ಕಳ ಹೇಳಿಕೆಯಂತೆ ನಾವು ತಗೊಂಡು ಕಲಿತಾ ಇದ್ದೀವಿ ಅನ್ನೋದನ್ನ ಒಂದು ದಾಖಲಾತಿ ಮುಖಾಂತರ ನಾವು ಮಕ್ಕಳ ಹೇಳಿಕೆಯಂತೆ ವರದಿನಲ್ಲಿ ಕೂಡ, ನಡವಳಿಕೆಯಲ್ಲೂ ಕೂಡ ನಾವು ಸಲ್ಲಿಸಿದ್ದೀವಿ. ಜೊತೆ ಪೋಷಕರ ಸಭೆ ಆಯೋಜಿಸುವ ಆ ವರ್ಷದಲ್ಲಿ 2022-23ನೇ ಸಾಲಿನಲ್ಲಿ ಒಂದು ಪೋಷಕರ ಸಭೆಯನ್ನು ಆಯೋಜಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ 2022-23ನೇ ಸಾಲಿನಲ್ಲಿ ಮೇಲ್ವಸ್ತುವಾರಿ ಸಮಿತಿಯದು 18/7/2022ರಲ್ಲಿ 18 ಜನ ಸದಸ್ಯರಿದ್ದು, STMCಯಲ್ಲಿ ಮಹಿಳೆಯರು 9, ಪುರುಷರು 9 ಸದಸ್ಯರಾಗಿದ್ದು,
ಆ STMC ರಚನೆಯನ್ನ ಮಾಡಿಕೊಂಡಿರ್ತಕ್ಕಂಥ ದಿನಾಂಕ 27/5/2022, 27/7/2022, 9/9/2022 ಮತ್ತು 31/5/2022ರಂದು ಪೋಷಕರ ಸಭೆಯನ್ನ ಆಯೋಜಿಸಲಾಗಿದೆ. ಅಲ್ಲಿ ಪೋಷಕರು ಬರೀ 14 ಪೋಷಕರು ಮಾತ್ರ ಒಂದು STMC ಸಭೆಯಲ್ಲಿ ಭಾಗವಹಿಸಿರುವುದು ಕಂಡು ಬಂದಿದೆ. ಯಾಕಂದ್ರೆ ಯಾವುದೇ ಒಂದು ಪೋಷಕರ ಸಭೆಯನ್ನ ಈಗ ಸರ್ ಇದು STMC ನೀವು ವಸ್ತುವಾರಿ ರಚನೆ ಮಾಡ್ತಕ್ಕಂಥ ದಿನಾಂಕ 18/7/2022ರಲ್ಲಿ 18 ಸದಸ್ಯರಿದ್ದೀರಾ. ಅದರಲ್ಲಿ ನಾಮಂತ 9 ಮಹಿಳೆಯರು 9 ಪುರುಷರು ಸದಸ್ಯರಿದ್ದೀರಾ. ಅದರಲ್ಲಿ ಯಾವ ವರ್ಷದಲ್ಲಿ ನಮ್ಗೆ 2022-23ನೇ ಸಾಲಿನಲ್ಲಿ STMC ಸಭೆ ಮಾಡಬೇಕು ಅಂತ ಇದೆ. ಯಾವುದೇ ಒಂದು ಅನುದಾನ ಬಂದ್ರೆ ಅದನ್ನ ಯಾವುದಕ್ಕೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ, ಒಂದು ಮಕ್ಕಳ ಒಂದು ಕಲಿಕೆಗೆ ಇವತ್ತು STMC ಸಭೆನ ಕರೆಸಿದ್ದಾರೆ, ಮಕ್ಕಳ ಒಂದು ಮೌಲ್ಯಮಾಪನದ STMC ಸದಸ್ಯರನ್ನ ಕರೆಸಿ ಮೀಟಿಂಗ್ ಮಾಡಿದಾರ ಅನ್ನೋದ್ರ ಬಗ್ಗೆ ಒಂದು 3 ಸಭೆಗಳನ್ನ ಮಾಡಿರೋದು. 27/5/22, 27/22, 9/9/22, 31/5/23 4 ವರ್ಷದಲ್ಲಿ 4 ಮಾತ್ರ ಸಭೆಗಳನ್ನ ಕರೆದಿರೋದು. ನಮಗೆ ಒಂದು ದಾಖಲಾತಿಯ ಮುಖಾಂತರ ನಾವು ವರದಿಯಲ್ಲಿ ತೋರಿಸಿದೀವಿ. ಆ ವರದಿಯಲ್ಲಿ ನೀವೇನೇ STMC ಸಭೆ ಕರೆದಾಗ ನೀವು ಸೈನ್ ಮಾಡಿರ್ತೀರಾ ಮೇಡಮ್, ಏನ್ ಚರ್ಚೆ ಮಾಡಿದ್ವಿ ಆ ಸೈನ್ ಪ್ರಕಾರ ನಾವು 14 ಮಾತ್ರ ಮೆಂಬರ್ಸ್ ಸೈನ್ ಮಾಡಿರೋ ಒಂದು ದಾಖಲಾತಿಯಲ್ಲಿ ನಮಗೆ ಕಂಡು ಬಂದಿರತಕ್ಕಂಥ ದಿನಾಂಕ. ನಿಮ್ಗೆ ಏನಾದರೂ ಬೇಕು ಬೇಕಾದ್ರೆ STMC ನಡವಳಿಕೆ ತಂದು ನಿಮಗೆ ತೋರಿಸ್ಲಿಕ್ಕೆ ಮುಖ್ಯ ಶಿಕ್ಷಕರಾಗಿ ನಾವು ಹೇಳ್ತೀವಿ. ಇಷ್ಟು ನಮ್ಮದಲ್ಲಿ ಕಂಡು ಬಂದಿರೋದು ಆ ವರ್ಷದಲ್ಲಿ. ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಕುರಿತು ಹೇಳೋದಾದ್ರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಆಟದ ಮೈದಾನವಿದ್ದು, ಶಾಲೆಯು ವಿಸ್ತೀರ್ಣ 20 ಗುಂಟೆ ವಿಸ್ತೀರ್ಣವಿದ್ದು, ಆಟದ ಮೈದಾನವು 4 ಗುಂಟೆ ವಿಸ್ತೀರ್ಣವಿರುವುದಾಗಿ ತಿಳಿಸಿದ್ದಾರೆ ಮುಖ್ಯ ಶಿಕ್ಷಕರು. ಅದರಲ್ಲಿ ಒಂದು ಕಬಡ್ಡಿ ಕೋರ್ಟ್ ಆಡ್ತಕ್ಕಂಥದ್ದು, ಮತ್ತೆ ಜೊತೆಗೆ ವಾಲಿಬಾಲ್ ಆಡ್ತಕ್ಕಂಥದ್ದು, ಶಟಲ್ ಆಡ್ತಕ್ಕಂಥದ್ದು, ಮಕ್ಕಳು ಏನು ಇಷ್ಟಪಡ್ತಾರೆ ಅವ್ರ ಆಟಕ್ಕೆ ಸಂಬಂಧಿಸಿದಂತೆ ಎಲ್ಲ ಐಟಮ್ಸ್ಗಳು ಕೂಡ ಕೆಲವು ಶಾಲೆಗಳಲ್ಲಿ ಮಕ್ಕಳು ಇಷ್ಟಪಟ್ಟರು, ಕೆಲವು ಐಟಮ್ಸ್ಗಳು ಇರೋದಿಲ್ಲ, ಸೌಲಭ್ಯ ಇರೋದಿಲ್ಲ ಸರ್ಕಾರದಲ್ಲಿ. ಯಾಕಂದ್ರೆ ಕಡಿಮೆ ಅನುದಾನ ಬರುತ್ತೆ. ಹೆಚ್ಚು ಮಕ್ಕಳಿದ್ರೆ ಹೆಚ್ಚು ಅನುದಾನ ಬಂದಿರೋದ್ರಿಂದ 150,000ಗೆ ಬರೀ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಒಂದು ಪರ್ಚೇಸಿಂಗ್ ನ ಮಾಡಿದ್ದಾರೆ. ಮಕ್ಕಳ ಹೇಳಿಕೆ ಅಂತ ಎಲ್ಲ ಆಟ ಸಾಮಾನುಗಳು ಮಕ್ಕಳಿಗೆ ಸಿಗ್ತಾ ಇದೆಯೇ ಅನ್ನೋದನ್ನ ಮಾಹಿತಿಯನ್ನು ಕೊಟ್ಟು ಅದರಂತೆ ಕೂಡ ನಾವು ನಡವಳಿಯನ್ನ ದಾಖಲಿಸ್ತಾ ಇದ್ದೀವಿ. ಜೊತೆಗೆ 2022-23ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಿಮ್ಮ ಒಂದು ಶಾಲೆಗೆ ಒಂದು ಆರ್ಥಿಕ ವರ್ಷದಲ್ಲಿ 1/4/2022ರಿಂದ 31/3/2023ರಲ್ಲಿ ಬಂದಂತಹ ಅನುದಾನ ಪ್ರಾರಂಭಿಕ ಶುಲ್ಕ 1/4/2022ರಲ್ಲಿ 1,09,295 ರೂಪಾಯಿ. ಶೂ ಮತ್ತೆ ಸಾಕ್ಸ್ಗೆ ಬಂದಿರತಕ್ಕಂತಹ ಅನುದಾನ 14/9/2022ರಲ್ಲಿ 44,120 ರೂಪಾಯಿ. ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆಗಾಗಿ 3/8/2022ರಲ್ಲಿ ಕುಡಿಯುವ ನೀರಿಗೆ 4,000, ಶೌಚಾಲಯಕ್ಕೆ 4,000, ಒಟ್ಟು 8,000 ಅನುದಾನ. ಶಾಲಾ ಅನುದಾನ 17/3/2023ರಲ್ಲಿ 7,500 ಮತ್ತೆ BO ಆಫೀಸ್ಗೆ ಬಂದಿರತಕ್ಕಂಥದ್ದು 912 ರೂಪಾಯಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ವರ್ಷದಲ್ಲಿ ಒಂದು ಇಂಟ್ರೆಸ್ಟ್ 25/3/23ರಲ್ಲಿ 1,653 ರೂಪಾಯಿ. ಒಟ್ಟಾರೆ ಅನುದಾನ 1,71,480 ರೂಪಾಯಿ ಆಗಿರುತ್ತೆ. ಈಗ ಅನುದಾನ ಬಂದು ಅದನ್ನೆಲ್ಲ ಖರ್ಚು ಮಾಡ್ಬೇಕಲ್ವಾ, ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಶಾಲಾ ಅನುದಾನ ಮತ್ತು ಶೌಚಾಲಯ, ಜೊತೆಗೆ ಹಸಿರು ಮನೆ ಅಂತೇಳಿ ಒಂದು 5,000 ಅನುದಾನವನ್ನ ಖರ್ಚು ಮಾಡಿದ್ದಾರೆ. ಶಾಲಾ ಅನುದಾನ, ಶೌಚಾಲಯ, ಹಸಿರು ಮನೆಗೆ ಒಟ್ಟು 23/8/22ರಲ್ಲಿ 24,000 ಖರ್ಚು ಮಾಡಿದ್ದಾರೆ. ಒಂದು ಟಿವಿ ಒಂದು ಮಕ್ಕಳಿಗೆ ಒಂದು ಈಗಿನ ಕಲಿಕಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಆಗಿ ಪ್ರೈವೇಟ್ ಕಾನ್ವೆಂಟ್ಗಳಲ್ಲಿ ಎಲ್ಲ ಉತ್ತಮವಾದ ಒಂದು ಕಂಪ್ಯೂಟರ್ ಜ್ಞಾನ ಬೇಕು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂತೇಳಿ ಅದಕ್ಕೋಸ್ಕರ ಕಂಪ್ಯೂಟರ್ ಒಂದು ಟಿವಿಯನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. 16/9/22ರಲ್ಲಿ 28,300 ರೂಪಾಯಿ ಆಗಿರುತ್ತೆ. ಜೊತೆಗೆ ಶೂ ಮತ್ತೆ ಸಾಕ್ಸ್ಗೆ ಸಂಬಂಧಪಟ್ಟಂತೆ 26/9/22ರಲ್ಲಿ 43,533 ರೂಪಾಯಿ ಖರ್ಚು ಮಾಡಿರ್ತಾರೆ. ಕ್ರೀಡೆಗೆ ಸಂಬಂಧಿಸಿದಂತೆ ಮತ್ತೆ ಹೇಳಿದಾಗೆ ಆ ಅನುದಾನ ಕ್ರೀಡೆಗೆ ಬಂದಿರತಕ್ಕಂಥ ಅನುದಾನ 21-22ನೇ ಸಾಲಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಪ್ರಸ್ತುತ 22-23ನೇ ಸಾಲಿನಲ್ಲಿ ಅವರು ಖರ್ಚು ಮಾಡಿರೋದು 50,000 ಆಗಿರುತ್ತೆ. ಶೌಚಾಲಯಕ್ಕೆ 4,000. ಏನು ಶೌಚಾಲಯ ಸ್ವಚ್ಛಗೊಳಿಸ್ತೀರ ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ ಕ್ಲೀನ್ ಮಾಡಲಿಕ್ಕೆ ಮತ್ತೆ ಸ್ವಚ್ಛತೆಗಾರರಿಗೆ ಸಂಬಂಧಪಟ್ಟಂತೆ ಒಂದು 4,000. ಶಾಲಾ ಅನುದಾನ
7,000 ಒಟ್ಟಾರೆ 1,57,333 ರೂಪಾಯಿ ಅನುದಾನವನ್ನ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಪಾಸ್ಬುಕ್ ಪ್ರಕಾರ ಒಂದು ಪಾಸ್ ಶೀಟ್ ನಾವು ತಗೊಂಡಿರೋದು ಇನ್ನು 14,150 ರೂಪಾಯಿ 50 ಪೈಸೆ ಇನ್ನೂ ಕೂಡ ಅಕೌಂಟಲ್ಲಿ ಇದೆ ಅನ್ನೋದು ನಮ್ಮ ದಾಖಲಾತಿಯಂತೆ ಕಂಡು ಬಂದಿದೆ. ಜೊತೆಗೆ ನಮಗೆ FLN ಮಾಡಬೇಕು, ಮಕ್ಕಳು ಏನು ಕಲಿಕಾ ಸಾಮರ್ಥ್ಯದ ಬಗ್ಗೆ ಹೇಳೋದಾದ್ರೆ ಸದರಿ ವಿಷಯವಾಗಿ ಜೂನ್ ತಿಂಗಳಲ್ಲಿ ಒಂದು ಪೂರ್ವ ಪರೀಕ್ಷೆಗಳನ್ನ ಮಾಡಬೇಕು. ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಏನು ಮಕ್ಕಳು ಕಲಿಕೆಯಲ್ಲಿ ಕಡಿಮೆ ಆಗ್ತಾ ಇದ್ದೇವೆ, ಅವರ ಅಂಕಿಅಂಶಗಳು ಕಡಿಮೆ ಆಗ್ತಿದ್ದೇವೆ ಅನ್ನೋದನ್ನ ಪ್ರತಿ ವಾರದಲ್ಲಿ 1 ದಿನ ಆಗಿರ್ಬೋದು, ಇಲ್ಲ 2 ದಿನ ಆಗಿರ್ಬೋದು, 3 ದಿನಗಳಾಗಿರ್ಬೋದು ಒಂದು ಗೂಗಲ್ ಮ್ಯಾಪ್ನಲ್ಲಿ ಅಪ್ಡೇಟ್ ಮಾಡಬೇಕು. ಒಂದು ಸಂಖ್ಯಾಜ್ಞಾನವನ್ನ FLN2 ಈ ತಿಂಗಳು ಏನು ಸಾಧನೆ ಮಾಡಿಲ್ಲ ಆ ಮಗು ನೆಕ್ಸ್ಟ್ ತಿಂಗಳಲ್ಲಿ ಸಾಧನೆ ಮಾಡಲೇಬೇಕು. ಯಾಕಂದ್ರೆ ಅದು ಕೊನೆಗೆ ಎಕ್ಸಾಮ್ ಟೈಮ್ಗೆ ಅವ್ರಿಗೆ ಪ್ರಿಪೇರ್ ಮಾಡಲೇಬೇಕು. ಆ ಮಗುನ ಪ್ರಿಪೇರ್ ಮಾಡಿ ಪಾಸ್ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೆಚ್ಚಿನ ಎಫೆಕ್ಟ್ನ ಹಾಕಿ ಈಗ ಪಾಸ್ಗೆ ಮಾಡುವಷ್ಟು ಒಂದು ತರಬೇತಿ, ಅವರ ಮೌಲ್ಯಮಾಪನವನ್ನ, ಅವ್ರಿಗೆ ಶಿಕ್ಷಣವನ್ನ ಕೊಡಬೇಕು ಅಂತ ಈಗ ಸರ್ಕಾರ ಹೊಸದಾಗಿ ಈಗ 1.5 ವರ್ಷದಿಂದ ಮಾಡ್ತಾ ಇರೋದು. ಅದನ್ನ ಮಾಡಬೇಕು ಅಂತೇಳಿ ಗೂಗಲ್ ಮ್ಯಾಪ್ ಅಂತ ನಮ್ಗೆ ದಾಖಲಾತಿಯನ್ನ ಕಂಡು ಬಂದಿದೆ. ಜೊತೆಗೆ ವಾರದಲ್ಲಿ 1 ದಿನ ಮಾಡ್ತಿದ್ದಾರೆ. ವಾರದಲ್ಲಿ 2 ದಿನ 3 ದಿನ ಮಾಡಿದ್ರೆ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನ ಬರ್ತದೆ. ಈಗ ಬೇರೆ ಶಾಲೆಗಳಿಗೆ ನಾವು ಆಡಿಟ್ ಮಾಡಿದ್ರೆ ವಾರದಲ್ಲಿ 3 ದಿನ ಮಾಡ್ತಾರೆ, ಆದ್ರೆ ನಿಮ್ಮ ಶಾಲೆಯಲ್ಲಿ ವಾರದಲ್ಲಿ 1 ದಿನ ಮಾಡ್ತಿದೀವಿ ಅಂತ ಕೂಡ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಬುನಾದಿ ಸಾಕ್ಷರತೆ ಮಕ್ಕಳಿಗೆ ತರಗತಿ ವಾರಲ್ಲೇ 2 ದಿನಗಳು ತರಗತಿಯನ್ನ ಮಾಡುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಪ್ರತ್ಯೇಕವಾದ ಒಂದು ಭಾಷಾ ಚಟುವಟಿಕೆಗಳು, ಶಿಕ್ಷಕರ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ಕಲಿಕಾ ಸಾಧನೆಗಳ ಬಗ್ಗೆ ಆಗಿರ್ಬೋದು ಕುರಿತಂತೆ ಶಿಕ್ಷಕರ ಸಭೆಯನ್ನ ನಡೆಸಿ ಚರ್ಚಿಸಿ ಒಂದು ಮಾಹಿತಿಯನ್ನ ಮಾಡಬೇಕು. ಒಂದು ವೈಜ್ಞಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನ ಮಾಡಿರೋದು ಒಂದು ದೃಢೀಕೃತ ವರದಿಯಲ್ಲಿ ನೋಡಿದೀವಿ. ಅದನ್ನ ಕೂಡ ನಾವು ನಡವಳಿಯನ್ನ ದಾಖಲಿಸಿದೀವಿ. ಈಗ 1 ಮತ್ತು 2, 3ನೇ ತರಗತಿಗಳಲ್ಲಿ ನಲಿಕಲಿ ಮಾಡಬೇಕು ಅಂತ ಇದೆ. ಯಾಕಂತ ಅಂದ್ರೆ ನಲಿಕಲಿ ಅಂತ ಹೇಳಿದ್ರೆ ಮಕ್ಕಳ ಫಸ್ಟ್ ಏನು ನರ್ಸರಿಯಿಂದ ಈಗ ಮೊದಲೆಲ್ಲ ಅಂಗನವಾಡಿ ಕಲಿಸಿರ್ತಾರೆ, ಅವು ಕಲಿಸಿದಿರುವಂತ ಮಕ್ಕಳಿಗೆ ಅಥವಾ ಕಲ್ತಿರೋ ಮಕ್ಕಳಿಗೆ ಒಂದು ಪುನರ್ಮನನ ಆಗ್ಲಿ ಅಂತೇಳಿ 1, 2, 3ನೇ ತರಗತಿಯಲ್ಲಿ ನಲಿಕಲಿಯನ್ನ ಮಾಡಬೇಕು. ಅವರಿಗೆ ಕಾ ಅಂದ್ರೆ ಏನು, ಗಾ ಅಂದ್ರೆ ಏನು, ಆ ಥರ ಒಂದು ಚಾರ್ಟ್ಗಳನ್ನ ಹಾಕಿ ಒಂದು ಮಗ್ಗಿಗಳನ್ನ ಲೆಕ್ಕ ಹಾಕ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಆ ಥರ ನಮ್ಗೆ ಯಾರು ಅಲ್ಲಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇರಲಿಲ್ಲ. ಈಗ ಒಂದು ಚಾರ್ಟ್ ಆಗಿರ್ಬೋದು, ಅವಕ್ಕೆ ಸಂಬಂಧಪಟ್ಟಂತ ಒಂದು ಐಟಮ್ ಆಗಿರ್ಬೋದು, ಎಲ್ಲವನ್ನು ಸರ್ಕಾರ ಕೊಡ್ತಾ ಇದೆ. ಅದರಂತೆ ಕೊಟ್ಟಿರ್ತಕ್ಕಂಥದ್ದನ್ನ ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಕಲಿಸ್ತಾ ಇರೋದು ಒಂದು ಶಾಲೆಯ ಒಂದು ಮಕ್ಕಳ ಹೇಳಿಕೆ ಅಂತ ನಮಗೆ ಕಂಡು ಬಂದಿರುತ್ತದೆ. ಜೊತೆಗೆ ಒಂದು ವರ್ಷದಲ್ಲಿ 2022-23ನೇ ಸಾಲಿನಲ್ಲಿ ಒಂದು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಶಾಲೆಗೆ ಭೇಟಿ ನೀಡಿದಂತ ದಿನಾಂಕವನ್ನ ಕೂಡ ನಾನು ನಮೂದಿಸಿದ್ದೀನಿ. ಜೊತೆಗೆ ನಿಮ್ಮ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾದಂಥ 1/4/2022ರಲ್ಲಿ ಶ್ರೀಧರ್ ಅವರು ಮಕ್ಕಳ ಒಂದು ದಾಖಲಾತಿ, ಪಠ್ಯಪುಸ್ತಕದ ಬಗ್ಗೆ, ಶಾಲಾ ಕೊಠಡಿ ಬಗ್ಗೆ, SA2 ಪರೀಕ್ಷೆಯ ಒಂದು ಮೌಲ್ಯಮಾಪನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಶಾಲೆಗೆ ಬಂದು ಶ್ರೀಧರ್ ಸರ್ ಅವರು. 27/6/22ರಲ್ಲಿ ಅನಂತರಾಮು ಅವರು, S ಮಂಜುನಾಥ್ ಅವರು BIRC ಮತ್ತೆ BRC ವಿಕಲಚೇತನ ಮಕ್ಕಳ ಒಂದು ದಾಖಲಾತಿ ಮತ್ತು ಕೃತಿ ಸಂಪುಟ ನಿರ್ವಹಣೆ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ 18/7/2022ರಲ್ಲಿ ಸ್ವಾಮಿ ಸರು DCO ಅವರು, ಪುಟ್ಟಸ್ವಾಮಿ BRC, ಭರತ್ ಕುಮಾರ್ ಆರಾಧ್ಯ ಅವರು ಮಕ್ಕಳ ಒಂದು ಹಾಜರಾತಿ, ಕಲಿಕಾ ಚೇತರಿಕೆ, ಅನುಷ್ಠಾನ ಮತ್ತು ಗೈರು ಹಾಜರಾಗದಂತೆ ನಿರ್ವಹಣೆಯನ್ನ ಮುಖ್ಯ ಶಿಕ್ಷಕರ ವೀಕ್ಷಣಾ ವಹಿಯಲ್ಲಿ ನಿರ್ವಹಣೆ ಮಾಡಿ ಮಾಹಿತಿಯನ್ನ ದಾಖಲಿಸಿದ್ದಾರೆ. 28/11/22ರಲ್ಲಿ ಶ್ರೀಧರ್ ಅವರು ಶಿಕ್ಷಣ ಸಂಯೋಜಕರು ತರಗತಿ ಪರೀಕ್ಷೆ ಶಿಕ್ಷಕರ ಒಂದು ಕೈಪಿಡಿ ಬಗ್ಗೆ, ಕಲಿಕಾ ಚೇತರಿಕೆ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಂದು 7/12/2022ರಲ್ಲಿ ಉಮೇಶ್ ಸರ್ BRC ಅವರು STMC ಸಭೆಯ ಬಗ್ಗೆ, ಬಿಸಿಯೂಟದ ಬಗ್ಗೆ ಮಾಹಿತಿಯನ್ನ ನೀಡಿ ವಹಿಯಲ್ಲಿ ದಾಖಲಿಸಿದ್ದಾರೆ. ಜೊತೆಗೆ ಪಠ್ಯಪುಸ್ತಕಗಳು ವಿತರಣೆ ಮತ್ತು ಉಳಿಕೆ ಪುಸ್ತಕಗಳ ಬಗ್ಗೆ ಹೇಳೋದಾದ್ರೆ ಆ ವರ್ಷದಲ್ಲಿ ಒಂದು 156 ಮಕ್ಕಳಿಗೂ ಕೂಡ ಒಂದು ಉಚಿತವಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಒಂದು ಪಠ್ಯಪುಸ್ತಕ ಆಗಿರ್ಬೋದು, ಒಂದು ಸಮವಸ್ತ್ರ ಆಗಿರ್ಬೋದು, ಶೂ ಅಂಡ್ ಸಾಕ್ಸ್ಗಳಿಗೆ ಆಗಿರ್ಬೋದು, ಎಲ್ಲವನ್ನ ಪ್ರತಿ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಇದೆ. ಅದರಂತೆ ಕೊಟ್ಟಿರ್ತಕ್ಕಂಥ ದಾಖಲಾತಿ ಕೂಡ ಇಟ್ಟಿದ್ದಾರೆ. ಅದರಂತೆ ನಾನು ವರದಿನಲ್ಲಿ ತೋರಿಸಿದ್ವಿ.
ಜೊತೆಗೆ ಮುಖ್ಯ ಶಿಕ್ಷಕರು ಅಥವಾ ಸಹ ಶಿಕ್ಷಕರ ಒಂದು ಅವಧಿ. ಸದರಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರು ನಟರಾಜು 5 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಸುರೇಶ್ ಬಾಬು ಅವರು 3 ವರ್ಷದಿಂದ ವಿಜ್ಞಾನದಲ್ಲಿ ಮಕ್ಕಳಿಗೆ ಒಂದು ಪಾಠವನ್ನ ಮಾಡ್ತಿದ್ದಾರೆ. ಗುಲ್ಜಾರ್ ಖಾನ್ ಅವರು ಎಲ್ಲಾ ವಿಷಯವಾರು 5 ವರ್ಷಗಳಿಂದ ಒಂದು ಶಿಕ್ಷಣವನ್ನ ನೀಡ್ತಿದ್ದಾರೆ. ಧನಲಕ್ಷ್ಮಿ ಅವರು ಎಲ್ಲಾ ವಿಷಯದಲ್ಲೂ 5 ವರ್ಷದಿಂದ ಶಿಕ್ಷಣವನ್ನ ನೀಡ್ತಿದ್ದಾರೆ. ವಾಣಿಶ್ರೀ ಅವರು ಎಲ್ಲಾ ವಿಷಯಗಳಲ್ಲೂ 5 ವರ್ಷದಿಂದ ಈ ಶಾಲೆಯಲ್ಲಿ ಒಂದು ಕಾರ್ಯವನ್ನ ನಿರ್ವಹಿಸುತ್ತಿರುವುದು ಹೇಳಿಕೆಯಂತೆ ಕಂಡು ಬಂದಿದೆ. ಮತ್ತೆ ದಿನಪತ್ರಿಕೆಯ ವಿವರ ಬಗ್ಗೆ ಹೇಳೋದಾದ್ರೆ 2022-23ನೇ ಸಾಲಿನಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನ ತರಿಸುತ್ತಿದ್ದು, ಈಗ ಪ್ರಸ್ತುತ ಪ್ರಜಾವಾಣಿ ಒಂದು ದಿನಪತ್ರಿಕೆಯನ್ನ ತರಿಸಿದ್ದಾರೆ. ಏನು ದಿನಪತ್ರಿಕೆಯ ಉಪಯೋಗ ಅಂತಂದ್ರೆ, ಮಕ್ಕಳು ಕೂಡ ಎಲ್ಲ ಮಕ್ಕಳು ಪ್ರೇಯರ್ ಮಾಡೋ ದಿನ ಪ್ರತಿ ಒಂದು ಮಗುನ ಓದಿಸ್ಬೇಕು ಸರ್. ಯಾಕಂದ್ರೆ ಒಂದು ಮಗುನೇ ಓದ್ತೀವಿ ಅಂತೇಳಿ ಅವ್ ಮಗುನೇ ಬಿಡಬೇಡಿ. ಯಾಕಂದ್ರೆ ನಿಮ್ಮ ಶಾಲೆಯಲ್ಲಿ ಈಗ ಪ್ರೆಸೆಂಟ್ 107 ಮಕ್ಕಳು 101 ಮಕ್ಕಳು ಇದಾರಲ್ಲ, ಆ ಮಕ್ಕಳಲ್ಲಿ ಪ್ರತಿದಿನ ಒಬ್ಬೊಬ್ರು ಓದ್ಬೇಕು. ನೀವು ಅದನ್ನ ತರ ಗಮನ ವಹಿಸ್ಬೇಕು ಎಲ್ಲಾ ಶಿಕ್ಷಕರು ಕೂಡ. ಯಾಕಂದ್ರೆ ಇವ್ನು ಒಬ್ಬನೇ ಓದ್ತಾನೆ ಅಂತ ಇವ್ನಿಗೆ ಬಿಟ್ರೆ ಇವನು ಓದ್ಲಿ ತೊಂದರೆ ಇಲ್ಲ, ಆ ಮಗುಗೂ ನಾಲೆಡ್ಜ್ ಬರಬೇಕು. ಮತ್ತೆ ಸ್ಟೇಜ್ ಪ್ರೇಯರ್ ಹೋಗ್ಬೇಕು, ಭಯ ಹೋಗ್ಬೇಕು. ಮತ್ತೆ ಅವನು ಮಾತಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಬರಬೇಕು. ಜೊತೆಗೆ ಅವನು ನಾನು ಏನು ತಿಳ್ಕೊತಾ ಇದ್ದೀನಿ ಅನ್ನೋದನ್ನ ಅವನಿಗೆ ಜ್ಞಾನ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿದಿನ ಪ್ರೇಯರಲ್ಲಿ ಪೇಪರ್ನ ಓದಿಸಿ ಉತ್ತಮವಾದ ಒಂದು ಅಂಶ ಬರುತ್ತೆ. ಆದರೆ ಒಂದೊಂದೇ ಮಕ್ಕಳನ್ನ ಓದಿಸ್ಬೇಡಿ, ಎಲ್ಲ ಮಕ್ಕಳಿಗೂ ಕೂಡ ಅವಕಾಶವನ್ನ ಕೊಡಬೇಕು. ಎಲ್ಲ ಮಕ್ಕಳಿಗೂ ಒಂದು ನಾಲೆಡ್ಜ್ ಇಂಪ್ರೂವ್ ಆಗಬೇಕು. ಮತ್ತೆ ಅವರಿಗೆ ಒಂದು ವೇದಿಕೆಯ ಭಯ ಹೋಗ್ಬೇಕು. ಯಾವುದೇ ಮಕ್ಕಳು ಕರೆದ್ರು ನಾನು ಏನೇ ಕೇಳಿದ್ರು ಬಂದು ಹೇಳ್ತೀನಿ ಅನ್ನೋ ಒಂದು ಮನೋಭಾವ, ಎಲ್ಲರಿಗೂ ಸಮಾನದ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನೋದು ನಮ್ಮ ಅನಿಸಿಕೆ ಸಾಮಾಜಿಕ ಪರಿಶೋಧನೆಯೊಂದು. ಮತ್ತೆ ಬೋಧನಾ ಕಲಿಕಾ ಸಾಮಗ್ರಿಗಳ ವಿವರದ ಬಗ್ಗೆ ಹೇಳೋದಾದ್ರೆ, ಸದರಿ ಶಾಲೆಯಲ್ಲಿ ವಿಷಯಗಳಿಗೆ ಸಂಬಂಧಿಸಿದಂತೆ ಕನ್ನಡ, ಇಂಗ್ಲಿಷು, ಗಣಿತ, ವಿಜ್ಞಾನ, ಸಮಾಜ, ಹಿಂದಿಗಳಿಗೆ ಸಂಬಂಧಿಸಿದಂತೆ ಭೂಪಟ, ಚಾರ್ಟ್, ಮತ್ತೆ ಮಾಡೆಲ್ಗಳು, ಸೂಕ್ಷ್ಮದರ್ಶಕ, ಯಂತ್ರ, ಹೃದಯ ಭಾಗ, ಮಾನವ ಬಿಡಿ ಭಾಗ, ಗಣಿತ, ರಸಾಯನಶಾಸ್ತ್ರ ವಸ್ತುಗಳು, ಬೋಧನಾ ಕಲಿಕಾ ಸಾಮಗ್ರಿಗಳು ಕಂಡುಬಂದಿರುವುದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ದಾಖಲಾತಿಯಂತೆ. ಕ್ಲಬ್ಗಳ ರಚನೆ ಮಾಹಿತಿ ಬಗ್ಗೆ ಹೇಳೋದಾದ್ರೆ, ಏಕ್ ಭಾರತ್ ಮತ್ತೆ ಶ್ರೇಷ್ಠ ಭಾರತ್ ಕ್ಲಬ್ಗಳನ್ನ ರಚನೆಯನ್ನ ಕಂಡುಬಂದಿದೆ. ಸ್ವಯಂ ರಕ್ಷಣಾ ತರಬೇತಿಗಳ ಬಗ್ಗೆ ವಿವರಗಳ ಬಗ್ಗೆ ಹೇಳೋದಾದ್ರೆ, ಶಾಲೆಯಲ್ಲಿ ಸ್ವಯಂ ರಕ್ಷಣಾ ತರಬೇತಿಯ ಬಗ್ಗೆ ಯಾವುದೇ ಒಂದು ರೀತಿಯ ತರಬೇತಿಯನ್ನ ನೀಡಿರುವುದಿಲ್ಲ. ದಾನಿಗಳು ನೀಡಿರುವ ಒಂದು ಮಾಹಿತಿ ಬಗ್ಗೆ ಹೇಳೋದಾದ್ರೆ, ಸದರಿ ಶಾಲೆಯು ದಾನಿಗಳು ನೀಡಿರುವಂತೆ ಯೂತ್ ಫಾರಂ ಸೇವ್ ಎಂಬ ಸಂಸ್ಥೆಯು ಒಂದು ಸರ್ಕಾರಿ ಶಾಲೆಗೆ ಒಂದು ಫಿಲ್ಟರ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಜೊತೆಗೆ ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ. 8ನೇ ತರಗತಿ ಮಕ್ಕಳಿಗೆ ಬ್ಯಾಗ್ ಮತ್ತೆ ಬುಕ್ಸ್ ಗಳನ್ನ ವಿತರಿಸಿರುವುದು ಒಂದು ದಾಖಲಾತಿಯಂತೆ. 4ರಿಂದ 8 ಮಕ್ಕಳಿಗೆ ಬ್ಯಾಗ್ ಮತ್ತೆ ವಿತರಿಸಿರುವುದು ಕಂಡುಬಂದಿದೆ. ಸಮವಸ್ತ್ರಗಳ ವಿಚಾರದ ಬಗ್ಗೆ ಹೇಳಿದರೆ, ಎಲ್ಲಾ ಮಕ್ಕಳಿಗೂ ಸಮರ್ಪಕವಾಗಿ ಒಂದು ಸಮವಸ್ತ್ರವನ್ನ ವಿತರಿಸಿರುವುದು ಕಂಡುಬಂದಿದೆ. ಶಿಕ್ಷಕರು ಶಾಲೆಗೆ ಬರುವ ಒಂದು ಸಮಯ ಮತ್ತು ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಒಂದು ಆದೇಶದಂತೆ ಪ್ರತಿ ಶಿಕ್ಷಕರು ಒಂದು ಅರ್ಧ ಗಂಟೆ ಮುಂಚಿತವಾಗಿ, ಅಂದ್ರೆ 10 ಗಂಟೆಗೆ ಬೆಲ್ ಆದ್ರೆ ನಾವು 9:30ಗೆ ಶಾಲೆಗೆ ಹಾಜರಾಗಿರ್ಬೇಕು. ಪ್ರತಿದಿನ ನಿಗದಿತ ಸಮಯಕ್ಕೆ ಹಾಜರಾಗಿರ್ಬೇಕು. ಮತ್ತೆ 9 ಮಕ್ಕಳೆಲ್ಲ ಹೋದ್ಮೇಲೆ 5:45ಕ್ಕೆ ಅವರು ಹೋಗ್ಬೇಕು ಅನ್ನೋ ಆದೇಶ ಇರುತ್ತೆ. ಅದರಂತೆ ನಾವು ಬಂದಂತ ಸಂದರ್ಭದಲ್ಲಿ 1/4 ಗಂಟೆ 10 ನಿಮಿಷ ವೇರಿಯೇಷನ್ ಆಗ್ತಿದೆ. ಅದು STMC ಗಮನಕ್ಕೆ ಹೇಳಿದ್ದೀವಿ. ಈಗ ನಿಗದಿತ ಸಮಯ ಅಂತಂದ್ರೆ ಅಷ್ಟರೊಳಗಡೆನೆ ಪ್ರತಿದಿನ ನಾವು ಫಿಕ್ಸ್ ಆಗ್ತೀವಿ ಅಂದ್ರೆ ಅಷ್ಟಕ್ಕೆ ಫಿಕ್ಸ್ ಆಗ್ಬಿಡ್ಬೇಕು. ಈಗ ನಾನು ಗಮನಿಸಿದಲ್ಲಿ ಇಲ್ಲಿ 3 ದಿನ ನಾನು ಬಂದಿದ್ದೀನಿ, ನಾನು ಬರೋಷ್ಟೆಲ್ಲ ಟೀಚರ್ಸ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅದು ಒಂದು ನಿಮ್ಮ ಗಮನಕ್ಕೆ ಇರಲಿ ಸರ್, ಅದನ್ನ ಫಾಲೋ ಮಾಡಿ. ಜೊತೆಗೆ ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ಹೇಳಿದ್ರೆ, ಏನು ನಿಮ್ಮ ಶಾಲೆಯ ಒಂದು ಆವರಣದಲ್ಲಿ ಕಸಗಳಿರುತ್ತೆ, ಒಂದು ವೇಸ್ಟೇಜ್ಗಳಿರುತ್ತೆ, ಅವೆಲ್ಲ ಒಂದು ವಿಲೇವಾರಿ ಮಾಡಬೇಕು. ನೀವು ಒಂದು ಕಡೆ ಡಸ್ಟ್ಬಿನ್ಗೆ ಹಾಕಿ ಗ್ರಾಮ ಪಂಚಾಯತಿ ಘನತ್ಯಾಜ್ಯರಾದ್ರು ತಗೊಂಡೋಗಿ ಹಾಕ್ಬೋದು. ಬಟ್ ಘನತ್ಯಾಜ್ಯ ಘಟಕಕ್ಕೆ ಇವರು ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಒಂದ್ ಕಡೆ ದುಡ್ಡು ಹಾಕಿ ಬೆಂಕಿ ಹಾಕ್ತಿದೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾವು ಅದರಲ್ಲಿ ಕೂಡ ತೋರಿಸಿದ್ದೀವಿ. ಜೊತೆಗೆ ಕಲಿಕಾ ಹಬ್ಬ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ನಿಮ್ಮ ಮಕ್ಕಳು ಅವರ ಒಂದು ಪ್ರತಿಭೆ, ಅವರ ಮನಸ್ಸಿನ ಮನೋಭಾವ ಎಲ್ಲವನ್ನ ಒಂದು ಪ್ರತಿಭೆ ಒಂದು ಕಾರಂಜಿ ಅಂತೇಳಿ ಒಂದು ಕ್ಲಸ್ಟರ್ ಶಾಲೆಗಳಲ್ಲಿ ಆಯೋಜಿಸ್ತಾರೆ ಸರ್ಕಾರ. ಅಂತ ಶಾಲೆಯಲ್ಲಿ ನಿಮ್ಮ ಶಾಲೆಗಳಲ್ಲಿ ಕೆಳಚಾಪನಹಳ್ಳಿ ಮಗು ಸೋಮಶೇಖರ್ ಅನ್ನೋದು 4ನೇ ತರಗತಿ ಒಂದು ಮಗು ಮಾತ್ರ ಭಾಗವಹಿಸಿರುವುದು ನಮಗೆ ಕಂಡು ಬಂದಿದೆ. ಯಾಕಂದ್ರೆ ಎಲ್ಲಾ ಮಕ್ಕಳುಗಳು ಪ್ರತಿಭಾ ಕಾರಂಜಿಯಲ್ಲಿ ಅವರವರ ಒಂದು ಪ್ರತಿಭೆಯನ್ನ ಅಳವಡಿಸಿಕೊಂಡ್ರೆ ಉತ್ತಮವಾದ ಒಂದು ಅವ್ರ ಮನೋಭಾವ ಜ್ಞಾನ ಕೂಡ ಹೆಚ್ಚುತ್ತೆ ಅನ್ನೋದು ನಮ್ಮ ಅನಿಸಿಕೆ ಆಗುತ್ತೆ. ಯಾಕಂದ್ರೆ ಒಂದು ಮಗು ಇಷ್ಟು ಮಕ್ಕಳಲ್ಲಿ ಒಂದು ಮಗು ಅಲ್ಲ, ಎಲ್ಲ ಮಕ್ಕಳಿಗೂ ಪ್ರಯತ್ನ ಬರಬೇಕು ಅನ್ನೋದು ನಮ್ಮ
ಕಲಿಕಾ ಆಂದೋಲನ ಇದೆ, ಗಣಿತ ಆಂದೋಲನದ ವಿಷಯ ಕಲಿಕಾ ಹಬ್ಬಕ್ಕೆ ವಿಷಯಕ್ಕೆ ಕೊಟ್ಟಿರೋ ಮಾಹಿತಿ ಸೋಮಶೇಖರ್ ಒಂದೇ ನೀವು ಮಾಹಿತಿ ಕೊಟ್ಟಿದ್ದು. ಹಂಗಾಗಿ ಎಲ್ಲ ಮಗುಗೂ ಅದೇ ಪ್ರೈಸ್ ಬರ್ಬೇಕು ಅನ್ನೋ ಮನೋಭಾವ ಇರುತ್ತಲ್ವಾ, ನೀವು ಅದನ್ನ ಪ್ರಿಪೇರ್ ಮಾಡ್ಬೇಕಲ್ವಾ. ಈಗ ಸೋಮಶೇಖರ್ ಒಬ್ಬನೇ ಅವ್ರಿಗೆಲ್ಲ ಕೆಪಾಸಿಟಿ ಇದೆ ಅಂದ್ರೆ ಎಲ್ಲ ಮಕ್ಳಿಗೂ ಬರ್ಸೋ ತರ ನೀವು ಮೋಟಿವೇಟ್ ಮಾಡ್ಬೇಕಲ್ಲ. ಎಲ್ಲ ಮಕ್ಳಿಗೂ ಆಸೆ ಇರುತ್ತೆ, ಅದನ್ನ ನಾವು ಅವ್ರಿಗೆ ಪುಷಪ್ ಮಾಡಿದ್ರೆ ಅವ್ರು ಸ್ವಲ್ಪ ನಮ್ಮ ಸರ್ ಹೇಳ್ತಿದ್ದಾರೆ ಅನ್ನೋ ಭಯಕ್ಕಾರಾಗ್ಲಿ, ಅವ್ರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವಕ್ಕಾಗ್ಲಿ ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಅದನ್ನ ಇನ್ನೂ ಫಾಲೋ ಮಾಡಿ ಅಂತ ಹೇಳ್ತಾ, ತರಗತಿ ಭೇಟಿ ನೀಡಿದ ವೇಳೆಯಲ್ಲಿ ಒಂದು ಕಂಡು ಬಂದಂತ ಅಂಶಗಳ ಬಗ್ಗೆ ಹೇಳೋದಾದ್ರೆ, ತರಗತಿ ವಿಜ್ಞಾನ ವಿಷಯಕ್ಕೆ ಶಿಕ್ಷಕರಾದಂತ ನಮ್ಗೆ ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಾನು ಯಾವಾಗ್ಲೂ ನೇರವಾಗಿ ಮಾತಾಡುವಂತ ವ್ಯಕ್ತಿ. ನನಗೆ ಮಕ್ಕಳ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೇಳಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ನನ್ಗೆ ಏನ್ ಅನ್ನಿಸ್ತು ಹೇಳಿಲ್ಲ ಅಂದ್ರೆ ನಿಮ್ಗೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಅವಕಾಶನೇ ಇರಲ್ಲ. ನಾನು ತಪ್ಪು ಮಾಡ್ತೀನಿ ಅಂದ್ರೆ ನೀವು ತಪ್ಪು ಮಾಡ್ತೀನಿ ಅಂತ ನಿಮ್ಗೆ ಗುರುತಿಸಿ ಹೇಳಿಲ್ಲ ಅಂದ್ರೆ ನೀವು ಆ ತಪ್ಪನ್ನ ಮಾಡ್ತಾನೆ ಇರ್ತೀರ. ಅದು ಸರಿ ಹೋಗ್ಬೇಕು ಅಂದ್ರೆ ನಾನು ಹೇಳಿದ್ರೆ ಮಾತ್ರ ಅದು ಸರಿ ಹೋಗೋದು. ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ ಸರ್. ಮಕ್ಕಳಿಗೆ ನೀವು ಪಾಠ ಮಾಡುವಂತ ಸಂದರ್ಭದಲ್ಲಿ ನಾವು ತಿಳಿ ಹೇಳಿ, ಒಂದ್ಸರಲ್ಲ 3 ಸತಿ ಹೇಳಿ 4 ಸತಿ, ಯಾಕಂದ್ರೆ ತಿಳ್ಕೊತಾರೆ ನಮ್ಮ ಸರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಹೊಡೆಯೋದಾದ್ರೆ ಸ್ವಲ್ಪ ಭಯ ಪಡ್ತವೆ. ದಯಮಾಡಿ ಹೊಡೆಯೋದಂತೂ ಮಾಡಕ್ ಹೋಗ್ಬೇಡಿ. ಏನೇನು ಒಂದ್ಸರಿ ಕಲ್ತಿಲ್ವಾ ಈ ತರ ಮಾಡ್ಬೇಡ ಅಂತ ಅವ್ರ ಅಪ್ಪ ಅಮ್ಮನೂ ಕರ್ಸಿ ಹೇಳಿ, ಮುಖ್ಯ ಶಿಕ್ಷಕರಿಗೆ ಹೇಳಿ ಯಾಕೋ ಈ ತರ ತಪ್ಪು ಮಾಡ್ತೀವಿ ಅಂತ. ಯಾಕಂದ್ರೆ ಹೊಡೆದ್ರೆ ಮಕ್ಳಿಗೂ ಒಂಥರ ನೋವಾಗ್ತದೆ, ಅಂದ್ರೆ ಅವ್ರಿಗೂ ಕಲಿಕೆಯಲ್ಲಿ ನಾವ್ ಎಷ್ಟು ಸಂಸರು ನನ್ನ ಕರ್ದಿ ಹೇಳ್ತಿದ್ದಾರೆ ಅಂದ್ರೆ ನಾವ್ ಎಷ್ಟೊತ್ತಿ ಅವ್ರು ಹೇಳ್ತಾರಪ್ಪ, ಅದಕ್ಕೋಸ್ಕರ ನಾವು ಓದೋಣ ಅನ್ನೋ ಮನೋಭಾವ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ದಯಮಾಡಿ ಮಕ್ಕಳ ಒಂದು ಹೇಳಿಕೆಯಂತೆ ಹೊಡಿತಿದ್ದಾರೆ ಅನ್ನೋದು ನಮ್ಮ ಒಂದು ತಂಡದ ಒಂದು ಮಕ್ಕಳ ಒಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ನಾನು ಅದನ್ನು ತೋರಿಸಿರೋದು. ದಯಮಾಡಿ ಆ ಥರ ಆಗದಂತೆ ಕ್ರಮ ವಹಿಸಬೇಕು ಅಂತ ಹೇಳ್ತಾ, ಜೊತೆಗೆ ಮಕ್ಕಳ ಒಂದು ಬಿಸಿ ಊಟದ ಬಗ್ಗೆ ನಾನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸಮರ್ಪಕವಾದ ಬಿಸಿ ಊಟ ಸರ್ಕಾರದಿಂದ ಸಮರ್ಪಕವಾಗಿ ನಿರಂತರವಾಗಿ ಬರ್ತಾ ಇದೆ. ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಕೊಡಬೇಕು ಅಂತ ಸಂದರ್ಭದಲ್ಲಿ ನಮಗೆ ಮಕ್ಕಳ ಮೊಟ್ಟೆ ಕೊಡ್ತಾ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಸರ್. ದಯಮಾಡಿ ಪ್ರತಿದಿನ ಮೊಟ್ಟೆಯನ್ನ ಕೊಡಿ, ಮಕ್ಕಳಿಗೆ ಬರ್ತಕ್ಕಂಥವು. ಯಾಕಂದ್ರೆ ಸರ್ಕಾರ ಕೊಡೋದು ಮಕ್ಕಳ ಒಂದು ಪೋಷಕಾಂಶ ಹೆಚ್ಚಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೊಟ್ಟೆಯನ್ನ ನಿರಂತರವಾಗಿ ಕೊಡ್ತಾ ಇರೋದು. ಹಾಗಾಗಿ ದಯಮಾಡಿ ಎಲ್ಲರೂ ಕೊಡಿ ಅಂತ ಹೇಳ್ತಾ, ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯ ಏನು ಬಿಸಿ ಊಟ ನಿರಂತರವಾಗಿ ಬರ್ತಾ ಇರೋ, ಹಾಲಿಗೆ ಸಕ್ಕರೆ ಕಡಿಮೆ ಆಗ್ತಿದೆ. ಅದನ್ನ ನೀವು ಒಬ್ರು ಟೀಚರ್ಸು ಏನೇ ಒಂದು ಬಿಸಿ ಊಟ ಆದ್ರೂ ಒಂದು ಹಾಲೇ ಆದ್ರೂ ಫಸ್ಟ್ ಟೇಸ್ಟ್ ಮಾಡಬೇಕು ಅಂತ ಇದೆ ಅಲ್ವಾ. ಮಾರ್ಗಸೂಚಿ ಪ್ರಕಾರ ಮಸ್ಟು ಮುಖ್ಯ ಶಿಕ್ಷಕರಾಗಿರ್ಬೋದು ಒಂದು ವೈನ ನಿರ್ವಹಣೆ ಮಾಡಬೇಕು, ಶುಚಿ ವೈನ ನಿರ್ವಹಣೆ ಮಾಡಬೇಕು. ಆ ಶುಚಿ ವೈನಲ್ಲಿ ನೀವು ಹಾಲನೇ ಆಗಿರ್ಬೋದು ಬಿಸಿ ಊಟನ ಏನು ಮಾಡಿ ಟೇಸ್ಟ್ ಮಾಡಿ ಮಕ್ಕಳಿಗೆ ತದನಂತರ ವಿತರಣೆ ಮಾಡಬೇಕು ಅಂತ ಇದೆ. ಅದನ್ನ ಮುಂದೆ ಈ ರೀತಿ ತಪ್ಪು ಆಗದಂತೆ ಕ್ರಮ ವಹಿಸಿ ಅಂತ ಹೇಳ್ತಾ, ಮಕ್ಕಳಿಗೆ ಏನು ಇಷ್ಟಪಡ್ತೇವೆ ಅವ್ರಿಗೆ ಬಡಿಸುವಾಗಲೂ ಕೂಡ ಶಿಕ್ಷಕರು ಒಂದು ಗಮನ ವಹಿಸಬೇಕು ಅನ್ನೋದು ನಮ್ಮ ಆದ್ಯತೆ. ಯಾಕಂದ್ರೆ ಒಂದು ಮಗು ಮತ್ತೆ ಕೇಳಿದಾಗ ಒಂದು ಮಗು ಚೆಲ್ಬಿಡೋದು ಆ ಥರ ಮನೋಭಾವನೆ ಯಾವುದೇ ಬರಬಾರ್ದು. ಯಾಕಂದ್ರೆ ನಾನು ಮಕ್ಕಳನ್ನ ಒಂದು ಕೇಳಿದಂಥ ಸಂದರ್ಭದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯನ ಕೇಳಿದಾಗ, ಮೇಡಮ್ ನಾವು ಕೇಳ್ತೀವಿ ಅವಾಗ ಸ್ವಲ್ಪ ಹಾಕಿರ್ತಾರೆ, ಮತ್ತೆ ಕೇಳಿದಾಗ ಚೆಲ್ಬಿಡ್ತಾರೆ ಮೇಡಮ್ ಅಂತ ಹೇಳಿದ್ರು. ಆ ರೀತಿ ಆಗದಂತೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಒಂದು ಊಟದ ಸಮಯದಲ್ಲಿ ಒಬ್ರು ಅವರಿಗೆ ಆದ ಒಂದು ಅರ್ಧ ಗಂಟೆ ನಿಂತು ಅವ್ರಿಗೆ ಸಮರ್ಪಕವಾಗಿ ಊಟ ಬಡಿಸ್ತಾ ಇದ್ದಾರೆ, ಮಕ್ಕಳೆಲ್ಲ ತರಕಾರಿ ತಿಂತಾ ಇದ್ದಾರ, ಅವ್ರು ಕೈ ತೊಳ್ದಿದಾರ, ತಟ್ಟೆ ಸ್ವಚ್ಛಗೊಳಿಸಿದಾರ ಅನ್ನೋದನ್ನ ಗಮನಿಸ್ಬೇಕು. ಅವು ನಮ್ಮ ಮಕ್ಕಳೇ ತರನೇ ಅಲ್ವಾ. ಅವರು ತಂದೆ ತಾಯಿ ಈಗ ಮಕ್ಕಳಿಗೆ ಶಾಲೆ ಕಳಿಸಿದ್ಮೇಲೆ ನಮ್ಮ ಶಿಕ್ಷಕರ ಜವಾಬ್ದಾರಿ ಇರುತ್ತೆ. ನಮ್ಮ ಮಕ್ಕಳ ತರನೇ ಒಂದು ಮನೋಭಾವನೆಯಿಂದ ಆ ಮಕ್ಕಳನ್ನ ಎಲ್ಲರೂ ನಾವು ಸಮರ್ಪಕವಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾರು ಟೀಚರ್ಸ್ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಾನು ಯಾವಾಗಲೂ ನೇರವಾಗಿ ಮಾತಾಡುವಂತ ವ್ಯಕ್ತಿ. ಅದನ್ನ ಸಮರ್ಪಕವಾಗಿ ಇನ್ನು ತಪ್ಪು ಆಗದಂತೆ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಯೋಜನೆಯ ಒಂದು ಸೋಷಲ್ ಆಡಿಟ್ ಒಂದು ಪೋಷಕರ ಸಭೆಯಲ್ಲಿ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಮಾಡಲಿಕ್ಕೋಸ್ಕರ ನಾವು ಪೋಷಕರ ಸಭೆಯನ್ನ ಆಯೋಜಿಸಿರೋದು. ಬಂದಂಥ ಅನುದಾನವಾಗಿರ್ಬೋದು, ಒಂದು ಮೌಲ್ಯಮಾಪನ ಆಗಿರ್ಬೋದು, ಒಂದು ಭೌತಿಕ ಪರಿಶೀಲನೆ ಆಗಿರ್ಬೋದು, ಎಲ್ಲವನ್ನು ಒಂದು ಸಮರ್ಪಕವಾಗಿ ಸದ್ಬಳಕೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪೋಷಕರನ್ನ ಕರೆಸಿರೋದು. ಅದಕ್ಕೋಸ್ಕರ ನಿಮ್ಮ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಒಂದು ಧನ್ಯವಾದ. ಜೊತೆಗೆ ನಿಮ್ಮ ಡಿಜಿಟಲ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮಲ್ಲಿ ಟಿವಿ ಇದೆ, ಮತ್ತೆ ಸ್ಮಾರ್ಟ್ ಕ್ಲಾಸ್ಗಳಿದೆ. 8th ನಿಮ್ಮ ಶಾಲೆಯಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಉನ್ನತೀಕರಿಸಿದ ಶಾಲೆ ಇದೆ. ಆದರೆ ನಿಮ್ಮ ಶಾಲೆಯಲ್ಲಿ 1ರಿಂದ 8 ಇಲ್ಲಿ ಮಧ್ಯಾಹ್ನ ಬಿಸಿ ಊಟ ಜೊತೆಗೆ ಹಾಜರಾತಿನ ಇಲ್ಲ ಹಾಕ್ತಾರೆ. ಪಾಠ ಮತ್ತೆ ಪ್ರವಚನಗಳನ್ನ ಒಂದು ಪ್ರೌಢಶಾಲೆಯಲ್ಲಿ ನಡೆದು ಕಂಡು ಬಂದಿದೆ. ಜೊತೆಗೆ
ಏನು ಹಾಜರಾತಿ ದಾಖಲಾತಿ ನಿರ್ವಹಣೆ ಎಲ್ಲ ಕೂಡ ಇಲ್ಲಿರೋದ್ರಿಂದ ಅಲ್ಲಿ ಒಂದು ಮೌಲ್ಯಮಾಪನ ಮತ್ತೆ ವಿದ್ಯಾಭ್ಯಾಸವನ್ನು ನಡೆಯುತ್ತಿರುವುದು ಕಂಡು ಬಂದಿದೆ. ಇದರಲ್ಲಿ ಇನ್ನೇ ಹೆಚ್ಚಿನ ಏನಾದರೂ ಒಂದು ಮಾಹಿತಿ ಬೇಕು ಅಂತ ಅಂದರೆ ನೀವು ತಿಳಿಸ್ಬೋದು, ಕೇಳ್ಬೋದು. ಇಲ್ಲ ಅಂತ ಅಂದರೆ ಇಷ್ಟು ಹೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸರ್, ಈಗ ಪೋಷಕರು ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಒಬ್ಬೊಬ್ಬರಾಗಿ ಹೇಳ್ಬೇಕು, ದಯಮಾಡಿ. ಸಾಕಷ್ಟು ವಿಚಾರ ಈಗ ನಮ್ಮ ಪ್ರಕೃತಿಯಲ್ಲೇ ಅತ್ಯಂತ ಬುದ್ಧಿಜೀವಿಗಳಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಪಕ್ಷಿ ಜೀವಿಗಳಂದಾಗ ಮನುಷ್ಯ ಜೀವಿ ಅತ್ಯಂತ ಬುದ್ಧಿಜೀವಿ. ಮನುಷ್ಯರಲ್ಲಿ 2 ವರ್ಗ ಇದೆ. ಅದರಲ್ಲಿ ಯಾರು ಬುದ್ಧಿಜೀವಿಗಳು ಅಂದ್ರೆ ಆದ್ರೆ ಹೆಚ್ಚು ಅವ್ರನ್ನ ಬಿಟ್ಕೊಟ್ಟಾಗ ಅವರು ಎಲ್ಲರಿಗಿಂತ ಪುರುಷನಿಗಿಂತಲೂ ಹೆಚ್ಚು ಬುದ್ಧಿವಂತರು ಮತ್ತೆ ಸಾಧನೆ ಮಾಡಬಲ್ಲರು. ನಿಜವಾಗ್ಲೂ ಮೇಡಮ್ ಅವರು ನಮ್ಮ ಶಾಲೆಯ ಬಗ್ಗೆ ಸಮಗ್ರ ಚಿತ್ರಣವನ್ನ A to Z ಎಲ್ಲೂ ಒಂದು ತಾರತಮ್ಯ ಇಲ್ಲದೆ ಸರ್ ಏನ್ ಅನ್ಕೊಂಡಾರೋ, ಮಿಸ್ ಏನ್ ಅನ್ಕೊಂಡಾರೋ, ಮಕ್ಳೇನ್ ಅನ್ಕೊಂಡಾರೋ, ನಾವು ಬಂದಿದ್ದೀವಿ, ಅವ್ರ ಆಫೀಸಲ್ಲಿ ನಾವು ಆಫೀಸರ್ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಯಾವುದೇ ರೀತಿಯ ಒಂದು ತಾರತಮ್ಯ ಇಲ್ಲದೆ ಅವರ ಕರ್ತವ್ಯ ನಿಷ್ಠೆಯನ್ನ ಮಾಡಿದ್ದಾರೆ. ನಿಜವಾಗ್ಲೂ ಕಂಗ್ರಾಚುಲೇಷನ್ ಮೇಡಮ್, ತುಂಬಾ ಖುಷಿ ಆಯ್ತು. ನಿಮ್ಮ ಕರ್ತವ್ಯ ನಿಷ್ಠೆ ತುಂಬಾ ಚೆನ್ನಾಗಿ ಮಾಡಿದ್ರೆ. ನಮಗೆಲ್ಲ ಒಪ್ಪಿಗೆ ಇದೆ. ಏನು ವಾಸ್ತವ ಸ್ಥಿತಿ ಅಂದ್ರೆ ಬಂದಿದ್ದೀವಿ. ತುಂಬಾ ಧನ್ಯವಾದಗಳು. ಈಗ ಏನು ವಿಷಯನ ತಿಳಿಸಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಪೋಷಕರಿಂದ ಅಭಿಪ್ರಾಯಗಳು ಏನಾದರೂ ಅವ್ರದ್ದು ಸರಿ ಇದೆಯಾ ಅಥವಾ ಸರಿ ಇಲ್ವಾ, ನೀವು ಸಂಗ್ರಹಿಸಿರೋ ಮಾಹಿತಿಯಲ್ಲಿ ಏನಾದರೂ ಒಂದು ಬದಲಾವಣೆ ಇದೆಯಾ ಅಂತ ಅವ್ರು ನಿಮ್ಮ ಅಭಿಪ್ರಾಯವನ್ನ ಮಂಡಿಸಿ. ಹೇಳಿ ಪೋಷಕರು ಒಬ್ಬೊಬ್ಬರಾಗಿ ಅವರ ಅನಿಸಿಕೆ ಅಭಿಪ್ರಾಯವನ್ನ ಮೇಡಮ್, ಈಗ ನಮಗೆ ಹಸಿರು ಮನೆ ಅಂತೇಳಿ ಏನು ಕೈತೋಟ ಮಾಡಿದೀವಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಬಿಲ್ ಮಾತ್ರ ಇಟ್ಟಿದ್ದಾರೆ. ಆ ಔಷಧಿಗೆ ಏನು ಹೊಡೆದಿದ್ದಾರೆ ಆ ಬಿಲ್ಸ್ ಮಾತ್ರ ನಮಗೆ ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿರೋದು. ನಾವು ಮುಖ್ಯ ಶಿಕ್ಷಕರನ್ನ ಕೇಳಿದಂಥ ಸಂದರ್ಭದಲ್ಲಿ ಶಾಲೆ ಸುತ್ತ ಈಗ ನೆಟ್ಟಿದಾರಲ್ಲ, ಇಲ್ಲಿ ಶೋ ಗಿಡಗಳು ನೆಟ್ಟಿದ್ದೀವಿ, ಅದ ನಿರ್ವಹಣೆಗೆ ಅಂತೇಳಿ ಔಷಧಿ ಮತ್ತೆ ಅದು ಏನು ಹುಳಗಳು ಬಂದಾಗ ಔಷಧಿ ಹೊಡೆದಿವಿ ಅಂತ ಮಾತ್ರ ಬಿಲ್ಸ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನ ಅದಕ್ಕೆ ಸಂಬಂಧಪಟ್ಟ ನೆಟ್ಟಿರ್ತಕ್ಕಂಥ ದಾಖಲಾತಿಗಳು ನಮ್ಗೆ ಯಾವುದೂ ಇಲ್ಲ. ಫಸ್ಟ್ ನಮಗೆ ಉದಾಹರಣೆಗೆ ನಾವು 3 ಹಂತದ ಉದಾಹರಣೆಗೆ ಔಷಧಿ ಹೊಡೆದಿದ್ದು ಬಿಲ್ಸ್ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ನೀವು ಕೇಳುವಂತ ದಾಖಲಾತಿ ಅಂದ್ರೆ ಒಂದು ಫೋಟೋ ಆಗಿರ್ಬೋದು. ಉದಾಹರಣೆಗೆ ಹೇಳ್ತಿರೋದು, ಫಸ್ಟ್ ಕಾಲೇಜ್ ಆಗೋದು ಫೋಟೋಸು. ನಾವು ಗ್ರಾಮ ಪಂಚಾಯತಿ ಆಡಿಟ್ ಮಾಡೋ ಪ್ರಕಾರ ಹೇಳೋದಾದ್ರೆ ಫಸ್ಟ್ ನಾವು ಗುಂಡಿ ತೆಗೆದಿರ್ತಕ್ಕಂಥ ಫೋಟೋಸು, ಅವು ನೆಟ್ ಮೇಲೆ ತೆಗಿತಕ್ಕಂಥ ಫೋಟೋಸು, ಬೆಳವಣಿಗೆ ಬಂದಂತ ಫೋಟೋಸ್ ಇಟ್ಕೊಂಡ್ರೆ ಇನ್ನು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಈಗ ಸರ್ ನಾನು ನೆಟ್ಟಿದ್ದೀನಿ ಎಲ್ಲ ಒಣಗೋಗಿದೆ ಅಂತ ಹೇಳ್ತಾರೆ, ಅದಕ್ಕೆ ದಾಖಲಾತಿ ಕೂಡ ನಿರ್ವಹಣೆ ಅಂದ್ರೆ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ನೀವು ನನಗೆ ದಾಖಲಾತಿ ಕೊಟ್ಟಿರೋದು ಹಸಿರು ಮನೆ ಬೆಳೆಗೆ ಮಾತ್ರ. ಗಿಡಗಳು ಪರ್ಚೇಸ್ ಮಾಡಿದೀವಿ, ಔಷಧಿ ಹೊಡೆದಿದೀವಿ ಅಂತ ಮಾಡಿದ್ವಿ. ಇನ್ನು ಹೆಚ್ಚಿನ ಮಾಹಿತಿನ ನೀವು ಗಿಡ ಪರ್ಚೇಸ್ ಇಲ್ಲ, ಅದು ಸರ್ಕಾರದಿಂದ ಕೊಡ್ತಾರೆ. ಇಲಾಖೆಯಿಂದ ನಿಮ್ಗೆ ತೋಟಗಾರಿಕೆ ಇಲಾಖೆಯಲ್ಲೂ ಕೊಡ್ತಾರೆ, ಅರಣ್ಯ ಇಲಾಖೆಯಲ್ಲಿ ಉಚಿತ ಗಿಡಗಳನ್ನ ಕೊಡ್ತಾರೆ. ಯಾವ ಗಿಡಗಳು ಕೇಳಿದ್ರು ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾರೆ. ಅವನ್ನ ತಂದು ಬೇಕಾದ್ರೆ ನೀವು ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿನ ನೀವೇ ಕೊಡ್ಬೇಕಾಗ್ತದೆ ಪೋಷಕರಿಗೆ. ನಮಗೆ ಸಂಬಂಧಪಟ್ಟ ದಾಖಲಾತಿಗಳು ಇಷ್ಟು ನಿರ್ವಹಣೆನ ನಾನು ವರದಿನಲ್ಲಿ ತೋರಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನೀವು ಹೇಳ್ಬೇಕು, ಮತ್ತೆ ಮಕ್ಕಳು ಹೇಳ್ಬೇಕು. ಔಷಧಿ ಯಾವಾಗ ಹೊಡೆದ್ರು, ಯಾಕೆ ಹೊಡಿಸಿದ್ರು? ನಮ್ಗೆ ಈಗ ಹಸಿರು ಮನೆ ಅಂತ ಅನ್ನೋದು ಬೇಡ ಬೇಡದ್ಮೇಲೆ ಅರ್ಥ ನಮ್ಗೆ ಯಾವಾಗಲೂ ಒಂದ್ಸಲ ತಿಳಿಸೇ ಇಲ್ವಲ್ಲ, ನೀವು ಈ ರೀತಿ ಐತೆ ಈ ರೀತಿ ಇದರಿಂದ ಸೌಲಭ್ಯ ಬರ್ತದೆ ಅಂತಾನೆ ಗೊತ್ತಿರೋಲ್ಲ ಸರ್ ನಮ್ಗೆ. ಸಣ್ಣ ಪುಟ್ಟ ಅಲ್ಲೇ ಆಯ್ತು. ಹಸಿರು ಮನೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅಂತ ಕೇಳ್ತೀವಲ್ಲ, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ. ಅದನ್ನ ಪೋಷಣೆ ಮಾಡೋದಷ್ಟೇ. ಹಸಿರು ಗಿಡಗಳು ಮರಗಳು ಬೆಳೆಸಬೇಕು, ಅದು ಉದ್ದೇಶ. ಹಸಿರು ಮನೆ ವೆಚ್ಚ ಅಂದ್ರೆ ಅದು ಗಿಡಗಳು ಮರಗಳು ಹೊಸದಾಗಿ ಬೆಳೆಸಬೇಕು, ಅದನ್ನ ಆರೈಕೆ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತ ಉದ್ದೇಶದಿಂದ ಸರ್ಕಾರ ಕೊಡ್ತಾ ಇರೋದು. ಸಾಲದಲ್ಲಿ ನಿಮಗೆ 20 ಗುಂಟೆ 1 ಎಕರೆ ತನಕ ಜಾಗ ಇರುತ್ತೆ, ಇನ್ನೆಲ್ಲೂ ಇಲ್ಲ ಅಂದ್ರೆ ಇಲ್ಲಾರು ನೋಡ್ಕೊಳ್ತಾರೆ, ರೋಡ್ ಪಕ್ಕ ನೆಟ್ಟರೆ ಕಿತ್ತಾಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಶಾಲೆಗಳು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಗಿಡ ಕೆಲವು 100 ಗಿಡ ನೆಟ್ಟರೆ 100 ಉಳಿಯಲ್ಲ, ಕೆಲವೊಂದು ಹೋಗ್ಬಿಡ್ತವೆ. ಅದರಲ್ಲಿ ಒಂದು 50 ಉಳ್ಕೊಂಡ್ರು
ಅದು ಎಷ್ಟೋ ನಮಗೆ ನಮ್ಮ ಪರಿಸರಕ್ಕೆ ತುಂಬ ಉಪಯೋಗ ಆಗುತ್ತೆ. ಈ ಗಿಡ ನಾವು ದಾನಿಗಳಿಂದ ತಂದಿದ್ದಾರಂತೆ. ಅದೇ ಅವ್ರು ಹೇಳ್ದಂಗೆ ಪೈಪು ಈಗ ಖರೀದಿ ಮಾಡಿದ್ದಾರೆ. ಬಟ್ ಆ ಪೈಪು ಖರೀದಿ ಬಂದು ನೀವು ಮೇಡಮ್ ಹೇಳ್ದಂಗೆ ಒಂದು GPS ಫೋಟೋ ಇಟ್ಕೊಳ್ಳೋದು ನಿಮಗೆ ಒಳ್ಳೆಯದು. ಮುಂದೆ ಈ ವರ್ಷ ಮಾಡಿದಾಗ ಈ ಸಾರಿ ಬಂದಿದೆ, ಈ ಸಾರಿ 5,000 ಏನ್ ಮಾಡ್ಬೇಕು ಅಂತ ನಿಮ್ಗೆ ಚರ್ಚೆ ಮಾಡಿ ಮಕ್ಕಳ ಕೈಲಿ ಔಷಧಿ ಹೊಡೆದ್ರೆ ಮಕ್ಕಳ ಕೈಲಿ ಹೊಡ್ತೀರಿ. ಯಾರು ಈ ಸಾರಿ ಇದು 2020-21 ಹಳೇದು ಅಂತ ಹೇಳ್ತಾ ಇದೀವಲ್ಲ, ಒಂದ್ಸಾರಿ ಖರ್ಚು ಮಾಡಿ ಮಾಡ್ಲಿ ಬುದ್ಧಿ ಆರೆಗಳೆಲ್ಲ ಒಂದ್ಸಾರಿ ಖರ್ಚು ಮಾಡ್ತೀವಿ. ಅಷ್ಟೆಲ್ಲಾನು ವಸ್ತುಗಳು ಅವ್ರು ಗಿಡನೇ ತರಬೇಕು ಅಂತ ಹೇಳಿಲ್ಲ, ವಸ್ತುಗಳು ತರಬೇಕು. ಈಗ ಗಿಡ ನೆಡಕ್ಕೆ ಆರೆ ಬುದ್ಧಿ ಬಾಣ್ಲಿ ತುಂಬಾಕು ಬಾಣ್ಲಿ ಬೇಡವಾ, ನೀರ್ ಹಾಕಕ್ಕೆ ಪೈಪ್ ಬೇಡವಾ, ಅವು ವಸ್ತುಗಳು. ಈ ಗಿಡನೇ ಪರ್ಚೇಸ್ ಮಾಡಿ ಉಪಯೋಗ ಮಾತಾಡಿ ಯಾರೇ ಇನ್ನು ಮುಂದೆ ಈಗ ಈ ಸಾರಿ ಬಂದಿರೋದ್ರಿಂದ ಹೊಸದಾಗಿ ಏನ್ ಮಾಡ್ಬೇಕು, ಪಾಟ್ಗಳು ಅವನೇ ಎಲ್ಲ ಕ್ರೀಡಾ ಸಾಮಗ್ರಿಗಳು ತಂದಿದಾರ, ಅದ್ರ ಬಿಲ್ಸ್ಗಳು ಇದೆ. ಕ್ರೀಡಾ ಸಾಮಗ್ರಿಗಳು 50,000 ರೂಪಾಯಿಗೆ ಹೋದ್ರೆ ಗಲಾಟೆ ಆಯ್ತಲ್ವಾ, ಗೊತ್ತಾಯ್ತಲ್ಲ? 50,000 ರೂಪಾಯಿ ಇದು 2 ವರ್ಷದ ಪೆಂಡಿಂಗ್ ಇತ್ತು. ಅದು ನನಗೆ ಸ್ವಾಮಿ ಸರ್ ಹಿಂಗೆ ಅಲ್ಲಿ ಹೋದಾಗ ನಮ್ಮ ಕುಮಾರಸ್ವಾಮಿ ಅವರು ಅಂತ ಒಬ್ರು ಇಲಾಖೆ ಅವರು ಹಿಂಗೆ ನೋಡ್ರಿ 50,000 ಸರಿಂದ ಇಟ್ಕೊಂಡಿಲ್ಲ. ನಾನು ಅವಾಗ ಮೆಂಬರ್ ಆದ್ರು ಹೊಸದ್ರಲ್ಲಿ. ಅವಾಗ ಹೋಗಿ ಸರ್ ನಮಗೆ ಮಾಡ್ಕೊಡಿ ಸರ್ ಹೆಂಗೆ ಹಿಂಗೆ ಅಂತ ನಾವು 50,000 ರೂಪಾಯಿ ನಾವು ಮಾಡ್ಕೊಟ್ಮೇಲೆ ಅದನ್ನು ತಂದುಕೊಟ್ವಿ. ನಮ್ಮ SDLC ರೆಸರ್ವೇಷನ್ ಮಾಡ್ಕೊಂತ ಬಿಲ್ ಮಾಡ್ಕೊಂಡಿದ್ರು, ಅದು ಗಲಾಟೆ ಆಯಿತು. ಪೂರ್ತಿ ಇದೆ ಮೆಟೀರಿಯಲ್ಸ್ ಪೂರ್ತಿ ಆರ್ಟಿಸ್ಟ್ ಮತ್ತೆ ಬ್ಯಾಂಕ್ ಸೆಕ್ಟರ್ ತಂದಿದ್ದೀವಿ. ಡ್ರಮ್ಮು ಎಲ್ಲ ಹೊಡೆದೋಗಿದ್ದಾವೆ, ಹಳೆ ಕಾಲದವು ಹೊಸ ಕಾಲದಲ್ಲಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು 10 ವರ್ಷ ಗೊತ್ತಲ್ಲ. ಈಗ ನಿಮ್ಮ ಅನಿಸಿಕೆ ಹೇಳ್ಬೇಕು. ನಿಮ್ಗೆ ಎಲ್ಲ ಮಕ್ಕಳಿಗೆ ಸಮರ್ಪಕವಾಗಿ ಎಲ್ಲ ಅನುದಾನದ ವಿದ್ಯುತ್ ಬಗ್ಗೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಯಾರೋ ಹೇಳ್ಕೊಟ್ಟು ಕೊಟ್ಟಿದ್ದಾರೆ ಅಂತ ಅನ್ಸಲ್ಲ ಇದಕ್ಕೆ. ಕಲ್ಲು ಸಿಕ್ತು ಅಂತ ಮಗು ಕೊಟ್ರೆ ಇವ್ರಿಗೆ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಬೇರೆಯವರು ಅಂತ ಹೇಳಿದ್ರೆ ಏನಕ್ಕೆ ಹೇಳ್ತಾರೆ? ಮಕ್ಕಳು ಹೇಳ್ಕೊಟ್ಟು ಹೇಳ್ತಾ ಇದಾರ. ಈಗ ಒಬ್ಬ ಇಲ್ಲೇ 3 ಜನ ಇವ್ನು ಹೇಳ್ದ ಅವ್ನು ಹೇಳ್ದ ಇವ್ನು ಹೇಳ್ದ ಅವ್ನು ಹೇಳ್ದ ಅಂತ ಅವರೇ ಮಾತಾಡ್ತಾ ಇದ್ರು. ಅದನ್ನ ಅವ್ರ ಕೈಲೇ ಚರ್ಚೆ ಮಾಡ್ತಿದೀವಿ. ನೀವು ಅವ್ರನ್ನ ಕೇಳ್ಬೇಕು. ಅವ್ರೇ ಮಕ್ಕಳನ್ನೇ ಬೇರೆ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇರೋದು, ಮಕ್ಕಳನ್ನ ಮಾತ್ರ ಕೇಳ್ತಾ ಇರೋದು. ಮಕ್ಕಳನ್ನೆಲ್ಲ ನೀವು ಕೇಳ್ಬೇಕಾದ್ರೆ ಕಲ್ ಸಿಗ್ತಾ ಇದೆ ನೀಟಾಗಿ ಮಾಡಿ ಅಂತ ಅಲ್ಲೋಗಿ ಕೇಳ್ಬೇಕು ನೀವು. ಮಕ್ಕಳನ್ನೇ ಅದಿಸೋದಲ್ಲ ನೀವು. ಮತ್ತೆ ಅಯ್ಯೋ ನಿಮ್ಗೆ 1 ರೂಪಾಯಿ ಖರ್ಚಿಂಗಿಲ್ದೆ ಊಟ ಹಾಕ್ತೀನಿ ಅಂದ್ರೆ ನಿಮ್ ಮನೆಯಿಂದ ತಂದು ಹಾಕಲ್ಲ, ಗವರ್ಮೆಂಟ್ ಕೊಡ್ತಾ ಇದೆ. ಮೊಟ್ಟೆಗೆ ಎಕ್ಸ್ಟ್ರಾ 1 ರೂಪಾಯಿ ಇಸ್ಕೊ ಬನ್ನಿ ಅಂತ ಅಂತಿದ್ರಂತಾರೆ. ಇಲ್ಲ ಇಲ್ಲ ಇಲ್ಲ, ಯಾಕಂತಂದ್ರೆ ಮೊಟ್ಟೆ ರೇಟ್ ಜಾಸ್ತಿ ಆಗ್ತಾ ಉಂಟು. 7 ರೂಪಾಯಿ ಒಂದು ನಿಮಿಷ, ಮೊಟ್ಟೆ ಚೆನ್ನಾಗಿರೋದು ನಿಮ್ಗೆ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಮನೆಯಿಂದ 1 ರೂಪಾಯಿ ಇಸ್ಕೊಂಡ್ ಬನ್ನಿ, ನಿಮ್ಗೆ ನೀಟಾಗಿರೋ ಮೊಟ್ಟೆ ಕೊಡ್ತೀವಿ ಅಂದ್ರೆ ಅಂದಿದ್ದೀರಾ. ಅದು ಬಂದಂತ ಮಾಹಿತಿ. ಮೊಟ್ಟೆ ಸರಿಯಾಗಿ ಬೇಯಿಸ್ತಾರಂತಲ್ಲ, ಮೊಟ್ಟೆ ಸರಿಯಾಗಿ ಬೇಯಿಸ್ತೀವಿ ಅಂತ. ನೀನು ಅದ್ರ ಸಹ ಚೆನ್ನಾಗಿಲ್ಲ ಅಂತ ಯಾಕೆ ಹೇಳಿದ್ರು ನೀವು? ಯಾರು ಅನ್ಲಿ ನಿಮ್ಗೆ ಒಂದೇ ಒಂದ್ ಮೊಟ್ಟೆ ಸಿಕ್ಕೈತೆ ಅಂತ ಹೇಳಿದ್ವಿ. ಇಡೀ 100 ಮೊಟ್ಟೆಲಿ ಬೇಯಿಸಿದಾಗ 1 ಮೊಟ್ಟೆ ಹಂಗ ಆಗೈತೆ ಅಂತ ಹೇಳ್ಬೇಕಷ್ಟೇ. ಮೇಡಮ್ ಅಲ್ಲ ಆಗ್ತದೆ ಮೇಡಮ್. ಮಕ್ಕಳು ಈಗ ಇಷ್ಟ ತಿನ್ನೋದು ಮಕ್ಕಳು ಬಿಡಿ ಮೇಡಮ್, ವೇಸ್ಟ್ ಮಾಡ್ತಾರೆ. ವೇಸ್ಟ್ ಆಗ ಬೇಡ. ಅಡಿಗೆಗೆ ಊಟನ ಇದು ಕ್ಲೀನಿಂಗ್ಗೆ ಅವಾಗೇ ಬಂದು ಅವಾಗೇ ಮಾಡ್ಕೊತಾರೋ ಇಲ್ಲ ಇವತ್ತು ಮಾಡಿಟ್ಬಿಟ್ಟು ಬೆಳಿಗ್ಗೆ ಅಡಿಗೆ ಮಾಡ್ತಾರೋ ಇವರು. ಹುಳಗಳು ಸಿಕ್ಕೋದು, ಇದು ವಾಟೊಳೆ ಇದ್ರೆ ಎದ್ದಾಕ್ಬಿಟ್ಟು ತಿನ್ನಿ ಅಂತ ಅನ್ನೋದು. ನಿಮ್ಮನೆ ಹಂಗೆ ಮಾಡ್ತಾರ. ಕರ್ಸಿ ಸರಿ ಏನು ನೀವು ಹೇಳ್ತಾ ಇದ್ರೆ ನಿಮ್ಮ ಕಾಂಟ್ಯಾಕ್ಟ್ ಏನಿದೆ ಅದು ಆಡಿಟ್ ರಿಪೋರ್ಟ್ ಅಲ್ಲಿ ಜಿಲ್ಲಾ ಪಂಚಾಯತಿಗೆ ವರದಿ ಮಾಡ್ತಾ ಇದ್ದೀವಿ, ತಾಲೂಕು ವರದಿ ಮಾಡ್ತಾ ಇದ್ದೀವಿ. ವಾರದಲ್ಲಿ ಎಲ್ಲಾ ದಿನವೂ ಮೊಟ್ಟೆ ಕೊಡದೇ ಇರೋದು, ಗುಣಮಟ್ಟದ ಬಿಸ್ಯೂಟ ಕೊಡದೇ ಇರೋದು ಅಪರಾಧ. ಅದು ಯಾಕಂದ್ರೆ ಅದು ನಮ್ಮ ಸರ್ಕಾರದ ಒಂದು ಆದ್ಯತಾ ಯೋಜನೆ. ಅಂದ್ರೆ ನೀವೆಲ್ಲ ಬೇರೆ ಕೆಲಸ ಬಿಟ್ಟು ಅವರು
ಮಕ್ಕಳಿಗೆ ಒಂದು ಗುಣಮಟ್ಟದವರಿಗೆ ಆರೋಗ್ಯ ಕಾಪಾಡಬೇಕು ಅಂತ ಎಲ್ಲರಿಗೂ ಮೊಟ್ಟೆ ಕೊಡ್ತಾ ಇದ್ದಾರೆ. ಈಗ ರೋಡು ಗೀಡಿಗೆ ಹಾಕ್ಬೋದಿತ್ತು, ಅದಕ್ಕೆ ಕೊಡ್ತಾ ಇಲ್ಲ. ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಮೊಟ್ಟೆ ಕೊಡ್ತಾ ಇದ್ದಾರೆ ಅಂತ ಆದ್ಯತೆ ಯೋಜನೆ ತಾವು ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಕಾರಣಕ್ಕಾಗಿ ಈಗ ಎಲ್ಲ ವರ್ಷದಲ್ಲಿ ಎಲ್ಲ ದಿನ 7 ರೂಪಾಯಿ ಮೊಟ್ಟೆ ಇರಲ್ಲ, 6 ರೂಪಾಯಿಗೂ ಬರುತ್ತೆ, 5 ರೂಪಾಯಿಗೂ ಬರುತ್ತೆ. ಇದು 5 ರೂಪಾಯಿ ಬಂದಾಗ 1 ರೂಪಾಯಿ ಸರ್ಕಾರ ವಾಪಸ್ ಕೊಡೋದಲ್ವಾ? 5 ರೂಪಾಯಿ ಕೊಟ್ಟು 1 ನಿಮಿಷ ನಮಗೆ 6 ರೂಪಾಯಿ ಕೊಡ್ತಾ ಇದ್ದಾರೆ, 50 ಪೈಸೆ ಬೀಸರ್ ಕೊಡ್ತಾರೆ. 5 ರೂಪಾಯಿನೇ ಖರೀದಿ ಮಾಡಬೇಕು ರೂಲ್ಸ್ ಐತದೆ. 1 ನಿಮಿಷ ಸರ್, 5 ರೂಪಾಯಿಗೆ ಖರೀದಿ ಬಟ್ಟೆ ಮಾಡಬೇಕು, 50 ಪೈಸೆ ಗ್ಯಾಸ್ ಖರ್ಚು ಮಾಡಬೇಕು, 30 ಪೈಸೆ ಅಡಿಯವರು ಕೊಡಬೇಕು, 20 ಪೈಸೆ ಹೊಡೆದೋದಕ್ಕೆ ಬಂದಕ್ಕೆ ಟ್ರಾನ್ಸ್ಪೋರ್ಟ್ 20 ಪೈಸೆ ಕೊಡಬೇಕು. ಸರ್ಕಾರ ರೂಲ್ಸ್ ಇರೋದು 5 ರೂಪಾಯಿ ಮೇಲೆ ಯಾವತ್ತೂ ಮೊಟ್ಟೆ ಖರೀದಿ ಮಾಡಕ್ಕೆ ರೂಲ್ಸ್ ಇಲ್ಲ. ಹೌದು, ಈಗ ನೀವು ಮೊಟ್ಟೆ ಹಿಡಿಯೋಕ್ಕೆ ಮಕ್ಕಳು ಕೊಟ್ಟರೆ ಇಟ್ಕೊಳ್ತಾರೆ, ಅದು 20 ಸರ್ ಮಕ್ಕಳು ಕೊಡೋದು ಅದು ತಪ್ಪ, ಮಕ್ಕಳ ಕೈಲಿ ಎಡ್ಸಂಗಿಲ್ಲ ಸರ್. ಇಲ್ಲ, ಬಟ್ ಮತ್ತೆ 6 ರೂಪಾಯಿ ಬರ್ತಾರೆ ಸರ್. 6 ರೂಪಾಯಿಲಿ 30 ಪೈಸೆ ಹಿಡಿಯೋರಿಗೆ 30 ಪೈಸೆ ಬೇಸಕ್ಕೆ ಹೋದ್ರೆ 5 ರೂಪಾಯಿ 40 ಪೈಸೆ ಹೋಗೋದು. 5 ರೂಪಾಯಿ 40 ಪೈಸೆಲಿ ನಾವು 107 ಮಕ್ಕಳು, 107 ಮಕ್ಕಳಿಗೆ 107 ಮಕ್ಕಳು ಅಟೆಂಡ್ ಕೊಟ್ಟಿರಲ್ಲ. ಓಕೆ, ಒಂದೊಂದು ಮಕ್ಕಳು 15 ಅಲ್ವಾ, 10 ಮಕ್ಕಳಿಗೆ 50 ರೂಪಾಯಿ ಸೇವ್ ಆಯ್ತು, ಅದನ್ನ ಅಲ್ಲಿ ಸೇವ್ ಮಾಡಕ್ಕಲ್ವಾ? ವರದಿ ಹೋಗ್ತಾ ಇದೆ. ಮಕ್ಕಳು ಊಟ ಇದು ಮಾಡ್ಕೊತೀವಲ್ಲಪ್ಪ ಸರ್, ಪ್ರತಿ ದಿವಸನೂ ಅದು 6 ರೂಪಾಯಿ ಮೇಲೆ ಬಿಡ್ತಾರೆ. ಯಾರು ಹೇಳಿದ್ರು ಆ ಥರ? ನೀವು 1 ನಿಮಿಷ, ವಾರದಲ್ಲಿ 3 ದಿವಸ ಮೊಟ್ಟೆ ಕೊಡಿ, 3 ದಿವಸ ಅಷ್ಟು ಇದ್ದದ್ದು ನಾವು ಮಾಡ್ಕೊಂಡು ಹೋಯ್ತಿದ್ದೋ. ಈಗ ಪ್ರತಿ ದಿವಸನೂ ಶನಿವಾರನೂ ತಿನ್ನಿಸ್ತಾ ಇದೀವಿ, ಸೋಮವಾರನೂ ತಿನ್ನಿಸ್ತಾ ಇದೀವಿ. ನಾನು ಇಲ್ಲದೆ ಹೋದ್ರು ಮೊಟ್ಟೆ ಮರ್ಬಿಟ್ಟು ಹೋಗಿರ್ತೀನಿ, ಕೊಡ್ತಾರೆ. ಯಾರು ಸರ್ ಇವತ್ತೇ ನೀವು ತೀರ್ಮಾನ ಮೇಲೆ ವಹಿಸ್ಬಿಡಿ ಸರ್. ಈಗ ಆಗ್ಲಿ ಎಲ್ಲ ಪಪ್ಪ ಇವರು ಅಡಿಗೆ ಈಗ 1 ನಿಮಿಷ, ನಾವು 4 ಜನ ಶಿಕ್ಷಕರು 6 ಸಬ್ಜೆಕ್ಟ್ ತಗೊಂಡಿದೀವಿ, 6 ಜನನು 6 ಸಬ್ಜೆಕ್ಟ್ ತಗೊಂಡಿದೀವಿ. ಆ ಸಬ್ಜೆಕ್ಟ್ ಪಾಠ ಮಾಡ್ಬಿಟ್ಟು ಶಾಲೆನೂ ನಿರ್ವಹಣೆ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ನಾನು ಹೇಳಕ್ಕಾಗಲ್ಲ. ಅಧಿಕಾರಿಗಳಿಗೆ ಹೇಳ್ತಾ ಶಾಲೆ ನಿರ್ವಹಣೆ ಮಾಡ್ತೀರಾ ಬಿಟ್ಟರೆ ಗೊತ್ತಿಲ್ಲ. ನೀವು ನನಗೆ ನಿಮ್ಮ ಮುಖ್ಯ ಶಿಕ್ಷಕರು ಅಂತ ಬಾಯಿ ಬಿಟ್ಟು ಹೇಳೋರು ಐತೆ, ನಿನ್ನ ಶಿಕ್ಷಕರು ಅಂತಾನೆ ನೇಮನೆ ಮಾಡ್ತಾ ಇರೋದು. ಬಿಒ ಕಲ್ಸಿ ಇನ್ನೊಂದ್ಸರಿ ಬಿಒ ಕಲ್ಸ್ಬಿಟ್ಟು ಇನ್ನೊಬ್ರು ಟೀಚರ್ಸ್ ನಿನ್ ಬೈಲೆ ವರ್ಷವೆಲ್ಲ ಕೇಳಿದ್ರೆ ಡೆಪ್ರೆಷನ್ ಕೂಡ ನೀವು ಕೇಳೋದಕ್ಕೂ ಡಿಫ್ರೆನ್ಸ್ ಐತೆ. ದಿನ ಹೋಗಿ ಕೇಳ್ತಾನೆ ಇದೀವಿ, ಕೊಡಕ್ ಬರಲ್ಲ. 3 ಮಕ್ಳಿಗೆ 1 ನಿಮಿಷ ಸೇರಿಸ್ತೀನಿ. SDMC ಅವರು ತೀರ್ಮಾನ ಮಾಡಿ ಅಷ್ಟು ಮಾಡ್ಕೊಡಿ, ನನ್ ಸಾಕು. ನಾನು ಬರೀ ಪಾಠ ಮಾಡ್ಕೊಂಡಿದ್ದೀನಿ, ಕೆಲಸ ಮಾಡಬೇಡ. ಅದು ಹಾಗೆ ಆಗುತ್ತೆ. ಗಣಿತ ಓಡ್ಬರ್ತಾರೆ, BDPನೂ ಓಡ್ಬರ್ತಾರೆ, JDನೂ ಓಡ್ಬರ್ತಾರೆ. ಶಾಲೆ ಬಿಗಾಕ್ತೀರಾ? ಅವ್ರು ನಾನು ಕೇಳೋದು ಕೇಳಾಗತ್ತೆ. ನಾನು ಯಾಕೆಂದ್ರೆ 15-20 ದಿನ ನಾನು ಹೋಗೋದು ಬಿಟ್ಬಿಟ್ಟೆ, BO ಆಫೀಸ್ಗೆ ಹೋಗೋದು ವರ್ಷವೆಲ್ಲ ಅಲ್ಲಿವ್ರೆ. ನಾನು ಅಲ್ಲಿದ್ದೀನಿ ಯಾಕಂದ್ರೆ ನಮ್ಮ ಮಕ್ಕಳು 80 ಮಕ್ಕಳು 17 ಮಕ್ಕಳು ಅಲ್ಲೋಯ್ತವೆ. ನಮ್ಗೆ ಎಷ್ಟು ಮಕ್ಕಳು? ಈಗ 90 ಮಕ್ಕಳು, 5 ಜನ ಟೀಚರ್ಸ್. ಅದು ಎಷ್ಟು ಹೇಳ್ತಾರೆ? 15 ಡೈಲಿ 90, 15 ಮಕ್ಕಳು ಒಬ್ಬ ಶಿಕ್ಷಕರು ಕೊಡ್ತಾರೆ. ಯಾವ ರೀತಿ ಉತ್ತರ ಕೊಡೋದವ್ರಿಗೆ? ಎಷ್ಟು ಬೇಕು ಟೀಚರ್ಸ್ ಅಂತ ಕೇಳ್ತಾರೆ. 15 ಮಕ್ಕಳು ಒಬ್ಬೊಬ್ರು ಶಿಕ್ಷಕರು ಇರೋದು ಅಲ್ಲ. ನಾನು ಎಷ್ಟು ಕೆಲಸ ಮಾಡಬೇಕು? 15 ಮಕ್ಕಳು ಒಬ್ಬ ಶಿಕ್ಷಕರು ಕೊಡೋದಿಲ್ಲ. 35 ಮಕ್ಕಳು ಒಬ್ಬರಂತೆ ಇರ್ತವೆ ಇರೋದು. 35 ಮಕ್ಕಳು ಒಬ್ಬರಂತೆ ಇರೋದು. 35 ಮಕ್ಕಳು ಒಬ್ಬರಂತೆ ಆದ್ರೆ ಎಷ್ಟು ಜನ ಶಿಕ್ಷಕರು ಬೇಕು? 80 ಶಿಕ್ಷಕರು ಕೇಳ್ತಾ ಇರೋದು ಅದೇ ಗೊತ್ತಾಗ್ತಾನ. SDMC ಗೊತ್ತಾಗ್ತಾನ ಬುದ್ಧಿ. ಆಮೇಲೆ ವಿಷಯವಾರು ಶಿಕ್ಷಕರು ಬೇಕು. ನಾನ್ ಕನ್ನಡ ಮಾಡೋನು, ಕನ್ನಡ ಟೀಚರು, ವಿಜ್ಞಾನ ಗಣಿತ ಮಾಡಕ್ ಬರಲ್ಲ. ಏನ್ ಮಾಡೋದು ಅವಾಗ? ಅದಕ್ಕೆ ಏನ್ ಮಾಡ್ಬೇಕು? ನಾವು ಹೊಂದಾಣಿಕೆ ಮಾಡ್ಕೊಂಡೆ ಮಾಡ್ಬೇಕು. ಕನ್ನಡ ಟೀಚರ್ ಕೊಡಿ ಕೇಳ್ಬೇಕು, ವಿಷಯವಾರು ಶಿಕ್ಷಕರು ಕೊಡಿ ಕೇಳ್ಬೇಕು, ವಿಜ್ಞಾನ ಕೇಳಿ, ಗಣಿತ ಕೇಳಿ, ಎಲ್ಲರೂ ಕೇಳಿ. ಅದು ಆಗದೇ ಇಲ್ಲ. ನಮ್ಮ SDMC ಹೊಸ ಹೊಸ ಗೊತ್ತಾವ್ರೆ, ಎಲ್ಲಾ ಕಡೆ ತುಂಬವ್ರೆ. ನಮ್ಮಲ್ಲಿ ಸಿಗ್ತಿರ್ತಾರೆ, ವಿಷಯವಾರು ಶಿಕ್ಷಕರು ಸಿಗ್ತಾ ಇಲ್ಲ. ನಾನು 3 ಸಬ್ಜೆಕ್ಟ್ ಮಾಡಿದ್ದಾರೆ,
ಕಾರ್ ಕೊಟ್ಟಾಗ ಏನ್ ಮಾಡ್ತೀಯವ ನೀನು? ಯಾರು ಇಲ್ದಿರ ಸುಮ್ಮನೆ ಉಸ್ತುವಾರಿ ನೋಡ್ಕೋಬೇಕು. ಮನೆಯಲ್ಲಂತೂ ಓದಿವರೆಗೂ ಮಾಡ್ತಾ ಒಬ್ಬೊಬ್ರು ಮಾತಾಡಿ, ಯಾರು ಒಬ್ಬೊಬ್ರು ಮಾತಾಡಿ. 5 ರೂಪಾಯಿ 4 ರೂಪಾಯಿ ಎಂಬುದು ಸಿಗ್ತದೆ, ಅದು 6 ರೂಪಾಯಿ ಎಂಬುದು 5 ರೂಪಾಯಿ ಎಂಬುದು. ಆ ತಿಂಗಳಲ್ಲಿ ಒಂದು ತಿಂಗಳಲ್ಲಿ 4 ದಿವಸ ಬಂದಿರೋದು ಬಿಟ್ರೆ ಎಲ್ಲಾ ದಿವಸ ಬಿಲ್ಲು 5 ರೂಪಾಯಿ 20 ಪೈಸೆ, 6 ರೂಪಾಯಿ 20 ಪೈಸೆ, 7 ರೂಪಾಯಿ 20 ಪೈಸೆ. ಎರಡು ಮೂರು ಟೈಪ್ ಮೊಟ್ಟೆ ಸಿಗುತ್ತೆ ಸರ್, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ಮ ಸಿಗೋದು ದೊಡ್ಡ ಸೈಜು ಮೊಟ್ಟೆ. ಆಯ್ತು, ದೊಡ್ಡ ಸೈಜು. ಮಂಡ್ಯದಲ್ಲಿ ನಮ್ಮ ಇದತ್ರ ಹೋದ್ರೆ ಸೆಕೆಂಡ್ರಿ ಅದು ಇಲ್ಲೇ ತಗೊಂಡು ಬಿಲ್ ಇದೆ. 6 ರೂಪಾಯಿ 20 ಪೈಸೆ, 7 ರೂಪಾಯಿ 20 ಪೈಸೆ ಬಿಟ್ಟು ನೋಡೋದು ಇಲ್ಲಿ. 5 ರೂಪಾಯಿ 20 ಪೈಸೆ ಒಂದು ನೋಡೋಲ್ಲಿ ಮೊಟ್ಟೆಗೆ ಆನಂದ ಬಿಲ್ಲಲ್ಲಿ ಮತ್ತೆ 5 ರೂಪಾಯಿ ಸಿಗ್ತದೆ ಅಂದ್ರೆ ನೀನೇ ತಂದು ಕೊಡುವ. ಮುಖ್ಯ ಶಿಕ್ಷಕರೇ ವಹಿಸ್ಕೋಬೇಕಾ ಪ್ರತಿಯೊಂದನ್ನು? ಸರ್ ಮುಖ್ಯ ಶಿಕ್ಷಕರು ಅಂತಿಲ್ಲ, ಅವ್ರು ಯಾರಾದ್ರೂ ವಹಿಸ್ಕೋಬಹುದು. ಯಾರು ನಿಮ್ಮ ಮೆಂಬರ್ ಯಾರು ಇರ್ತಾರೆ STMC ಅವರು, ಅವರಲ್ಲಿ ಯಾರು ನಿಮ್ಮ ತೀರ್ಮಾನ ಮಾಡಿದ್ರು ಅವ್ರು ವಹಿಸ್ಕೊಂಡು ಮಾಡ್ಬೋದು. ದೊಡ್ಡ ಸಮರ್ಪಕವಾಗಿ ಆಗ್ಬೇಕು. ನಿಮ್ಗೆ ಹಂಗೂ ಸಮಸ್ಯೆ ಇದ್ರೆ ಹೋಗಿ ನೀವು ರೇಟಿಂಗ್ ಅಲ್ಲಿ AD ಅವ್ರಿಗೆ ಲೆಟರ್ ಕೊಡಿ. ಇದು 2 ವರ್ಷದ ಪ್ರಾಬ್ಲಮ್ ಮೇಡಮ್ ಅವರೇ. ಅವರು ಕ್ಲೀನ್ ಆಗಿ ಪಾತ್ರೆಗಳು ತೊಳಿತಾರೆ, ಸ್ಟೀಲ್ ಚೇರ್ಗಳೆಲ್ಲ ಸಿಗ್ತಾವೆ, ಒಳ ಸಿಗ್ತೈತೆ, ಕೀಲ್ ಕಲ್ಲೈತೆ. ಅದೆಲ್ಲ ಪ್ರಾಬ್ಲಮ್ ಐತೆ. ನಾವು STMC ಸದಸ್ಯರಾಗಿ ಮೀಟಿಂಗ್ ಅಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಅದನ್ನ ಮುಖ್ಯ ಶಿಕ್ಷಕರೇ ಜವಾಬ್ದಾರಿ ಅಂತ ಸರ್ಕಾರದಿಂದ ಆದೇಶ ಆಗೈತೆ, ನಮ್ಗೆ ನಾವೇ ನಿಭಾಯಿಸ್ಬೇಕು ಅಂತ ಅವರು ಮಾಹಿತಿ ಹೇಳಿದ್ರು ನಮ್ಗೆ. ಅದರಿಂದ ಮಕ್ಳುಗಳು ಏನಾದ್ರು ಹೇಳಿದ್ರೆ ಅವ್ರಿಗೆ ಮಕ್ಳುಗಳಿಗೆಲ್ಲ ಬೆದರ್ಸೋದು ಇದೆಲ್ಲ ಮಾಡವ್ರೆ. ಇವಾಗ 3 ಜನ ಅಡುಗೆ ಸಿಬ್ಬಂದಿ ಇರೋಲ್ಲ ಮೇಡಮ್ ಅವರೇ, ಪಾತ್ರೆ ಎಲ್ಲ ಕ್ಲೀನಿಂಗ್ ಮಾಡಕ್ಕಾಗಲ್ಲ, ಅಕ್ಕಿ ಸೋಸಕ್ಕಾಗಲ್ಲ. ಈಗ ಅವ್ರು ಬರ್ತಾರೆ 12 ಗಂಟೆಗೆ ಅಡುಗೆ ಮಾಡ್ಬಿಡ್ತಾರೆ, 2 ಗಂಟೆ ಮನೆಗೆ ಹೋಗ್ತಾರೆ. ಬೇರೆ ಕೆಲಸ ಯಾರು ಮಾಡೋರು? ಟೀಚರ್ ಮಾಡೋಣ. ಅದನ್ನ ಯಾರು ನೋಡ್ಕೋಬೇಕು? ಇವಾಗ ನಾವು ಸದಸ್ಯರಾದಾಗಲೇ ಹೇಳ್ತಾ ನಾವು 5 ಜನ ಟೀಚರ್ಸ್ ಇದ್ದೀರಿ, ನೀವು ಮುಖ್ಯ ಶಿಕ್ಷಕರನ್ನ ನಿಭಾಯಿಸಿ. ಇನ್ನೊಬ್ರು ಟೀಚರ್ ಕೆಲಸಗಳು ವಹಿಸಿ ಅಂತೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಅದು ಆಗಲ್ಲ ಅಂತ ಅವರು ಯಾರಿಗೂ ಕೊಡ್ತಾರೆ, ಅವರೇ ಉಳಿಸ್ಕೊಂಡಿದ್ದಾರೆ. ಅದನ್ನ ನೀವು ಲೆಟರ್ ಕೊಡಿ, ರೇಟಿಂಗ್ ಕೊಡಿ, ಮೆಂಬರ್ಸ್ ಎಲ್ಲ ಸೇರಿ ಊಟ ಮಾಡೋದು. ಒಂದೊಂದು ದಿನ 3 ಜನ ಟೀಚರ್ ಇರ್ತಾರೆ, ಒಂದೊಂದು 4 ಜನ ಇರ್ತಾರೆ, ಒಂದೊಂದು 5 ಜನ ಇರ್ತಾರೆ, ಒಂದೊಂದು ದಿನ ಒಬ್ಬರೇ ಇರ್ತಾರೆ. ಟೈಮಿಗೆ ಸರಿಯಾಗಿ ಬಂದು ಯಾರು ಇದು ಮಾಡ್ತಾ ಇಲ್ಲ. ಆಮೇಲೆ ಮುಖ್ಯ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಶಾಲೆಗೆ ಬಂದು ಪಾಠ ಮಾಡ್ತಾ ಇಲ್ಲ ಅವರು, ಆಮೇಲೆ ಹೋಗಿ ಮೊಟ್ಟೆ ತಗೊಬರೋದು. ನಾನು 7 ದಿವಸ ನೋಡಿದ್ದೀನಿ. ಶಾಲೆಗೆ ಬರ್ಬೇಕಾದ್ರೆ ಯಾರಿಗಾರ ಟೀಚರ್ ಬಯಸಿದ್ರೆ ಅವ್ರು ತರಲ್ರ. 4 ಜನ ಟೀಚರ್ ಎಲ್ಲ ವೆಹಿಕಲ್ ಅಲ್ಲೇ ಬರೋರು, ಸ್ಕೂಟರ್ಲ್ಲೇ ಬರೋರು, ತರ್ಬೋದು. ಈ ತರ ಮಾಡ್ತಾ ಇದ್ದಾರೆ ಮುಖ್ಯ ಶಿಕ್ಷಕರು, ಪಾಠನೇ ಮಾಡ್ತಾರೆ. ನಾವು 3-4 ಸಾರಿ ಮೀಟಿಂಗ್ ಅಲ್ಲೆಲ್ಲ ರೆಜುಲೇಷನ್ ಎಲ್ಲ ಮಾಡಿ ಎಲ್ಲ ಕಂಪ್ಲೇಂಟ್ ಮಾಡಿದೀವಿ, ಎಲ್ಲಾನು ಮಾಡಿದೀವಿ. ಅದರಿಂದ ನಮ್ಮ ಸ್ಕೂಲ್ಗೆ ಹಾಜರಾತಿನೂ ಕಡಿಮೆ ಆಯ್ತಾ ಇರೋದು, ಸ್ಟ್ರೆಂತ್ ಕಮ್ಮಿ ಆಯ್ತಾ ಇರೋದು. ನೆಕ್ಸ್ಟ್ ವರ್ಷಕ್ಕೆ 50 ಸೀಟು ಬರ್ತದೆ. ಎಲ್ಲರಿಗೂ ಕಾರಣ ಮುಖ್ಯ ಶಿಕ್ಷಕರೇ ಮೊದಲನೇ ಕಾರಣ ಇಲ್ಲಿ. ಕಾರಣಗಳು ಕೊಡ್ತಾರೆ. ಇವಾಗ ನಾವು ಟಿವಿ ತರಕ್ಕೆ ಮೇಡಮ್ ಅವರೇ ಹಳೆ ದುಡ್ಡನ್ನ ಯೂಸ್ ಮಾಡಿ ಕೇಳಿದ್ದು, ಅದನ್ನ ನಿಮ್ ಲೆಕ್ಕಾಚಾರ ಆಡಿಟ್ಗೆ ಅನುದಾನಕ್ಕೆ ಹೊಂದಾಣಿಕೆ ಮಾಡಿದ್ದಾರೆ. ಸ್ವಾಮಿ ಇವರೇ ನೀವು ನಮ್ಮ ಕೈ ಮುಗಿಬೇಡಿ. ನಾವು ಹಳೆ ದುಡ್ಡು ಇತ್ತು ಮೇಡಮ್ ಅವರೇ, ನಾವು STMC ಸದಸ್ಯರಾಗಕ್ಕೂ ಮೊದಲನೇ 30,000 ರೂಪಾಯಿ ಅಮೌಂಟ್ ಇತ್ತು ಇವ್ರ ಹತ್ರ. ಆ ದುಡ್ಡಿಗೆ ನಾವು ಟಿವಿ ತರಿಸಿದ್ದೆ ಹೊರತು ಇವರು ಮಾಡ್ಕೊಂಡಿದ್ದಾರೆ. ಈ ಮಕ್ಕಳೇ ಕೇಳಿ ಹುಳ ಇತ್ತ ಹುಳ ಇಲ್ವ ಅಂತ ಸ್ಟೀಲ್ ಚೇರ್ ಸಿಕ್ಕಿಲ್ಲ. ಇವ್ರಿಗೂ ಬರೀ ಮೊಟ್ಟೆದೇ ವಿಚಾರ ಆಯ್ತಲ್ಲ, ಅರ್ಧ ಗಂಟೆ 1 ಗಂಟೆ. ಇವ್ರು ಪಾಠ ಮಾಡೋದು ಯಾವಾಗ, ಅಡಿಗೆ ನಿರ್ವಹಣೆ ಮಾಡೋದು ಯಾವಾಗ? ಇನ್ನು 4 ಜನ ಶಿಕ್ಷಕರಲ್ಲ, ಅವ್ರು ವಹಿಸ್ಬೋದಲ್ಲ, ಇಂತಿಂತ ಕೆಲಸ ಇಂತಿಂತ ಮಾಡ್ಕೊಳ್ಳಿ ಅಂತ. ಒಬ್ಬ ಧೈರ್ಯ ಶಿಕ್ಷಕರಿದ್ರು, ಅವರು ಇದೇ ತರಕ್ಕೆ ಇದ್ರಾಗೆ ಅವರು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಶಾಲೆನೇ ನಾವೇ ಕೈಯಾರೆ ಬಿಟ್ಟಿದ್ರು ಬಂದೇ ಬರ್ತದೆ. ಅರ್ಥ ಆಯ್ತಲ್ವಾ? ಕೈ ಇಟ್ಟಿದ್ರೆ ಬರ್ತದೆ. ಅವರು ಡೈರೆಕ್ಟ್
ಮುಖ್ಯ ಶಿಕ್ಷಕರ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ. ನೀವು ಮುಖ್ಯವಾಗಿ ಗಣಿತ ಮುಖ್ಯವಾದ ಒಂದು ವಿಷಯ ಕೊಟ್ಟಿದ್ದೀನಿ, ವಿಷಯವಾದ ಶಿಕ್ಷಕರು ಕೊಡಿ ಅಂತ ಕೇಳಿದ್ದೀನಿ. ನೀವು ಕೊಡಲ್ಲ. ಟೀಚರು ಗಣಿತ ಟೀಚರ್ ಅಂತ ನೇಮಕಾತಿ ಆಗಿಲ್ಲ. ನೀವು ತಿಳ್ಕೊತಾ ಇದ್ದೀರಾ. ನೀವು ಹೊಸ ನೋಡ್ತೀರಾ, ಮಕ್ಕಳು ಚೆನ್ನಾಗಿ ನೋಡ್ತೀರಾ ಸರ್. ನನ್ನ ವಿಷಯ ಹಂಗಾಗಿದೆ. ಕನ್ನಡ ಹೇಳೋದಕ್ಕೆ ಕೇಳಿ. ನನ್ನ ವಿಷಯ ಕನ್ನಡ ಮಾತ್ರ. ಮಾತಾಡ್ತಾರೆ ನೀವು. ನೀವು ಮಾತಾಡ್ತಾರೆ. ನಾನು ಮಾತಾಡೋದಲ್ಲ ಸರ್. ವಾದ ಮಾಡಿ ಅಂತ ಹೇಳಿ ನಾನು ಚರ್ಚೆ ಮಾಡ್ತೀನಿ. ಆ ಉತ್ತರ ಕೂಡ ಇಷ್ಟೇ. ವಾದ ಮಾಡಿದ್ರೆ ಗಣಿತ ಕೊಡ್ತಾ ಇಲ್ಲ. ಶಾಲೆ ಆಗೋ ಗತಿಗೆ ಹೋಗ್ಬೇಕಾದ್ರೆ ನೀವೇ ಕಾರಣ. ನಿಮ್ಮ ಈ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಸರ್. ಗಣಿತ ಟೀಚರ್ ಕೊಡಿ ಅಂದ್ರೆ ಕೊಡ್ಲಿಲ್ಲ. ನೀವು 3 ಸಾರಿ ಹೋಗೋರೆ ಕೇಳೋರೆ. ಬಂದಿರೋ ಅಧಿಕಾರಿಗಳಿಗೆ ಎಷ್ಟು ಲೆಕ್ಕ ಬಂದಿರೋ ಅಧಿಕಾರಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಹಸು ನೋಡ್ತಿರೋ ಅಂತ ಕೇಳ್ತಾ ಇದ್ದೀರಲ್ಲ ನೀವು. ನಮ್ಮ ವಿಷಯ ಹಂಗೆ ಇರೋದು. ಕನ್ನಡದವರು ಕನ್ನಡ ಮಾಡಬೇಕು, ಗಣಿತದವರು ಗಣಿತ ಮಾಡಬೇಕು, ಇಂಗ್ಲಿಷ್ ಅವರು ಇಂಗ್ಲಿಷ್ ಮಾಡಬೇಕು. ನಮ್ಗೆ ಮಾಡ್ತಿರೋ ನಮ್ಮ ಮುಂದೆ ನೀವು ಬೇರೆ ಚರ್ಚೆ ನೀವು ನಿಮ್ಮ ಬೈಕಿಗೆ ಯಾರು ನೀವು ಮಾಡ್ತಾ ಇದ್ದೀರಾ. ನೀವು ಯಾಕೆ ಜವಾಬ್ದಾರಿ ತಗೊಳ್ಳಲ್ಲ? ನೀವು ಕರೆಕ್ಟ್ ಆಗಿ ಸಹಕಾರ ತಗೊಳ್ತಾರೆ ಶಿಕ್ಷಕರು. ನೀವು ಈ ಸರ್ ದಬ್ಬಾಳಿಕೆ ಮಾಡಿ ಯಾರು ತಗೊಳ್ತಾರೆ ನಿಮ್ಗೆ? ನೀವು ದಬ್ಬಾಳಿಕೆ ಮಾಡ್ತಾ ಇರೋದು ನೀವು. ಎಷ್ಟು ಮಾತಾಡ್ತಾರೆ ಹೊಂದಾಣಿಕೆ ತಗೊಂಡ್ರೆ ಯಾಕೆ ಹೇಳಲ್ಲ ಮೇಡಮ್? ಹೇಳಿ ಕೇಳ್ತಾರೆ. ಇವರು ಈಗ ಹೇಳ್ತಾವ್ರಲ್ಲ ಸಮಾಜನೂ ಗಣಿತನೂ ನಾನು ಮಾಡಕ್ ಹೇಳೇ ಇಲ್ಲ ಅಂತ. ಇವ್ರು ಅಡುಗೆ ಮಾತ್ರ ನೋಡ್ಕೊಳ್ಳಿ ಅಂತ ಹೇಳಿದಾರ. ಅದು ಒಳ್ಳೆ ಸಿಎಂ ಇದು ಕುರ್ಚಿ ಮುಟ್ಟಂಗ್ ಆಡ್ತಾವ್ರೆ. ಒಬ್ಬೊಬ್ರು ಮಾತಾಡಿ. ಇದು ಮಾಮೂಲಿ ಸರ್. ಚೇರ್ ಕೊಡೋದು ಪರವಾಗಿಲ್ಲ. ಇಲ್ಲಿ ಪೇರೆಂಟ್ಸ್ಗೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಒಂದು ಅಭಿಮಾನ ಇದೆ. ನೀವು ನೋಡ್ತಾರೆ ಅನ್ಸ್ತಾ ಇದೆ. 150 ದೂರ ಬರುತ್ತೆ. ನೆಕ್ಸ್ಟ್ ವರ್ಷ ಅವ್ರು ಹೇಳಿದಾಗ 50ಕ್ಕೆ ಹೋಗುದು. ಸರ್ ಇವತ್ತು ಅವ್ರು ಹೇಳೋರು ಸರ್, ನಾವು ಹೇಳೋದಷ್ಟೇ. ನೀವು ನಾವೇ ಕವರ್ ಮಾಡ್ತಿದ್ವೋ ಏನೋ ಒಂದು ಆಯ್ತಿತ್ತು. ಇವತ್ತು ನಿಮ್ಮ ಪಾಠ ನನಗೆ ಅದ್ ಗೊತ್ತಿಲ್ಲ ಇದ್ ಗೊತ್ತಿಲ್ಲ ವಿಷಯವಾದ ಶಿಕ್ಷಕರಿದ್ರೆ ತೊಂದರೆ ಇಲ್ಲ ಅಂತ ನಾವ್ ಹೇಳ್ತಾ ಮೂಸ ಐತೆ. ಈಗ ಹೇಳ್ತಾರೆ ಪ್ರೈಮರಿ ಸ್ಕೂಲ್ ವಿಷಯವಾದ ಶಿಕ್ಷಕ ಕೊಡ್ತೀರಾ ಕೇಳಿ. ಈಗ 1 ರಿಂದ 6 ರಿಂದ 8 ಇರೋರಿಗೆ ಕೊಟ್ಟಿರೋದು. ಇನ್ನು 3 ಶಿಕ್ಷಕರು ನೀವು ಅಷ್ಟು ಕೇಳ್ತಿದ್ರಲ್ಲ ಅವರೇ ಬಂದು ಬದಲಾವಣೆ ಮಾಡಬೇಕು. ಆಕ್ಚುಲಿ ಒಂದಷ್ಟು ದಾನಿಗಳು ಕೊಡೋಕೆ ಅಟ್ಲೀಸ್ಟ್ ಒಂದು ಗೋಮಂತಿಗೆ ಒಂದು 2 ರೂಪಾಯಿ ಕೊಡಿ ಅಂತ ಒಂದಲ್ಲ ಹೇಳಲ್ಲ. 3 ಸತಿ ನಾನು ಬಂದು ಕೂತ್ಕೊಂಡೆ. ಇವ್ರು ಮುಂದೆ ಹೇಗೆ ಕುಂತ್ಕೊಂಡು ಬರ್ಸ್ಕೋಬೇಕನ್ನೋ ಗೊತ್ತಿರಲಿಲ್ಲ. ಒಂದು ಬರ್ಕೊಡ್ಲಿಲ್ಲ. ಒಂದು 4-5 ತಕ್ಕ 2 ರೂಪಾಯಿ ಹೇಳಿದೆ. ನಾನು ಕರ್ನಾಟಕ ಹೋಯ್ತಿದ್ದೆ. ಡೈರೆಕ್ಟ್ ಯೂಸ್ ಮಾಡ್ಕೋಬೇಕು. ನಮ್ಮನ್ನ ಯೂಸ್ ಮಾಡ್ಕೋಬೇಕು. ಆಕ್ಚುಲಿ ನಮ್ಮನ್ನ ಯೂಸ್ ಮಾಡ್ಕೋಬೇಕು. ಬೇಡಿಕೆಗೆ ಹೋಗೊಟ್ಟು, ನಿಮ್ಮ ಕರೆಗೆ ಹೋಗೊಟ್ಟು ನಮ್ಮ ತಾಲೂಕು ಪಂಚಾಯತಿಯಿಂದ ಅಕ್ಷರ ದಾಸೋಹ ಇಲಾಖೆಯ ಒಂದು ಎಡಿ ಸರ್ ಆದಂಥ ಶ್ರೀಯುತ ಗಿರೀಶ್ ಸರ್ ನಮ್ಮ ಒಂದು ಪೋಷಕ ಸಭೆಗೆ ಆಗಮಿಸಿದರೆ ಅವರಿಗೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರೋಣ. ನಿಮ್ಮ ಶಾಲೆಗೆ ಒಂದು ಶಿಕ್ಷಣ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಶ್ರೀಯುತರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಕೋರೋಣ. ಅಭಿಪ್ರಾಯವನ್ನ ದಯಮಾಡಿ ಪೋಷಕರು ಒಬ್ಬೊಬ್ಬರಾಗಿ ನಿಂತು
ಕೇಳಿ ಅವರ ಒಂದು ಅಭಿಪ್ರಾಯವನ್ನ ನಿಮಗೆ ತಿಳಿಸ್ತಾರೆ. ದಯಮಾಡಿ ಒಬ್ಬೊಬ್ಬರಾಗಿ ನಮಗೆ ಹುಡುಗರು ಊಟ ಮಾಡ್ಬೇಕಾದ್ರೆ ಅಕ್ಕಿ ಕಂದು ಸಿಗುತ್ತೆ ಅಂತಾರಲ್ಲ, ಅವ್ರು ಕೇಳಿದಕ್ಕೆ ನಾನು ನಿಮ್ಮನ್ನೆಲ್ಲ ಸೋಸ್ಬಿಟ್ಟೈತೇನೆ ಆಗ್ತಿರೋದು. ಇವ್ರು ಅಡುಗೆ ಮನೆ ನಿಂತಿರ್ತಾರೆ ನೋಡ್ಬೇಕಂತಾರೆ, ನಿಮ್ಮ ಮಮ್ಮಿನ ಕರ್ಕೊಂಡ್ಬಂದು ಸೋಸ್ಬೇಕನ್ನೋ ನಮ್ಗೆ ಇದಿದೆ. ಇವ್ರು ಅಡುಗೆ ಮನೆ ಜವಾಬ್ದಾರಿ ತಗೊಂಡ್ಮೇಲೆ ಸೋಸಿದಾರೋ ಇಲ್ವೋ, ಅಡುಗೆ ಚೆನ್ನಾಗಿ ಮಾಡಿದಾರ ನೋಡ್ಬೇಕಲ್ವಾ. ಮಕ್ಕಳ ಮೇಲೆ ಹೆಂಗೆ ಜಗಳ ಬಿಡೋದು ಅವರು? ಆಯ್ತಮ್ಮ, ಮಾತಾಡ್ತಾರೆ ಸರ್. ನೆಕ್ಸ್ಟ್ ನಿಮ್ಗೆ ಏನು ಪ್ರಶ್ನೆ ಇದೆ? ಮತ್ತೆ ಯೂನಿಫಾರ್ಮ್ ಅದೊಂದು ಚೇಂಜ್ ಮಾಡಿಸಿಲ್ಲ. ಅದು ಮಕ್ಕಳಿಗೆ ಹೋಸಲಿ ಕೊಟ್ಟಿದಾಗ ಫುಲ್ ಟೈಟ್ ಆಗಿದೆ. ನಾವು ಅವಾಗಲಿಂದ ಹೇಳ್ತಾನೆ ಬಂದಿದ್ದೀವಿ, ಇನ್ನೂ ಚೇಂಜ್ ಮಾಡಿಲ್ಲ ಅಂತ. ಸರ್ಕಾರದಿಂದಾನೇ ಕೊಡ್ತಕ್ಕಂಥದ್ದು. ಅದು ನಿಮ್ಮ ಮತ್ತೆ ಐಡಿ ಕಾರ್ಡ್ ಒಂದು ಮಕ್ಳು ಕೊಟ್ಟಿದ್ದಾರೆ, ಒಂದು ಮಕ್ಳು ಕೊಟ್ಟಿಲ್ಲ. ನಾವು ಸುಮಾರು ಒಂದು ವರ್ಷದಿಂದ ಕೇಳ್ತಾ ಇದ್ದೀವಿ, ಕೊಟ್ಟಿಲ್ಲ. ಸರ್ ಅದು ನಿಮ್ಮ ಜವಾಬ್ದಾರಿ ಆಗ್ತದೆ ಸರ್. ಅದನ್ನ ತಗೊಂಡು ಹೋದ್ಮೇಲೆ ಅದನ್ನ ಕೊಡ್ಬೇಕು. ಅವರೇ ಕೊಡ್ಸಿದ್ರು, ಅವರೇ ಅವ್ರ ಮುಖಾಂತರ ಹೋದ, ನಮ್ಮ ಮುಖಾಂತರ ಹೋಗಿಲ್ಲ. ನಮ್ಮ ಮುಖಾಂತರ ಹೋದ್ರೆ ಅವ್ರು ಕೊಟ್ಟಿಲ್ಲ. ನಮ್ದೇನಾರ ಪಾರ್ಟಿ ಇದ್ರೆ ಬಟ್ಟೆ ವ್ಯತ್ಯಾಸನೂ ಅವ್ರು ಹೇಳೋ ತಂದಿಲ್ಲ, ಅವರೇ ಪರ್ಚೇಸ್ ಮಾಡಿ ನಾವು ಹೋಗಿದ್ವಿ. ಬಟ್ಟೆ ಬಿಡಿ ನಾನು ಅದು ನಮ್ಮ STMC ಸಮಸ್ಯೆ, ಅದು ಪ್ರಾಬ್ಲಮ್ ಆಯ್ತು ಅಂತ ನಾನು ಎಲ್ಲಾರ ಹತ್ರ ಕೇಳ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಬಟ್ಟೆ ಕೊಟ್ಟು ಕ್ವಾಲಿಟಿ ನೋಡೋಕೆ ಹೋದ್ವಿ, ಅದೇನ್ ಮಾಡ್ತು ಅಂದ್ರೆ ಕಾಲರು ಒಂದ್ ಹೋಗ್ಬಿಟ್ಟು ಎರಡು ಹಾಕೋದು, ಒಂದು ಹಾಕ್ಬಿಟ್ಟು ಅದು ವೇರಿಯೇಷನ್ ಹೋಗ್ಬಿಟ್ಟು ಟೈಟ್ ಆಯ್ತು. ಅದು ನಮ್ದೇ ಪ್ರಾಬ್ಲಮ್ ಆಯ್ತು. ನಾವು ಕೊಟ್ಟದ್ದು ರಾಜು ಸ್ಪೋರ್ಟ್ಸ್, ಅದು ಲೋಕಲ್ ಯಾರೋ ಮುಸ್ಲಿಮ್ಸ್ ಅವ್ರು ಬಂದಿದ್ರು, ಬೇಡ ಅವ್ರು ಯಾರು ಕೊಡೋದು ಬೇಡ, ಬೆಳ್ಳಿ ಇತ್ತು, ಅದು 600 ರೂಪಾಯಿ ಕೇಳಿದ್ರು. ರಾಜು ಸ್ಪೋರ್ಟ್ಸ್ ಅಲ್ಲಿ ನಾವು ಕ್ವಾಲಿಟಿ ಬಟ್ಟೆನೆ ಕೊಡಿಸ್ಬೇಕು ಅಂದ್ಬಿಟ್ಟು ಮಾತಾಡಿದಾಗ 600 ರೂಪಾಯಿಗೆ ಅವ್ರು ಒಳ್ಳೆ ಬಟ್ಟೆನೆ ಕೊಡ್ತೀವಿ ಅನ್ನೋದು ಕೊಟ್ಟರು. ಬಟ್ ಏನಪ್ಪಾ ಅಂತಂದ್ರೆ ಕಾಲದ ಪ್ರಾಬ್ಲಮ್ ಆಯ್ತು, ಕತ್ತು ಎಲ್ಲಾ ಮಕ್ಕಳು ಅದೇ ಪ್ರಾಬ್ಲಮ್ ಆಯ್ತು, ಒಂದು ಮಕ್ಕಳಲ್ಲ. ಅದು STMC ನಮ್ ಆಕ್ಚುಲಿ ನಂದೇ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾದ್ರೆ ಅದು ಬೇಕು ಅಂದ್ರೆ ದಂಡ ಬೇಕು, ನಾವೇ ಕಳ್ಸಿಕೊಡ್ತೀವಿ ಕೇಳಿದ್ರೆ. ದಂಡ ಕಳಿಸ್ಕೊಡ್ಬೇಡಿ, ಬೇರೆ ಅಲ್ಲ ಯೂನಿಫಾರ್ಮ್ ಯಾಕೆಂತಂದ್ರೆ ನಮ್ಮ ಕೈಯಿಂದ 10 ರೂಪಾಯಿ ಹಾಕಿದ್ರು, ಅದರಿಂದ ಯಾರಿಂದ 1 ರೂಪಾಯಿ ಮೋಸ ಆಗಿಲ್ಲ. ತಗೊಂಡಿದ್ದೀರಿ ಅಂತ ಮೋಸ ಮಾಡಿದ್ದೀರಿ ನಾವು ಈಗ ನಾವ್ ಹೇಳ್ತಾ ಇಲ್ವಾ, ಅಂಗಡಿಯವರಿಂದ ನಾವು ಮೋಸ ಹೋಗ್ತೀವಿ. ಯೂನಿಫಾರ್ಮ್ ಸರಿಯಾಗಿಲ್ಲ, ಫುಲ್ ಟೈಟ್ ಆಯ್ತಾ ಇದೆ ಮಕ್ಕಳಿಗೆ. ಈಗ ಅದನ್ನ 1 ವರ್ಷಕ್ಕೆ ಅಂತ ಕೊಟ್ವಿ, 1 ವರ್ಷಕ್ಕೆ ಯೂಸ್ ಆಗೈತೆ. ಮತ್ತೆ ಏನಾದ್ರು ಬೇಕು ಅಡಿ ಯೂನಿಫಾರ್ಮ್ ಸರಿ ಮಾಡಿಸ್ಕೊಂಡು ಬಿಡಿ. ಅಡಿ ಆಂಟಿನ ನನ್ನ ಜಗಕ್ಕೆ ಬಿದ್ರು. ಮತ್ತೆ ತಟ್ಟೆ ತೊಳೆಯಕ್ಕೆ ಹೋದಾಗ ಊಟ ಮಾಡೋದಕ್ಕೆ ನಾನು ತಟ್ಟೆ ತೊಳೆಯಕ್ಕೆ ಹೋದಾಗ ಅನ್ನ ಸುಟ್ಬಿಟ್ಟು ಅವಾಗ ಇವ್ರ ಅಮ್ಮನೇ ಬಂದು ಸೋಸು ಕೇಳಬೇಕು, ಅವಾಗ ಹೆಂಗೆ ಸೋಸ್ಕೊಂಡು ನೋಡೋಣ. ಮತ್ತೆ ಇವ್ರ ಅಮ್ಮ ಏನಾದ್ರು ಸೋಸಿದ್ರೆ ಚೆನ್ನಾಗಿ ಮಾಡ್ತಾರೆ ಅಮ್ಮಗೆ. ಸರ್ ಇವರು ನಮ್ಮ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ಅಡುಗೆ ಆಂಟಿಗೆ ಬೇರೆ ಮಕ್ಕಳ ಅಮ್ಮಂದಿರ ಬಗ್ಗೆ ಮಾತಾಡಕ್ಕೆ ನಡೆಯೋದೇ ಇಲ್ಲ. ಸರ್ ನಾನು ಅನ್ನ ಕೇಳಿದ್ನ, ಅನ್ನ ಒಂದ್ಸತಿ ಹಾಕಿಸ್ಕೊಂಡೆ, ಅಕ್ಕಿ ಇನ್ನೊಂದ್ ಸ್ವಲ್ಪ ಹಾಕಿ ಅಂದ್ರೆ ತಗೋತೀನಿ ನಿಮ್ ದರಿದ್ರ ಬಂದೈತೆ ಅಂತ. ಹೇಳು ನಿಜನ ಸ್ಕೂಲ್ಗೆ ಸೇರ್ಸಿದ್ದೀವಿ ನನ್ನ ಮಕ್ಕಳು. ಅವಾಗ ಆಕಿ ಅಂತಂದ್ರೆ ನಿಮ್ಗೆ ದರಿದ್ರನ ಅಂತಂದ್ರೆ ಏನರ್ಥ ಸರ್ ಅದು? ನಾವು ಓದ್ತಿದ್ದಾಗ ಇವತ್ತು ನಮ್ಗೆ ನೆನಪೈತೆ ಸರ್, ಈ ತರ ಮಾಡ್ತಿದ್ರು, ಇವತ್ತು ನೆನಪತ್ತಿದ್ವಿ ಸರ್. ನಾವು ಆ ತರ ಪಾಠ ಮಾಡಿದ್ರೆ ಎಂತ ಮಕ್ಳು ಕೂಡ ಇವ್ರು 10 ವರ್ಷ ಓದಿ ಈ ಸ್ಕೂಲಲ್ಲಿ ಓದಿದ್ದೀನಿ ಅಂದ್ರೆ ಅವ್ರು 10 ವರ್ಷ ಆದ್ರೂ ಬೇರೆ ಎಲ್ಲೋ ಹೊರಗಡೆ ಹೋಗಿದ್ದೀನಿ ಅಂದ್ರೂ ಕೂಡ ಅಂತ ಸರಿ ಪಾಠ ಮಾಡ್ತಿದ್ರು ನೆನಪಿನ ಶಕ್ತಿ ಮಕ್ಕಳುಗಳ ಬರ್ಬೇಕು. ಆ ತರ ಬಂದಿಲ್ಲ, ಆ ತರ ಇವ್ರು ಪಾಠ ಮಾಡ್ತಿದ್ರು. ನಾನು ತುಂಬಾ ಸಲ ಇಲ್ಲಿ ಹೊರಗಡೆ ಓಡಾಡ್ಬೇಕಾದ್ರೆ ನೋಡಿದ್ದೀನಿ. ಬಟ್ ಇವ್ರು ಅಡ್ಗೆ ಮನೆ ಹತ್ರ ನಿಂತ್ಕೊಳ್ಳೋದು, ಇಲ್ಲಾಂದ್ರೆ ಅವರು ಇಲ್ಲ ಮೊಟ್ಟೆ ಹೇಳಿತಾ ಇದ್ರು, ಮೊಟ್ಟೆ ಮಕ್ಳುಗಳು ಹೇಳಿದ್ದಾರೆ. ತುಂಬಾ ಜನ ಏಂತಕ್ಕೆ ಎದುರ್ಕೊತಾ ಇದ್ದಾರೆ ಅಂದ್ರೆ, ಸರ್ ಈಗ ನಮ್ಮ ಹತ್ರ ಹೇಳ್ತಾರೆ ಬಂದು ಏನೋ ಸದಸ್ಯರುಗಳು ಅಂತ ಅಂದ್ಬಿಟ್ಟು ಹೇಳಿದಾಗ ಇವ್ರೇನ್ ಮಾಡಿರ್ತಾರೆ, ಮುಂದೆ ಮಕ್ಳು ಬಂದು ಹೇಳ್ದಾಗ ನಾವು ಹೋಗಿ ಕೇಳಿದಾಗ ಅವ್ರೇನಂತ ಹೇಳೋದು, ಹಿಂದೆ ಬೆದರಿಸ್ಬಿಡೋದು. ಏನಕ್ಕೆ ಹೋಗಿ ಕೇಳಿದ್ರಂತ ಇಂಥರಂತ ನಾವು ಹೇಳಲ್ಲ ಬಾಯಿಬಿಟ್ಟು. ಮಕ್ಳುಗಳು ಹೇಳ್ತಾ ಇದ್ದಾರೆ, ನಮಗೆ ಬಂದು ವರದಿ ಒಪ್ಪಿಸ್ತಾ ಇದ್ದಾರೆ ಸರ್ ಈ ತರ ಆಗ್ತಾ ಇದೆ ಅಂತ. ನಾವೇ ಕೇಳಿದ್ರು ಕೂಡ ಅವರೇ ನಮ್ಗೆ ವಾದ ಹೊರ್ತು ಅದಕ್ಕೆ ಏನಾದ್ರು ಒಂದು ಹೇಳ್ ಕಳಿಸ್ತಾರೆ ಹೊರ್ತು ಅದನ್ನ ಸಮಸ್ಯೆ ಬಗ್ಗೆ ಅಂತ ತೋರಿಸ್ತಾ ಇಲ್ಲ. ಬಟ್ ಮಕ್ಳುಗಳಿಗೆ ನೋಟ್ಸ್ ಓದೋದ್ರಲ್ಲಿ ಇವ್ರ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕ್ ಇದೆ. ಈಗ ಈ ವರ್ಷ ನೋಟ್ಸ್ ಈ ಪಾಠ ಶುರು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಈಗ ಅರ್ಧ ವರ್ಷಕ್ಕೆ ಪಾಠ ನೋಟ್ಸ್ ಮಾಡ್ತೀವಿ. ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಾ? ಮಗು ಸುಳ್ಳು ಹೇಳ್ತಾರ? ಮಾತಾಡಿ
ಒಬ್ಬೊಬ್ರು ಮಾತಾಡಿ. ಮೊನ್ನೆ ದಿವಸ ಏನಂತ ಬಂದು ಹೇಳಿದ್ರು ಒಬ್ಬೊಬ್ರು ಮಾತಾಡಿ ಕನ್ನಡದಲ್ಲಿ ನಾನು ಮಾತಾಡ್ತಿರೋದು. ಮೊನ್ನೆ ದಿವಸ ಇವರೇ ಬಂದ್ಬಿಟ್ಟು ಏನಂತಂದ್ರು, ಹಿಂಗೆ ಆಂಟಿ ಕಲ್ಸಿಕ್ಕಿರ್ತಾರ ಮಾಸ್ಟರ್ ಹತ್ರ ಇವ್ರ ಹತ್ರ ಹೇಳ್ತಾವೆ ಅಂತ ಹೇಳಿದ್ರು. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಕಣವ ಅಂತ ನಾನು ಅಂತಂದೆ ಅಷ್ಟೇ. ಹಂಗಂತ ನಮ್ಮ ತಾಯಿದಿನ ಕರ್ಸಿ ನಿಮ್ಮ ತಾಯಿದಿರು ಹಿಂಗೆ ಮಾಡ್ತಾರೆ ಬೇಡ ಯಾರು ಅಂತ ಹೇಳಿದ್ರಿ? ಮೂರ್ಜನದಲ್ಲಿ ಯಾರು? ಇವರಿಬ್ರಿಯಾ? ನಿಮ್ ತಾಯಿದಿರ್ನ ಕರ್ಸಿ ಇದ್ ಮಾಡ್ತೀನಿ. ಈಗ ಒಂದು ತಿಳ್ಕೊಳ್ಳಿ, ಇಲ್ಲಿ ಮಕ್ಳಿರೋದ್ರಿಂದ ಶಾಲೆ ಬಂದಿದೆ, ಅದಕ್ಕೆ ಇವ್ರಿಗೆಲ್ಲ ಕೆಲಸ ಸಿಕ್ಕಿದೆ. ಬಿಸಿ ಊಟ ಮಕ್ಳಿಗೋಸ್ಕರ ಬಂದಿರುವಂಥದ್ದು, ಅದರಿಂದ ನಿಮಗೆ ಕೆಲಸ ಸಿಕ್ಕಿದೆ. ಅದು ನೋಡ್ಕೊಳಕ್ಕೆ ಅಂತ ನನಗೊಂದು ಕೆಲಸ ಕೊಟ್ಟಿದ್ದಾರೆ. ಎಷ್ಟು ಜನ ಕೆಲಸ ಸಿಕ್ಕಿದೆ? ಎಷ್ಟು ಜನ ಸಿಕ್ಕಿದ್ರೆ ಕೆಲಸ? ಯಾರಿಂದ ಸಿಕ್ಕಿದೆ? ಮಕ್ಳಿಗೋಸ್ಕರ ಅಲ್ವಾ ಎಲ್ಲ ವ್ಯವಸ್ಥೆ ಇರುವಂಥದ್ದು. ಮತ್ತೆ ನೀವು ಶಿಕ್ಷಕರು ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಇದು ಮಾಡೋವಂಥದ್ದು. ನೀವು ಗೋಡನಿಂದ ರೇಷನ್ ಬರ್ತದೆ, ಅಂಗಡಿಯಿಂದ ರೇಷನ್ ತರ್ತೀವಿ. ಅಂಗಡಿಯಿಂದ ರೇಷನ್ ತಂದಿರೋದ ನೇರವಾಗಿ ತಂದು ಒಲೆ ಒಳಗಡೆ ಪಾತ್ರೆ ಒಳಗಡೆ ಸಿಗ್ತೀವ. 100 ರೂಪಾಯಿ ಅಕ್ಕಿ ತಂದು 100 ರೂಪಾಯಿ ಕೆಜಿ ಕೊಟ್ಟು ಅಕ್ಕಿ ತಂದು ಸಹಿತ ಒಂದ್ಸಲಿ ಕ್ಲೀನ್ ಮಾಡ್ತೀವಿಲ್ವ ನಾವು ಮನೇಲಿ ಅಲ್ವಾ? ಎಷ್ಟೇ ರೂಪಾಯಿ ಕೊಟ್ಟು ಎಷ್ಟೇ ಕ್ವಾಲಿಟಿ ಇದ್ದಾದ್ರು ಒಂದ್ಸಲಿ ನೋಡ್ತಿರ್ತಾನೆ. ನೀವು ಕ್ಲೀನ್ ಆಗಿ ನೋಡ್ಕೊಂಡು ನಾಳೆ ಮಾಡೋ ಅಡಿಗೆಯನ್ನ ಇಂದು ದಿನನೇ ನೀವೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕು ಅಲ್ವಾ? ಈಗ ಒಂದು ಹೇಳೋದಿಲ್ಲ, ನೀವು ನಮ್ಮ ಮುಂದೆನೆ ಉತ್ತರ ಕೊಡ್ತೀರಂದ್ರೆ ಮಕ್ಳಿಗೆ ಯಾವ ರೀತಿ ನೀವು ಸರ್ವಿಸ್ ಮಾಡ್ತೀರಿ? ನಾವ್ ಎಷ್ಟನೇ ದಿನ ಬಂದು ಸರ್ವೆ ಮಾಡ್ತಾ ಇರೋದು? ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮಂಡ್ಯ ತಾಲೂಕಿಗೆ ಬಂದು 2.5 ವರ್ಷ ಆಗಿದೆ. ನಿಮ್ ಶಾಲೆಗೆ 4ನೇ ಭೇಟಿ. ಒಳ್ಳೆ ಕಾರಣಕ್ಕಲ್ಲ, ಬರೀ ಕಂಪ್ಲೇಂಟ್ಸ್. ಇಡೀ ತಾಲೂಕಲ್ಲಿ 354 ಶಾಲೆ ಇದೆ. ಅದರಲ್ಲಿ ಇಲ್ಲದ ಸಮಸ್ಯೆಗಳು ನಿಮ್ಮ ಶಾಲೆಯಲ್ಲಿ ಬಂದ್ಬಿಡ್ತದೆ. ಮಿಡ್ ಡೇ ಮೀಲ್ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇದೀರಿ? 100 ಮಕ್ಳಿದ್ದಾರೆ, 3 ಜನ ಅಡಿಗೆರು ಇದ್ದೀರಿ. ಏನ್ ಮಾಡ್ತಿದ್ದೀರಿ ಕೆಲಸನ ನೀವು? ಮಕ್ಳಿಗೆ ಒಳ್ಳೆ ರೀತಿಯಲ್ಲಿ ಬಡಿಸ್ತಿರೋ ಕಾರಣಕ್ಕೆ ಹೆಂಗಸರಿಗೆ ಅಡಿಗೆ ಕೊಟ್ಟಿರೋದು ಕೆಲಸನ ಗಂಡಸನ್ನ ಅಪಾಯಿಂಟ್ ಮಾಡಬಹುದಾಗಿತ್ತು ಸರ್ಕಾರ. ಯಾಕೆ ಮಹಿಳೆಯರ ಅಡಿಗೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿರೋದು ಏನ್ ತಿಳ್ಕೊಂಡಿದ್ದೀರಿ? ನಿಮಗಿಂತ ಚೆನ್ನಾಗಿ ಗಂಡಸರಿಗೆ ಅಡಿಗೆ ಮಾಡಕ್ ತಾನೇ ಬರೋದು, ಹೌದಲ್ವಾ? ದೊಡ್ಡ ಕಾರ್ಯಗಳಲ್ಲೆಲ್ಲ ಗಂಡಸರು ಅಡಿಗೆ ಮಾಡ್ತಾರೆ, ಹೆಂಗಸರು. ಆದ್ರೆ ಮಕ್ಳಿರೋ ಜಾಗದಲ್ಲಿ ಲೇಡೀಸ್ಗೆ ಯಾಕೆ ಅಡಿಗೆ ಕೆಲಸ ಕೊಡ್ತಾರೆ? ತಾಯಿದಿರ ಸ್ಥಾನವನ್ನ ನೀವು ತುಂಬ್ತೀರಾ ಅಂತ, ಹೌದಾನೆ? ಮಗು ಒಂದು ಪ್ರಶ್ನೆ ಮಾಡೋ ತಪ್ಪು ಹೌದು. ಒಂದು ಅನ್ನ ಕೇಳುತ್ತೆ, ಹೆಚ್ಚಿಗೆ ತಿನ್ನುತ್ತೆ, ಖುಷಿ ಪಡ್ಬೇಕು. ನಾವು ರುಚಿ ಮಾಡಿದೀವಿ, ಇವತ್ತು ಮಗು ಇನ್ನೊಂದ್ಸಲ ಅನ್ನ ಕೇಳ್ತಾ ಇದ್ದೀವಿ ಅಂತ ನೀವು ಖುಷಿ ಪಡ್ಬೇಕ್ರಿ. ಅನ್ನಕ್ಕೆ ದರಿದ್ರ ಬಂದಿದೆಯನ್ರಿ ಶಾಲೆಯಲ್ಲಿ? ಎಷ್ಟಾಗ್ತೀಯಪ್ಪ ನೀವು ರೇಷನ್? ಶಾರ್ಟೇಜ್ ಆಗುತ್ತಾ? ನಾವೇ ನಿಂತ್ಕೊಂಡು ಅಡಿಗೆ ಮಾಡ್ಸೋಣ. ಮಕ್ಕಳಿಗೆ ಒಂದು ಮಗು 1ನೇ ಕ್ಲಾಸ್ ಮಗುಗೂ 100 ಗ್ರಾಮ್, 5ನೇ ಕ್ಲಾಸ್ ಮಗುಗೂ 100 ಗ್ರಾಮ್ ಅಲ್ವಾ? 6ನೇ ಕ್ಲಾಸ್ ಇಂದ 7ನೇ ಕ್ಲಾಸ್ 8ನೇ ಕ್ಲಾಸ್ 150 ಗ್ರಾಮ್. ಅಷ್ಟು ದೊಡ್ಡರಿಗೆ ಸಾಕಾಗುತ್ತೆ. ನೀವೇಕ್ರಿ ಮಗುಗೆ ದರಿದ್ರ ಬಂದಿದ್ಯಾ ಅಂತ ಕೇಳ್ತೀರಾ? ಯಾರು ಕೇಳಿ ಹೇಳೋ. ಈಗ ನಾನು ರೆಕಮೆಂಡ್ ಮಾಡಿ ಬರ್ದೋಗ್ತೀವಿ. ನಾವು ನಿಮ್ಮನ್ನ ಕೆಲಸದಿಂದ ವಜಾ ಮಾಡೋದಿಕ್ ಬರ್ದೋಗ್ತೀವಿ. ಸರ್ ಬರೀರಿ ಬೇಡ ಅಂತ ಹೇಳಿದ್ರೆ ಮತ್ತೆ ನಾನು ಕರ್ತ ಇಕ್ಕನ ಹೊರತು ನಾನು ಒಬ್ಬರು ನಾನು ಏನು ಅನ್ಕೋಬಹುದು. ಅಲ್ಲ ನೀವು ನಾನು ಹೇಳೋದೇನು ಗೊತ್ತಾ? 354 ಶಾಲೆ ಇದೆ. ಈ ವಿಶೇಷವಾಗಿ ಏನಾದ್ರು ನಿಮ್ಮನ್ನ ಒಂದ್ ಕೆಲಸ, ಈ ಮಕ್ಕಳು ಇಲ್ಲಿ ಕೇಳ್ರಿ, ಮಕ್ಳ ಜೊತೆ ಏನಾದ್ರು ಚರ್ಚೆ ಮಾಡ್ತೀರಾ? ನಿಮ್ಮನ್ನ ಕೆಲಸದಿಂದ ತರಿಸ್ಬಿಟ್ಟು ಅವ್ರ ಮನೆಯಲ್ಲಿರೋ ಏನಾದ್ರು ಅಪಾಯಿಂಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡ್ರು ಮಕ್ಳು ಕೈಲಿ ಅದಾಗುತ್ತಾ? ಮತ್ತೆ ಏನಕ್ಕೆ ನೀವು ಮಕ್ಳೇನಾದ್ರು ಕೇಳಿದ್ರೆ ನೀವು ಯಾಕೆ ನೀವು ವೈಯಕ್ತಿಕವಾಗಿ ಮಾತಾಡ್ದೆಲ್ಲ ಉಟ್ಟಾಕೊಂಡು ಹೇಳ್ತಾ ಇದಾರಲ್ವ ಮಕ್ಕಳು? ಅವ್ನು ಯಾವ ತರ ನಾನು ಏನಾರು ಮಾತಾಡಿದ್ರೆ ಮಕ್ಕಳ ಜೊತೆ ಅನ್ಕೊಳ್ಳಿ. ಇವ್ರು ಮಾತ್ರ ಮೊನ್ನೆ ದಿವಸ ಇವ್ರು ಬಂದಾಗ ಅನ್ಸ್ಕೆ ಏನೋ ಸಿಕ್ಕದಿಲ್ಲವ ಹಂಗೆಲ್ಲ ಹೇಳ್ಬಾರ್ದು. ನಾವು ಗೋಡನಿಂದಲೇ ಹುಳ ಬಂದ್ಬಿಟ್ಟೈತೆ, ಅಲ್ಲಿಂದಲೇ ಗಲೀಜ್ ಬಂದ್ಬಿಟ್ಟೈತೆ. ಇದು ಬಾಲಿಶ್ ಉತ್ತರವನ್ನ ಕೊಡಬೇಡಿ ನೀವು. ಇಲ್ಲಿ 354 ಶಾಲೆಗೆ ಗೋಡನಿಂದ ಬರ್ತದೆ. ಗೋಡನಿಂದಲೇ ಹುಳ ತಂದು ಹಾಕೋದಿಲ್ಲ. ಒಂದ್ ವೇಳೆ ಯಾವ್ದಾದ್ರು ಒಂದು ಮೂಟೆಲ್ ಆ ತರ ಮಿಸ್ ಆದ್ರೆ ಇಮ್ಮಿಡಿಯೇಟ್ ಅದನ್ನ ರಿಸೀವ್ ಮಾಡ್ದಂಗೆ ವಾಪಸ್ ಕಳಿಸ್ಬೇಕು ಅಂತಲೇ ಡೈರೆಕ್ಷನ್ ಇರೋದು, ಹೌದಲ್ವಾ? ತಂದು ಚೆನ್ನಾಗಿರೋ ತಂದು ಕೊಟ್ಮೇಲೆ ನೀವು ಹುಳ ಮಾಡ್ಕೊಡ್ರಿ ಶಾಲೆಯಲ್ಲಿ. ಯಾರು ಜವಾಬ್ದಾರಿ? ಅಲ್ಲ, ಹುಳ ಬಂದಾಗಲ್ಲ, ನೀವು ಹುಳ ಬಂದಂಗೆ ನೀವೇನ್ ಮಾಡ್ಬೇಕು? ಬಳಸ್ಬೇಕು. ಒಂದ್ ವೇಳೆ ನಿಮ್ಮಲ್ಲ ಬೇವಿನ ಸೊಪ್ಪು ಹಾಕಿ ನೀವು ಅಲ್ಲ, ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನೇ ಸೇರ್ಸ್ ಮಾಡಲ್ಲ. ಸೇಫ್ಟಿಗೆ ಬೇವಿನ ಸೊಪ್ಪು ಮೆಣಸಿನಕಾಯಿನ ಇಂಗುನ ಹಾಕ್ತಾರೆ. ಅದ್ಯಾವ್ದು ಏನೋ ಕೆಮಿಕಲ್ ಅಲ್ಲ, ಅದು ಕೆಡ್ದಂಗ ಹಾಕಕ್ಕೆ ಕೆಮಿಕಲ್ ಅದು.
ಅದನ್ನ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಾಕಿ ಏನೋ ಒಂದ್ ಆಮೇಲೆ ದಿವಸ ಬರುತ್ತೆ ಸರ್ ಕಲ್ಲೆ ಆಗಲಿ ಮಣ್ಣೆ ಅಲ್ಲಿ ಮನೇಲಿ ಕ್ಲೀನ್ ಮಾಡ್ಬೇಕು. ಅದನ್ನ ನಾವು ಅದನ್ನೇ ನಾನು ಹೇಳ್ತಾ ಇರೋದು ಅವರು. ಇರೋದೇ ಅದಕ್ಕೆ. ನಿಮ್ಮ ಅಮ್ಮನ ಕರ್ಕೊಬರೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೆಲ್ಲ ಮಾತಾಡಬಾರ್ದು. ನೀವು ವಾರಕ್ಕೆ ಒಂದಿನ ಕಂಪ್ಲೀಟ್ ಗೋಧಿಯನ್ನ ಬಳಸಬೇಕು. ನೀವೇನ್ ಮಾಡ್ತೀರಿ, ಅಲ್ಪ ಪ್ರಮಾಣದಲ್ಲಿ ಬಳಸ್ತೀರಿ, ಅನ್ನ ಮಾಡ್ಬೇಕು ಅಂತ ಅದನ್ನ ಹಾಕ್ತೀರಿ, ಮತ್ತೆ ಹಂಗೆ ಸ್ಟಾಕ್ ಉಳಿಸ್ಕೊಂಡ್ ಬಂದ್ಬಿಡ್ತೀವಿ. ಆ ತರದ್ದು ನೋಡ್ಕೋಬೇಕು. ಹುಳ ಆಗಿರೋದು ಯಾವ್ದನ್ನು ಬಳಸಬಾರ್ದು ಅಂತಲೇ ಇರೋವಂಥದ್ದು. ಮತ್ತೆ ಬಳಕೆಗೆ ಅಯೋಗ್ಯವಾಗಿರುವಂಥದ್ದು ಅದನ್ನು ಬಳಸಬೇಡಿ. ಅಕ್ಕಿ ಆಗ್ಲಿ ಅದು ಬೇಳೆ ಆಗ್ಲಿ ಬಳಸಬೇಡಿ, ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು. ಬಟ್ ರಜೆ ಕೊಟ್ಟಾಗ ಆಗಿರೋದು ಸರ್. ರಜಾ ಬಂತು, ಈಗ ರಜಾ ಕೊಟ್ಟಾಗ ಅಂದ್ರೆ ನೀವು ಓಪನ್ ಆದಾಗಲೂ ಅಷ್ಟೇ ಅಲ್ಲಿ ಅದು ಬಳಕೆಗೆ ಯೋಗ್ಯ ಇಲ್ವಾ ಅಂದ್ರೆ ನೀವು ಬಳಸಬೇಡಿ ಅಂತಲೇ ಇರೋದು. ಅದನ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಇಟ್ಟರೆ ತಿರ್ಗಾ ಬರ್ತದೆ ಅಂತ. ಕ್ಲೀನ್ ಮಾಡಿರೋದು ಯಾಕೆ ಅಲ್ಲಿ ಇರ್ತೀರಾ ನೀವು? ಯಾವ್ದು ಬೇಳೆ ಒಳಗಡೆ ಯಾವ್ದು ಆತರ ಎಷ್ಟಾಗಿದೆಯಪ್ಪ ನಟರಾಜು? ಈಗ ನಾವು ಹೇಳಿದ್ವು ಆತರ ಇರೋದನ್ನ ಯೂಸ್ ಮಾಡಬೇಡಿ ಅಂತ ಅವ್ರಿಗೆ ಹೇಳಿರ್ತೀವಿ. ನೀವು ಯೂಸೇ ಮಾಡಬೇಡಿ ಅಂತ ಹೇಳ್ತೀವಿ. ಮತ್ತೆ ನೀವು ಈಗಿಂದಲೇ ಇವತ್ತಿಂದಲೇ ಅನ್ಕೊಳ್ಳಿ, ನಿಮ್ಗೆ ಏನಾದ್ರೂ ಗೊತ್ತಾಗ್ತದೆ, ನೀವು ಚೆಕ್ ಮಾಡ್ತಾ ಇರ್ಬೇಕು. ವಾರಕ್ಕೊಂದ್ಬಾರಿ ನೀವು ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ಬೇಕು. ಈಗ ಬಳಕೆಗೆ ಇನ್ನೂ 2-3 ದಿನ ಮುಂದಕ್ಕೆ ಬಳಕೆಗೆ ಅದು ಬರುತ್ತದಾ ಇಲ್ವಾ, ಯಾಕೋ ಅದು ಹಾಳಾಗ್ತಾ ಇದೆ ಅಂತ ಅನ್ಸಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ನೀವು ಅಡಿಗೆಯವ್ರಿಗೆ ಅದನ್ನೇ ಬಳಸಿ ನೀವು ಹೇಳಿಲ್ಲ ಅಂದ್ರೆ ಅವ್ರು ಸುಮ್ಮನೆ ತಗೊಂಡು ಬಳಸ್ತಾ ಇರ್ತಾರೆ. ಆ ತರದ್ದು ಆಗ್ಬಾರ್ದು, ಆಯ್ತಾ? ಈಗ ಇವತ್ತು ಹೇಳ್ತಾ ಇದೀವಲ್ವಾ, ನಾವು ಅವತ್ತು ಅದನ್ನೇ ಹೇಳಿದೀವಿ. ಈಗ ಅವ್ರಿಗೆ ಇನ್ನೊಂದ್ಸಲಿ ಫೈನಲ್ ಆಗಿ ಹೇಳ್ತಾ ಇದೀವಿ, ನೀವು ಹುಳ ಆಗಿರುವಂತದ್ದು ಆಯ್ತಾ, ಬೇಳೆ, ಈಗ ಗೋಧಿ, ಅಕ್ಕಿ, ಕರೆ ಹುಳ, ವಾಟ್ ಹುಳ ಅಂತ ಗೋಡನ್ಲಿಗೆ ಇಲ್ಲೆಲ್ಲ ತಿಳುವಳಿಕೆ ಸ್ಪ್ರೇ ಇದೆ. ಈಗ ನ್ಯಾಯಬೆಲೆ ಅಂಗಡಿಲಿ ಅಕ್ಕಿ ಕೊಡ್ತಾರೆ, ಅದು ಬರೋದು ಗೋಡನಿಂದಲೇ, ಶಾಲೆಗೆ ಬರೋದು ಅಲ್ಲಿಂದಲೇ. ನಿಮ್ಮ ಮನೆಗೂ ಅದೇ ತರದ ಅಕ್ಕಿ ನ್ಯಾಯಬೆಲೆ ಅಂಗಡಿಯಿಂದ ತಂದಿರ್ತೀವಿ. ಸುರಿದು ಬಿಡ್ತೀರಾ? ಅಥವಾ ಹುಳ ಇದೆ ಅಂತ ಹೇಳಿ ನ್ಯಾಯಬೆಲೆ ಅಂಗಡಿ ವಾಪಸ್ ಕೊಡ್ತೀರಾ ವಾಪಸ್ಸು? ಏನ್ ಮಾಡ್ತೀವಿ ನಾವು? ಅದನ್ನೇ ಮಾಡ್ಬೇಕು. ಇಲ್ಲುವೆ ಅಂದ್ಬಿಟ್ಟು ಲೇಟಾಗಿ ಬಂದ್ಬಿಡೋದು, ಇನ್ಯಾವುದೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ರೀತಿಯಾಗಿ ಮಕ್ಳಿಗೆ ಅದನ್ನ ತಾಡಕ್ ಸೋದ್ಬಿಟ್ಟು ಏನೋ ಬೇಯಿಸಿ ಹಾಕ್ಬಿಡೋಣ, 1 ವಾರ ಉಂಡ್ಬಿಟ್ಟು ಹೋಗ್ಬಿಡ್ತಾರೆ. ಇದು ನೋಡ್ರಿ, ಈ ಮನಸ್ಥಿತಿ ಇರಬಾರ್ದು. ಅನ್ನವನ್ನ ನೀವೇನು ಅನ್ನನ ಮಾಡೋ ಅಂತ ನಿಮ್ಗೆ ಏನ್ ಸ್ಥಾನ ಇದೆ ಗೊತ್ತಾ? ಏನ್ ಸ್ಥಾನ? ಅನ್ನಪೂರ್ಣೆ ಇರುವಂತ. ನಮ್ಮ ಅಡಿಗೆ ಮನೆಯೆಲ್ಲ ಅನ್ನಪೂರ್ಣ ಅಂತಲೇ ಹೆಸರುಗಳನ್ನ ಇದ್ದು ಅಲ್ವಾ? ನೀವೆಲ್ಲ ಅನ್ನಪೂರ್ಣೆ ಇರುವಂತ. ನೀವು ವಿಷ ಬೇಯಿಸಾಕ್ತೀರಾ, ಮಕ್ಳು ತಿಂತಾರೆ. ನೀವೇನ್ ಬೇಯಿಸಾಕ್ತೀರೋ ಅವತ್ತಿಗೆ ತಿಂದ್ಬಿಡ್ತಾರೆ. ನೀವು ಗದಲಿಸ್ತೀರಾ, ಅವ್ರು ಗದಲಿಸ್ತಾರೆ, ಇನ್ಯಾರು ಗದಲಿಸ್ತಾರೆ, ತಿಂದ್ಬಿಡ್ತಾರೆ. ಸೊ ನೀವೇನಾದ್ರೂ ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಈ ಮಕ್ಕಳಿಗೆ ಒಳ್ಳೇದನ್ನ ಬಡಿಸ್ಬೇಕು, ಬೇಯಿಸ್ಬೇಕು, ಬಡಿಸ್ಬೇಕು ಅಂತಾರ ಆ ಥರ ಇದ್ರೆ ಅದ್ರ ಪುಣ್ಯ ನಿಮ್ಗೆ ಸಿಗುತ್ತೆ. ಕಾಟಾಚಾರಕ್ಕೆ ಏನಾದ್ರು ಅನ್ನ ಇಕ್ತೀರಾ ಅಂದ್ರೆ ಅದ್ರ ಧರ್ಮ ನಿಮ್ಗೆ ಸರಿ. ಚೆನ್ನಾಗಿಲ್ಲದ ಅಡಿಗೆ ರೇಷನ್ ಇತ್ತ ಬಳಸೋಕ್ಕಿಂತ ಮುಂಚೆ ಹೆಡ್ಮಾಸ್ಟರ್ ಹೇಳ್ಬೇಕು, ಅವ್ರು ನಮ್ಮ ಗಮನಕ್ಕೆ ತರಬೇಕು, ಆಯ್ತಾ? ಬಟ್ ಚೆನ್ನಾಗಿರೋದು ಬಂದಿರೋದನ್ನ ಹಾಳು ಮಾಡಿದ್ರೆ ನೀವು ಮತ್ತೆ ಮೇಷ್ಟ್ರೆ ದಂಡ ಕಟ್ಟಬೇಕಾಗುತ್ತೆ. ಹಾಳಾಗೋದು ಯಾವಾಗ? ನೀವು ಸರಿಯಾಗಿ ಹಿಡ್ದಲೇ ಇದ್ದಾಗ, ಇಲ್ಲ ತುಂಬಾ ದಿನ ರೇಷನ್ ಜಾಸ್ತಿ ಕೂಡಾಕೊಂಡು ಅಲ್ಲಿಗ ಒಂದು ಬೇಳೆ ತಂದ್ರು, ನಾವು ಅಂಗಡಿಯಿಂದ ಬೇಳೆ ತಂದ್ರು ಅದೊಂದು ಎಷ್ಟು ತಿಂಗಳೊಳಗಡೆ ಖಾಲಿ ಮಾಡ್ಬೇಕಾಗುತ್ತೆ? 2 ತಿಂಗಳೊಳಗಡೆ. 3ನೇ ತಿಂಗಳಿಗೆ ಅದಲ್ಲ ನೀವು 500 ರೂಪಾಯಿ ಕೊಟ್ಟು ಬೇಳೆ ತಂದ್ರು ಹುಳ ಬೀಳಕ್ ಸ್ಟಾರ್ಟ್ ಆಗುತ್ತೆ, 100 ರೂಪಾಯಿ ಬೇಳೆಗೂ ಹುಳ ಬೀಳಕ್ ಸ್ಟಾರ್ಟ್ ಆಗುತ್ತೆ. 2 ತಿಂಗಳು ಅದರ ವ್ಯಾಲಿಡಿಟಿ. 2 ತಿಂಗಳದು ಅಂದ್ರೆ ಫಸ್ಟ್ ಬಂದಿರೋದು ಏನ್ ಮಾಡ್ಬೇಕು? ನಾವು 1-1.5 ತಿಂಗಳಿಗೆ ಒಂದ್ಸಲಿ ರೇಷನ್ ಕೊಡ್ತಾ ಇರ್ತೀವಿ ಅಲ್ಲ ಗೋಡನಿಂದ. ನೀವು ಮೊದಲು ಬಂದಿರೋದು ಏನ್ ಮಾಡ್ಬೇಕು? ಮೊದಲು ಬಳಸ್ಬೇಕು ಅಲ್ವಾ? ಮೊದಲು ಬಂದಿರೋದನ್ನ ಅರ್ಧ ಬಳಸೋದು. ಈಗ ನೆಕ್ಸ್ಟ್ ಆತ್ರದಲ್ಲಿ ನೆಕ್ಸ್ಟ್ ಬಂದಿರ್ತದಲ್ಲ ಅದನ್ನ ತಾನು ಬಳಸ್ತಾರೆ. ಬೇಕು ಅಂತ ಅಂದ್ಬಿಟ್ಟು ಊಟ ಮಕ್ಳಿಗೆ ಅನ್ಬಿಟ್ಟು ಹಾಕ್ತಾರಲ್ಲ, ಅದನ್ನ ವೇಸ್ಟ್ ಹಾಕದ ಮಾಡಿ ಊಟ ನಮಗೆ ಅರೆ ಹೊಟ್ಟೆಲ್ಲ ಆಗೋ ತರದ ನಮ್ದು ಪ್ಲಾನ್ ಅಲ್ಲೇ ಆತರ ಇಲ್ಲಮ್ಮ. ಏನ್ ಗೊತ್ತಾ, ಈಗ 1ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ 100 ಗ್ರಾಮ್ ಅಂತ ಫಿಕ್ಸ್ ಮಾಡಿದ ಅಕ್ಕಿಯ ಯಾವ ಲೆಕ್ಕಾಚಾರದಲ್ಲಿ ಮಾಡಿರ್ತಾರೆ? ಎಲ್ಲ ಆ ತರದ ತಜ್ಞರ ಸೇರ್ಕೊಂಡು 100 ಗ್ರಾಮ್ ಅಲ್ಲಿ ಎಷ್ಟು ಅನ್ನ ಆಗುತ್ತೆ, ಈ ವಯಸ್ಸಿನ ಮಕ್ಳಿಗೆ ಅದು ಸಾಕಾಗುತ್ತೆ ಅಂತ ಚೆಕ್ ಮಾಡೇ ಮಾಡಿರ್ತಾರೆ, ಆಯ್ತಲ್ವಾ? 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಳಿಗೆ 150 ಗ್ರಾಮ್ ಅದು ಸಾಕಾಗುತ್ತೆ 100%. ಒಂದು ಮಗು ಕಡಿಮೆ ತಿನ್ನುತ್ತೆ, ಇನ್ನೊಂದು ಮಗು ಜಾಸ್ತಿ ತಿನ್ನುತ್ತೆ. ಖಂಡಿತವಾಗಿ 4-5 ಜನ ಟೀಚರ್ಸ್ಗೂ ಆಗೋವಷ್ಟೇ ಅನ್ನ ಆಗಿರುತ್ತೆ. ಈಗ ನಿಮ್ಮಲ್ಲಿ 100 ಮಕ್ಳಿದ್ದಾರೆ, 100 ಮಕ್ಳಿಗೆ ನೀವು 100 ಗ್ರಾಮ್ ಹಂಗೆ ಲೆಕ್ಕ ಹಾಕಿದ್ರು 1ರಿಂದ 5ನೇ ಕ್ಲಾಸ್ ಮಕ್ಳು ಎಷ್ಟಿದ್ದಾರೆ ನಟರಾಜ್?
61 ಮಕ್ಕಳಿಗೆ 6 kg ಹಾಕ್ತೀವಿ. ಇನ್ನ 40 ಮಕ್ಕಳಿಗೆ 6 kg ಹಾಕ್ತೀವಿ. 12 kg ಅಕ್ಕಿಯನ್ನ ಹಾಕ್ಬೇಕು. ಈಗ ಮಾಡ್ಸೋಣ 12 kg ಅಕ್ಕಿ ಹಾಕಿದ್ರೆ ಮಕ್ಕಳಿಗೆಲ್ಲ ಹೊಡ್ಕೊಂಡ್ ತಿಂದು ನಾವು ತಿನ್ಬೋದು. ಆಯ್ತಲ್ವಾ? 12 kg ಈಗ ನಿಮ್ ಮಕ್ಳಿಗೆ ಶಾರ್ಟೇಜ್ ಆಗುತ್ತಾ? ಯಾಕಂತ ಹೇಳಿದ್ರಿ? ಬೇಳೆ ಎಷ್ಟು ಹಾಕ್ತಾರೆ ಸರ್? ಬೇಳೆ ಎಷ್ಟು ಹಾಕ್ತಾರೆ? 1 ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಪ್ರತಿ ಮಗುಗೆ 20 ಗ್ರಾಮ್, 6 ರಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಪ್ರತಿ ಮಕ್ಕಳಿಗೆ 30 ಗ್ರಾಮ್ ಬೇಳೆ ಹಾಕ್ಬೇಕು. ಅಲ್ಲಿ ಲೆಕ್ಕ ಹಾಕೊಳ್ಳಿ. ಈಗ 100 ಮಕ್ಕಳಿಗೆ, ಈಗ 60 ಮಕ್ಕಳಿಗೆ 6 12 1 kg 200 ಗ್ರಾಮ್ ಬೇಳೆ ಹಾಕ್ಬೇಕು. 1 ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ. 40 ಮಕ್ಕಳಿಗೆ 4 12 120 ಗ್ರಾಮ್, 2 kg 400 ಗ್ರಾಮ್ ಬೇಳೆ ಹಾಕ್ಬೇಕು. ಎಲ್ಲಾ ಮಕ್ಕಳು 100% ಬಂದಿದ್ದೀವಿ. 2 kg 400 ಗ್ರಾಮ್ ಎಲ್ಲಾ ಮಕ್ಕಳು ಬಂದಿದ್ದಾರೆ. ಮತ್ತೆ ಸಾರ ಎಷ್ಟು ಹಾಕಬೇಕು? ಬೇಳೆ ಅಕ್ಕಿ 400 ಗ್ರಾಮ್ ಕೊಡ್ತಾ ಇದ್ದೀವಿ. 2 kg. ಸಾಂಬಾರ್ ಪುಡಿ ಎಷ್ಟು ಬರುತ್ತೆ? ಬೇಳೆ ಎಷ್ಟು ಹಾಕಿಲ್ಲ ಅಂತ ಬಿಟ್ಟಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಸರ್. ಅಲ್ಲ ಸ್ಟಾಕ್ ಮಾಡಿ ಇದೆ ಅಂತಂದಾಗ ಈಗ ಸ್ಟಾಕ್ ಇಲ್ದಲೇ ಇರೋದು ಇವತ್ತು ನಾನು ಬರ್ತೀನಿ ತೂಕ ನೀವೇ ಬಟ್ಟೆ ಮಡ್ಕೊತಾನೆ 200 200 2 ಬಟ್ಟೆ ತಾನೆ ಮಡ್ಕೊತ 15 ಗ್ರಾಮ್. ಸಾಂಬಾರ್ ಪುಡಿ ಈಗ ಬೇಳೆ ಕಮ್ಮಿ ಕೊಡ್ತಾರೆ ಅಂತ ಸಾಂಬಾರ್ ಪುಡಿ ಎಷ್ಟು ಎಷ್ಟು ಕೊಡ್ತಾರೆ? ಮಾಡುತ್ತೆ. ಭಾನುವಾರದ್ದು ಸ್ಕೂಲಲ್ಲಿ ಏನೈತೆ ಕೆಲಸ? ಅರ್ಧ kg 3 ದಿನ ಎಷ್ಟು ಮಕ್ಕಳಿಗೆ ಎಷ್ಟು ಬರ್ಬೋದು? ಒಂದಿನ ರಜೆ ಇರೋದು. ಸಾಂಬಾರ್ ಪುಡಿ ಕೇಳಿ ನೀವು ನೋಡಿರೋರು. ಅಲ್ಲ, ಈಗ ಸಾಂಬಾರ್ ಪುಡಿ ಈಗ ನೀವು ನಾನು ಹೇಳೋದು ಅಡಿಗೆ ಪ್ರತಿದಿನ ಮಾಡ್ತೀವಿ. ನಿಮ್ಮನೇಲೂ ಅದೇ ಅಡಿಗೆ ಮಾಡ್ತೀವಿ, ನೀವೇ ತಾನೇ ಮಾಡೋದು. ಈಗ ನಾವು ತಿನ್ಬೇಕಾದ್ರೆ ಸಾಂಬಾರ್ ತರ ಇರ್ಬೇಕು, ಹೌದಾನೆ? ಬೇಳೆ ಸಾಕಷ್ಟು ಪ್ರಮಾಣದಲ್ಲಿ ಹಾಕಿ ತರಕಾರಿ ಹಾಕಿ ಮಾಡಿದಾಗ ಈಗ ಕಾರ್ಪೆಟ್ ಮಕ್ಕಳಿಗೆ ಅವ್ರದ್ದು ಇವರಲ್ಲೇ ಊರಾಗಿ ಅವರೇ ಮೂರು ಜನ ಉತ್ತರನ ಒಂದೇ ಸಿದ್ಧ ಉತ್ತರನ ಮಾಡ್ಕೊಂಡಿರ್ತೀರಪ್ಪ. ಬಂದು ಹೇಳಿತ್ತು ಆಂಟಿ ಹಿಂಗೆಲ್ಲ ಹೇಳ್ತವ್ರೆ ಅಂತವ. ಆಯ್ತು ಹೇಳ್ಬೇಡಿ ಹೋಗ್ರವ, ಏನೋ ಒಂದಿನ ಸಿಕ್ಬಿಡ್ತೇನೋ ಅಂತ ನಾವ್ ಹಿಂಗೊಂದು. ಅದಕ್ಕೆ ಇವಳು ಅಳ್ತಿದ್ಲು, ಹೋಗಿ ಯಾಕೆ ಅಂತೆ ನಾನು ಹೇಳ್ದೆ ಅಂತ ಹೇಳಿ ಅಂತ ಅವಳು ಬಂದಿದ್ದು ಸರ್. ನಿಮ್ಮ ಅವ್ನ ಕರ್ಕೊಂಡ್ ಸೇರ್ಸು ಒಂದು ಸೋಸು ಅಂತ ನಾವ್ ಹೇಳೇ ಇಲ್ಲ, ಕೇಳಿ ಕರ್ಕೊಂಬರೆ ಆಂಟಿ ನಾನು ಇದ್ದೀನಿ, ನೀವು ಬಂದ್ರಿ. ಈಗ ನೀವು SDMC ಮೆಂಬರ್ ಯಾರಿದ್ದೀರಿ? ಆಯ್ತು, ಅಧ್ಯಕ್ಷರು ಯಾರು? ಸಣ್ಣ ಸಭೆನ ಹಾಕೊಂಡು ಯಾರಿಗೆ ಇವ್ರಿಗೆ ಈ ತರ ಬೇಜವಾಬ್ದಾರಿ ಮಕ್ಕಳ ಜೊತೆ ಎಲ್ಲ ಹಾಕಿದಾರೆ ಅಂತ ಬರೀ ನಾನು ರಿಪೋರ್ಟ್ ಹಾಕ್ತೀನಿ. ಬೇರೆ ರೆಡಿ ಇತ್ತು ಅಂದ್ರೆ ರೆಡಿ ಮಾಡ್ಕೊಡ್ರಿ. ವಜಾ ಮಾಡೋದಕ್ಕೆ ನೀವು SDMC ನಿರ್ಣಯ ಅಲ್ಲ ಮಾಡಿಲ್ಲ ಸರ್, ಬರೋದು ಸರ್ 10:30 1:30 2 ಗಂಟೆ ಖಾಲಿ ಮಾಡ್ತಾರೆ. ಎಷ್ಟು ಅವರ್ ಕೆಲಸ ಮಾಡ್ತಾರೆ ಸರ್? ನಾನು ಹೇಳ್ತಾ ಇರೋದು ಈಗ ಮಾತು ಬೇಡ, ಲೇಖನಿಗೆ ಉತ್ತರ ಕೆಲಸ ಕೊಡಿ, ಆಯ್ತಾ? ಈಗ ಬೇರೆ ರೆಡಿ ಇದ್ದಾರೆ ಅಂತಂದ್ರೆ ಬಂದು ನೀಟಾಗಿ ಮಾಡೋರು ನಾವು ಕೊಡೋ ಸಂಬಳ ಕಡಿಮೆ, ಹೌದಾ? ಅದಕ್ಕೆ ಒಪ್ಕೊಂಡು ಮಾಡೋ ರೆಡಿ ಅವ್ರೆ ಅಂದ್ರೆ ನೀವು SDMC ನಿರ್ಣಯ ತಗೊಂಡು ಈಗ ನೋಟಿಸ್ ಕೊಡಿ ಇವ್ರಿಗೆ. ಮಕ್ಕಳಿಂದೆಲ್ಲ ರಿಪೋರ್ಟ್ ತಗೊಂಡು ನೋಟಿಸ್ ಕೊಟ್ಬಿಟ್ಟು ಕೆಲಸದಿಂದ ವಜಾ ಮಾಡೋದಕ್ಕೆ ಪಂಚಾಯತಿಗೆ ರೆಕಮೆಂಡ್ ಮಾಡಿ ಅವ್ರು ವಜಾ ಮಾಡ್ತಾರೆ, ಹೊಸದಾಗಿ ನೋಟಿಫಿಕೇಶನ್ ಮಾಡೋದು ಇದು ಮಾಡೋಣ ಅಷ್ಟೇ. ನೀವು ಪೇರೆಂಟ್ಸ್ ಬರಲೇಬೇಕು. ನಟರಾಜ್ ಅವ್ರೆ ನೋಡಿ, ಪೇರೆಂಟ್ಸ್ ಬರಬೇಕು, ರುಚಿ ನೋಡ್ಬೇಕು ಅನ್ನೋದು ನಿಯಮನೇ ಇದೆ, ಆಯ್ತಾ? ನೀವು ಆಸ್ ಎ HM ಆಗಿ ನೀವು ಸ್ವಲ್ಪ ನಿಮ್ ಜವಾಬ್ದಾರಿಯನ್ನ ಇಲ್ಲಿ ನಾನು ಇವತ್ತು ನಾನು ಬಂದು 2.5 ವರ್ಷದಲ್ಲಿ ಕೆಲವು ಶಾಲೆಗಳಿಗೆ ಒಂದ್ಸಲಿನೂ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲಿ ನೀಟಾಗಿ ನಡೀತಾ ಇರ್ತವೆ. ನಿಮ್ ಶಾಲೆಗೆ ನಾನು ಇದು 4ನೇ ಭೇಟಿ ಆಗ್ತದೆ ಅಲ್ವಾ? ಬರೀ ಸಮಸ್ಯೆಗಳು. ದಯಮಾಡಿ ಹೇಳ್ತಿದ್ದೀನಿ, ವಯಸ್ಸಲ್ಲಿ ನನಗಿಂತ ದೊಡ್ಡವರಿದ್ದೀರಿ, 30-32 ವರ್ಷ ಸರ್ವಿಸ್ ಆಗಿದೆ. ನಾನು ಹೇಳೋದೇನಂತ ನಮ್ಮ ನೀವನ್ನು ಬಂದು ಒಂದ್ಸಲ ಹಿಂಗೆ ಉದಯ್ ಕುಮಾರ್ ಅಂತ ಇದ್ದಾಗಲ್ಲ ಅದನ್ನೇ ಹೇಳೋದು, ನೋಡ್ರಿ ನೀವು ಒಬ್ರು ಜವಾಬ್ದಾರಿ ಇರುವಂತ ಒಬ್ರು ಎಜುಕೇಶನ್ ಇದೆ, ನಿಮಗೆ ಜವಾಬ್ದಾರಿ ಇದೆ, ಇಷ್ಟು ವರ್ಷ ಸರ್ವಿಸ್ ಆಗಿದೆ, ಯಾರ್ಯಾರ ಕೈಲೋ ಏಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೋಬಾರ್ದು ಅಲ್ವಾ? ಸರ್ಕಾರಿ ಶಿಕ್ಷಕರಾದವ್ರು ಜಗಲಿ ಮೇಲೆ ಕುಣಿಸಿ ನೀಟಾಗಿ ನೀವು ಹೋಗಿ ಬಡಿಸಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೊದಲು ಕಸ ಹೊಡಿರಮ್ಮ, ಕಸ ಹೊಡ್ಬಿಟ್ಟು ಜಗಲಿ ಮೇಲೆ ಬಿಡಿಸ್ಬಿಟ್ಟು ಆಮೇಲೆ ಮತ್ತೆ ಕಸನ ಅನ್ನ ಅಲ್ಲ ಹಿಂಗೆ ಚೆಲ್ಲಿರುತ್ತೆ ಸರ್, ಅನ್ನ ಅದ್ರ ಮೇಲೆ ಆಟ ಆಡ್ತಾರ ನೋಡಿ. ಈಗ ನೋಡ್ರಿ ನೀವು ಹೇಳಿ ಸಾಕಾಗೋದಿಲ್ಲ ಅಂತಂದ್ರೆ ಅದ್ರ ಅರ್ಥಗಳು ಬೇರೆ ತರ ಬರ್ತದೆ ಸರ್. ಸೊ ಈಗ ನೀವು ಆಕ್ಚುಲಿ ನಿಮ್ಮ ಹತ್ರ ಕಳಿಸುವ ಮಟಡಿ ಹಾಕಿ ನಮಗೆ ಮೊಟ್ಟೆ ಹಿಡಿಯೋಕ್ಕಾಗಲ್ಲ ಅಂತ ನೋಡಿ ಏನ್ ಸರ್ ನೋಡಿ ಒಬ್ರು ಮಾತ್ರ ಮುಟ್ತಾರೆ ಮೊಟ್ಟೆನ, ಯಾರು ಮುಟ್ಟಲಿಲ್ಲ ಮೊಟ್ಟೆನ. ನಾನು ಏನ್ ಮಾಡ್ಬೇಕು? ಇಲ್ಲೇ ಇದ್ದಾಗ ನಾನು ಹಿಡಿಬೇಕು, ಅವತ್ತೇ ಮೊಟ್ಟೆ ನಿಲ್ಸಕ್ ಆಯ್ತದೆ ಸರ್. ಆಬ್ಜೆಕ್ಟ್ ಆದಾಗ ರಜಾ ಕೊಟ್ರೆ ಬೇರೆ ಮಕ್ಕಳಿಗೆ ಹೆಸರು ಹೊಡಿಬೇಕು, ಅದೇ ತೋರಿಸ್ತಾರೆ. ನಾವು ನಿಮಗೆ ಹೇಳೋದು ಇಷ್ಟೇಮ್ಮ, ಈಗ ತಪ್ಪು ಎಲ್ಲ ಕಡೆ ಇರುತ್ತೆ, ಇವ್ರಿಗೆ ತಪ್ಪಾಗಿ
ಊರಿಗೆ ನಾವು ನೋಡ್ರಿ ಚೆನ್ನಾಗಿರೋದು ಅಡಿಗೆ ಮಾಡಿ ಆಯ್ತಾ ಮಾಡ್ಬೇಕಾದ್ರೆ ಖುಷಿಯಿಂದ ಕೇಳಿಸ್ಕೊಳ್ಳಮ್ಮ ನೀವು ಸೋಮವಾರ ಅಡಿಗೆ ಆದ್ಮೇಲೆ ಸಂಜೆವರೆಗೂ ಕ್ಲಾಸ್ ಅಡಿಗೆ ಓಡೋಗ್ಬಿಟ್ಟು ಬಂದು ಮಾತಾಡೋಣ. ಈಗ ನಿಮ್ ಸಮಸ್ಯೆ ಯಾವ್ಯಾವ ಭಾನುವಾರ ಬಂದಿದ್ದೀವಿ? ಈ ಭಾನುವಾರ ಆಡಿಟರ್ಸ್ಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಭಾನುವಾರ ಬರಬೇಡ ಅಂತ ಸ್ಕೂಲ್ಗೆ ಶಾಲಾ ಕೆಲಸ ಏನಾದ್ರು ಉಳ್ಕೊಂಡಿದ್ರೆ ಮಾಡ್ಕೋಬೇಕು. ಈ ಭಾನುವಾರ ಬಂದಿದ್ದೆ ಪ್ರತಿ ಭಾನುವಾರ ಬೇರೆ ಕೆಲಸ ಇಲ್ಲ ನಮ್ಗೆ. ಅಲ್ಲ ಪ್ರತಿ ಭಾನುವಾರ ಎಷ್ಟು ಭಾನುವಾರ ನೋಡಿದ್ದೀವಿ ನೀವು? ಸದ್ಯ ಭಾನುವಾರ ಕೆಲಸ ಮಾಡ್ತಾರೆ ಖುಷಿ ಟೀಚರ್ಸ್ಗೂ ಇವರಿಂದೆಲ್ಲ ಮಕ್ಕಳಿಗೆ ಹೇಳ್ಬಿಟ್ಟು ಹಿಂಗೆ ಆಗ್ಬಿಡ್ತು ಅನ್ನೋದ್ರಲ್ಲಿ ಆಗ್ತದೆ. ಯಾವತ್ತೂ ಅಷ್ಟೇ ಒಂದು SDLC ಸಭೆ, ಪೋಷಕರ ಸಭೆಯಿಂದ ಶಾಲೆ ಅಂದಾಗ ದೇವಸ್ಥಾನದೊಳಗಡೆ ಯಾವ ರೀತಿ ಏನು ತೀರ್ಮಾನಗಳನ್ನ ಸೇರ್ಕೊಂಡು ಮಾತಾಡ್ತೀವೋ ಆ ಥರ ಇರಬೇಕಿದು. ಇಲ್ಲಿ ಶಿಕ್ಷಕರು ಕ್ವಾಲಿಫೈ ಇರ್ತದೆ. ನೀವು ಹೇಳ್ದಂಗೆ ನಾವು ಅಡಿಗೆಯವ್ರಿಗೆ ಈಕ್ವಲೆಂಟ್ ಅಲ್ಲ, ಅಡಿಗೆಯವ್ರಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಇದಿರೋದಿಲ್ಲ. ಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೆ ನಟರಾಜ್ ನಾವು ಮಾತಿನ ಮೇಲೆ ಬಹಳ ನಿಗಾ ಇರಬೇಕು ಆಯ್ತಾ. ಒಂದು ಇಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, ಏನೋ ಪ್ರಶ್ನೆ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ ಅಂತಂದಾಗ ಇನ್ಫೆಕ್ಟ್ ಮಾತಾಡೋದನ್ನ ದಯಮಾಡಿ ಅದನ್ನ ಮಾಡಬಾರ್ದು. ಎರಡನೇದಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಹೇಳಿದ್ರು ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ಆಯ್ತಾ. ಈಗ ಮಕ್ಕಳಿಗೆ ಪೂರಕ ಪೌಷ್ಟಿಕ ಕೊಡ್ತಾ ಇರುವಂಥದ್ದು ಸರ್ಕಾರಿ ಶಾಲೆಗೆ ಹೋಗ್ತಿರೋ ಮಕ್ಕಳನ್ನ ಕಂಪೇರ್ ಮಾಡಿದ್ದಾರೆ. ಎಲ್ಲಿ ನಗರ ಅಥವಾ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಿರುವಂಥ ವೆಲ್ ಸೆಟ್ಲ್ ಫ್ಯಾಮಿಲಿಯಿಂದ ಹೋಗ್ತಿರುವಂಥ ಮಕ್ಕಳ ಒಂದು ಇದನ್ನು ನೋಡಿದಾಗ ದೈಹಿಕವಾದಂಥ ಬೆಳವಣಿಗೆ, ಸರ್ಕಾರಿ ಶಾಲೆಗೆ ಬರ್ತಿರುವಂಥ ಮಕ್ಕಳು ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ RBSK ಅಂತ ಒಂದು ಸ್ಕೀಮ್ ಇದೆ. ಪ್ರತಿ ವರ್ಷಕ್ಕೊಮ್ಮೆ ಬಂದು 4-5 ಜನ ತಜ್ಞ ವೈದ್ಯರ ತಂಡ ಬಂದು ಮಕ್ಕಳನ್ನ ಪ್ರತಿಯೊಂದು ವೆಯ್ಟು ಅವರಲ್ಲಿ ಏನಿದೆ, ಕಣ್ಣು ಕಾಣೋದು, ಅವ್ರಿಗೆ ಯಾವ ಥರ ದೃಷ್ಟಿ ದೋಷ ಏನಾದ್ರು ಎಲ್ಲದೂ ಚೆಕ್ ಮಾಡ್ತಾರೆ. ತೀವ್ರತರ ಕಾಯಿಲೆ ಇತ್ತು ಅಂದರೆ ಡಿಸ್ಟಿಕ್ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಶಾಲೆಯ ಶಿಕ್ಷಕರಿಗೂ ಗಮನ ತಂದಿರ್ತಾರೆ. ಅವ್ರ ಮುಖಾಂತರ ನಿಮಗೂ ಮಾಹಿತಿ ಕೊಡಿ. ಮತ್ತು ಫ್ರೀ ಆಫ್ ಕಾಸ್ಟಲ್ಲಿ ಅವ್ರು ಎಲ್ಲಿವರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ನಮ್ಮ ಸರ್ಕಾರಿ ಶಾಲೆ ಹೋದ್ರೆ ಮಾಡಿ ಅದು ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ಅವರೆಲ್ಲ ನೋಡಿ ಏನು ಮಾಡಿದರೆ ಸರ್ಕಾರ ಇವೆಲ್ಲ ಯೋಜನೆ ತಂದಿರೋದು ಅವರಲ್ಲಿ ಪೌಷ್ಟಿಕವಾದಂಥ ಆಹಾರ ಕೊಟ್ಟು ಅವರಲ್ಲಿ ಒಳ್ಳೆ ರೀತಿಯಾದಂಥ ಒಂದು ದೇಹ ಬೆಳವಣಿಗೆ ಆಗಬೇಕು ಅಂತ. ಯಾಕೆಂದ್ರೆ ಚಿಕ್ಕ 6ನೇ ಕ್ಲಾಸಿಗೆ ಬಂದಿರ್ತಾರೆ, 7ನೇ ಕ್ಲಾಸಿಗೆ ಬಂದಿರ್ತಾರೆ, ಸಣ್ಣಗಿರ್ತಾರೆ ಅಥವಾ ಈಟ್ ಕಡಿಮೆ ಇರ್ತದೆ. ಯಾಕೆಂದ್ರೆ ನಿಮಗೆ ಗೊತ್ತಿರಲಿ, ನಾವೆಲ್ಲ ಕೆಲವು ನಾನ್ ವೆಜ್ ತಿನ್ನೋರ ಬಗ್ಗೆ ನಾನು ಹೇಳ್ತೀನಿ. ನಾವು ನಾನ್ ವೆಜ್ ತಿನ್ನೋರಾದ್ರೆ ವರ್ಷದಲ್ಲಿ ಎಷ್ಟು ದಿನ ಮೊಟ್ಟೆ ತಿಂತೀವಿ ಲೆಕ್ಕ ಹಾಕೊಳ್ಳಿ. ನಾನ್ ವೆಜ್ ಮಾಡಿದ್ರೆ ಮಾತ್ರ ಮೊಟ್ಟೆ, ಅದು ಸಪ್ಲಿ ಅದ್ರ ಜೊತೆಗೆ ಇರ್ಲಿ ಅಂತ ತಿಂತೀವಲ್ವಾ. ಆದ್ರೆ ಪ್ರತಿದಿನ ಮೊಟ್ಟೆ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನಾವೇ ಅಂದ್ರೆ ಮೊಟ್ಟೆ ಖರೀದಿ ಮಾಡಕ್ಕಾಗಲ್ಲ ಅಂತಲ್ಲ, ಖರೀದಿ ಮಾಡೋ ಶಕ್ತಿ ಇಲ್ಲ ಅಂತ ನಾವು ಮೊಟ್ಟೆ ತಿಂದಲೇ ಬಿಡ್ತಾ ಇಲ್ಲ. ನಮ್ಮ ಫುಡ್ ಸಿಸ್ಟಮ್ ಅಲ್ಲಿ ಅದನ್ನ ಮಾಡ್ಕೊಂಡಿಲ್ಲ. ಮಟನ್ ಮಾಡಿದಾಗ ಮಟನ್ ತಿಂತೀವಿ, ಅಥವಾ ಯಾವಾಗೋ ಮಟನ್ ಮಾಡಕ್ ಆಗಿದ್ದಾಗ ಮೊಟ್ಟೆ. ಆದ್ರೆ ಪ್ರತಿದಿನ ಮೊಟ್ಟೆಯನ್ನ ಕೊಡೋದ್ರಿಂದ ಮಕ್ಕಳಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಪೋಷಕಾಂಶ ಸಿಕ್ಕಿ ಅವರ ಒಂದು ಎಲ್ಲ ಮೂಳೆ ಇರ್ಬೋದು, ಅವರ ಮಸಲ್ಸ್ ಇರ್ಬೋದು, ಅವ್ರ ಬೆಳವಣಿಗೆ ಎಲ್ಲ ಚೆನ್ನಾಗಾಗುತ್ತೆ. ಅವ್ರ ಆರೋಗ್ಯವಾಗಿದ್ರೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ, ಹೌದಲ್ವಾ. ಈಗಿಲ್ಲಿ ಮೊಟ್ಟೆಗೆ ಈಕ್ವಲೆಂಟು ಕಡ್ಲೆ ಚಿಕ್ಕಿನೂ ಅಲ್ಲ, ಬಾಳೆಹಣ್ಣು ಅಲ್ಲ. ಮೊಟ್ಟೆ ಸಿಗುವಂಥದ್ದು ಅವೆರಡೂ ಸಿಗಲ್ಲ ಅನ್ನೋದು ಒಂದು. ಈಗ ಏನ್ ಮಾಡ್ತಾರೆ ಮಕ್ಕಳು, ಅವಕ್ಕೆ ಮೊಟ್ಟೆ ತಿಂದು ದಿನ ಬೇಜಾರಾಗಿ ಇವ್ರು ಹೇಳಿದಂಗೆ ಅಧ್ಯಕ್ಷ ಹೇಳಿದಂಗೆ ಯಾರಪ್ಪ ಕೇಳಪ್ಪ ಇವತ್ತು ಯಾವ್ದು ಬೇಕಪ್ಪ ಅಂದ್ರೆ ಕಡ್ಲೆ ಚಿಕ್ಕಿ ಬೇಕು ಅಂದ್ಬಿಡ್ತಾರೆ. ನಾನು ಸುಮಾರು ಕಡೆ ಹೋಗಿ ಸುಮ್ಮನೆ ಕೇಳಿದೆ, ನಿಮ್ಗೆ ಯಾವ್ದಪ್ಪ ಇಷ್ಟ, ಮೊಟ್ಟೆ ಇಷ್ಟನ ಬಾಳೆಹಣ್ಣು ಇಷ್ಟ, ಕಡ್ಲೆ ಚಿಕ್ಕಿ ಸಾರ್ ಅಂತಾರೆ. ಸರ್ಕಾರ ಹೇಳಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಪ್ರತಿದಿನ ಮೊಟ್ಟೆ ತಿಂತಿಲ್ಲ ಮಕ್ಕಳಿಗೆಲ್ಲ ಮೊಟ್ಟೆನೇ ಕೊಡ್ಲಿ, ಒಳ್ಳೇದಾಗ್ಲಿ, ಒಳ್ಳೆ ಬೆಳವಣಿಗೆ ಆಗ್ಲಿ ಅಂತ. ಇದನ್ನ ನೀವು ನೋಡ್ಕೊಂಡು SDLC ಇಲ್ಲ ಈಗ ಪೇರೆಂಟ್ಸ್ ಒಪ್ಪಿಗೆ ಪತ್ರ ತಗೋಬೇಕು ಅಂತ ಇದೆ. ಒಪ್ಪಿಗೆ ಪತ್ರವನ್ನು ನಾವು ನಮ್ಮ ಮಗುಗೆ ಎಲ್ಲ ತಿಂದು ಮೊಟ್ಟೆನೇ ಕೊಡಿ ಅಂತ ಕೊಟ್ಟಿದ್ರೆ ಅವ್ರಿಗೆ ಮೊಟ್ಟೆನೇ ಪ್ರಿಫರ್ ಮಾಡಿ. ನಾವು ಮೊಟ್ಟೆ ನಾವು ಯೂಸ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಒಂದು ಆಚಾರ ವಿಚಾರಕ್ಕೆ ವಿರುದ್ಧ ಅನ್ನೋ ಥರ ಯಾರು ಪೇರೆಂಟ್ಸ್ ಇರ್ತಾರೆ ನಾವು ಅವ್ರಿಗೆ ಬಲವಂತ ಮಾಡೋದು ಬೇಡ. ಅವ್ರೇನು ಬಾಳೆಹಣ್ಣು ಬೇಕು ಅಂತ ಹೇಳಿದಾರ, ಕಡ್ಲೆ ಚಿಕ್ಕಿ ಹೇಳಿದಾರ, ಕಡ್ಲೆ ಚಿಕ್ಕಿ ಅನ್ನೋ ಮನೆ ಆಪ್ಷನ್ ಅಂತ ಇಟ್ಕೊಂಡಿದೆ ಸರ್ಕಾರ. ಯಾಕೆಂದ್ರೆ ಪ್ರತಿದಿನ ಕಡ್ಲೆ ಚಿಕ್ಕಿನೇ ತಿಂದ್ರೆ
ಏನಾಗುತ್ತೆ ಜಂತುಳು ಆಗ್ಬೋದು ಅಥವಾ ಅಲ್ಲಿ ಉಂಕಲ್ ಸಮಸ್ಯೆ ಆಗ್ಬೋದು ಅಂತ. ಆದ್ರೆ ಬಾಳೆಹಣ್ಣು ಕಡಲೆ ಚಿಕ್ಕಿ ಹೋಲಿಸ್ಕೊಂಡಾಗ ಬಾಳೆಹಣ್ಣಿಗಿಂತ ಜಾಸ್ತಿ ನ್ಯೂಟ್ರಿಷನ್ ಕಡಲೆ ಚಿಕ್ಕಲೇ ಇದೆ ಅಂತ ಒಂದು ಸೈನ್ಸ್ ಆ ಒಂದು ಸಂಶೋಧನೆ ಹೇಳಿರುವಂಥದ್ದು. ಆದ್ರೂ ಸಹಿತ ನಮ್ಮಲ್ಲಿ ಕಡಲೆ ಮಿಠಾಯಿ ಅದ್ರ ಕ್ವಾಲಿಟಿ ಅದರ ಮೇಕಿಂಗು ಇರಲ್ಲ. ಅಂದ್ರೆ ಈ ಲೋಕಲ್ ಅಲ್ಲಿ ಕೆಲವು ಕಡೆ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿರುವಂದ್ರೆ ಬಾಳೆಹಣ್ಣೆ ಕೊಡಕ್ಕೆ ಹೇಳಿದ್ದಾರೆ ಜಾಸ್ತಿ. 2ನೇ ಆದ್ಯತೆ ಬಾಳೆಹಣ್ಣು ಕೊಡಿ ಅಂತ ಹೇಳಿದ್ದಾರೆ ಮಕ್ಕಳಿಗೆ, 3ನೇ ಆದ್ಯತೆ ಕಡಲೆ ಚಿಕ್ಕಿ. ಇದನ್ನ ನೀವು ಪೇರೆಂಟ್ಸ್ ಒಪಿನಿಯನ್ ತಗೊಂಡು ಅದನ್ನ ಜಾರಿ ಮಾಡಿ. ಅದರ ರೈಟ್ ಬಗ್ಗೆ ಸ್ವಲ್ಪ ಈಗ ಎಲ್ಲ ಕಡೆ ಪೇಪರ್ ನೀವು ನೋಡಿದಿರಿ, ಅದು ಸ್ವಲ್ಪ ಶಿಕ್ಷಣ ಕೆಲವು ಕಡೆ ಅದೊಂಚೂರು ಇದಾಗ್ತಿದೆ ಅಂತ ಚರ್ಚೆ ನಡೀತಿದೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ಅಲ್ಲಿವರೆಗೂ ಏನ್ ಆದೇಶ ಇದೆ ಆ ಪ್ರಕಾರ ಮಾಡಿ. ಆಮೇಲೆ ನಾನು ಹೇಳ್ತಿರಲ್ಲ, ಬಿಸಿ ಊಟ ಇರುವಂತದ್ದು ಪೂರಕವಾಗಿ ಓದಿ. ನೀವಿಲ್ಲಿ ಬರ್ತಾರದ್ ನೋಡಿದ್ರಿ ಶಾಲೆಯಲ್ಲಿ ಬಿಸಿ ಊಟನೇ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆ ಅಲ್ಲ, ನೀವು ಅನುಷ್ಠಾನ ಮಾಡುವಂತ ಅನುಷ್ಠಾನಾಧಿಕಾರಿಗಳ ವೈಫಲ್ಯ ಇದೆ, ಆಯ್ತಾ? ನೀವೇ ಮೇನ್ ಈಗ ಶಾಲೆಯಲ್ಲಿ ಅನುಷ್ಠಾನ ಮಾಡುವಂತವ್ರು ಯಾರು, ಹೆಡ್ ಮಾಸ್ಟರು ಅಥವಾ ಜವಾಬ್ದಾರಿ ಗೊತ್ತಿರುವಂತ ನಿಮ್ಗೆ ಆಗ್ತಿಲ್ವೇನ್ರಿ? ಎರಡನ್ನೂ ಮ್ಯಾನೇಜ್ ಮಾಡಕ್ ಆಗ್ತವ? ಇನ್ನೊಬ್ರು ಶಿಕ್ಷಕರಿಗೆ ಜವಾಬ್ದಾರಿ ಕೊಡಿ. ನಿಮ್ಗೆ ಈ ಕಡೆ ಪಾಠ ಮಾಡ್ತಲ್ಲ, ಹೆಡ್ ಮಾಸ್ಟರ್ ಕ್ಲಾಸ್ ತಗೋತಲ್ಲ ಅಂತ ಅದು ದೂರ ಹೇಳ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ರಿ? ಬಿಸಿ ಊಟದೇ ದೊಡ್ಡ ಸಮಸ್ಯೆ ಆಗಿದೆ, ನಾನು ಪಾಠ ಮಾಡಕ್ಕೆ ಆಗಿದ್ದು ಅಂತ ನೀವು ಹೇಳ್ತೀವಿ. ನನ್ನ ಜವಾಬ್ದಾರಿ ಇದ್ರೆ, ಕಷ್ಟ ಇದ್ರೆ ಕೊಟ್ಬಿಡಿ ಬೇರೆ. ಮುಖ್ಯ ಶಿಕ್ಷಕರಾಗಿ ಬೇರೆ ಶಿಕ್ಷಕರ ತರಗತಿ ವೀಕ್ಷಣೆ ಮಾಡೋದು, ನೀವು ಇನ್ಚಾರ್ಜೇ ಇರ್ಬೋದು, ಜವಾಬ್ದಾರಿ ಮುಖ್ಯ ಶಿಕ್ಷಕರು. ನೀವು ಮಾಡಲಾಗಿರ್ಬೇಕು. ನೀವು 4 ಸಬ್ಜೆಕ್ಟ್ ತಗೊಳಕ್ಕಾಗಲ್ವಾ? ಬೇರೆ ಶಿಕ್ಷಕರಿಗೆ ಅದನ್ನು ವಹಿಸ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ತಗೊಳ್ಬೇಕಾದ್ರೆ ಲೆಕ್ಕಾಚಾರ 4 ಸಬ್ಜೆಕ್ಟ್ ತಗೊಂಡ್ಬಿಡೋದು, ಪಾಠ ಮಾಡಿದ್ರೆ ನೀವು ಏನಾದರೂ ಕೆಲಸ ಜಾಸ್ತಿ ಅಂತ ಪಾಠ ಮಾಡದೇ ಇದ್ರೆ ಮಕ್ಕಳಿಗೆ ಮೋಸ ಮಾಡ್ತಾರೆ. DC ಅವರು ಮಾತು ಹೇಳಿದ್ರು ನಮ್ಮಲ್ಲಿ ಶಿಕ್ಷಕ ದಿನಾಚರಣೆ ಬಂದಿದೆ, ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಈಗಿರೋ DC ಅವರು. ನಾವು ಬದುಕಿನಲ್ಲಿ ಪಾಪಗಳನ್ನ ಮಾಡ್ತೀವಿ, ಗೊತ್ತಿಲ್ಲದೋ ಮಾಡ್ಬಿಡ್ತೀವಿ. ಅದು ನಮಗೆ ಗೊತ್ತಿರ್ತದೆ, ಹೌದಲ್ವಾ? ಬೇರೆಯವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಆದ್ರೆ ನಮಗೆ ಗೊತ್ತಿರುತ್ತೆ, ನಾವೇ ಅಲ್ವಾ ಒಂದು ಕೆಲಸ ಮಾಡಿರೋದು. ನಾವೇನ್ ಮಾಡ್ತೀವಿ? ಪುಣ್ಯಕ್ಷೇತ್ರಗಳನ್ನ ಭೇಟಿ ಮಾಡ್ತಾ ಇರ್ತೀವಿ, ಹೌದಲ್ವಾ? ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಎಲ್ಲೋ ಒಂದ್ ಕಡೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಆ ದೇವರಿಗೆ ಕೈ ಮುಗಿಸ್ಬೇಕಾದ್ರೆ ಒಂದು ಭೇಟಿ. ಗೊತ್ತಿದ್ದೋ ಏನಾದ್ರು ಪಾಪಗಳು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ ಅಂತ. ಅದ್ರಲ್ಲೂ ನದಿ ಏನಾದ್ರು ಹರಿತಿದ್ರೆ ಅದ್ರಲ್ಲಿ ಮುಡುಗ್ಬಿಡ್ತೀವಿ. ನಮ್ಮ ಪಾಪಗಳೆಲ್ಲ ಹೋಗ್ಬಿಡ್ಲಿ, ಗೊತ್ತಿದ್ದಲ್ಲ ಮಾಡಿರೋ ಪಾಪಗಳೆಲ್ಲ ನದಿಯಲ್ಲಿ ತೇಲ್ ಹೋಗ್ಬಿಡ್ಲಪ್ಪ, ಕ್ಷಮಿಸ್ಬಿಡಪ್ಪ ದೇವರೇ ಅಂತ ಬರ್ತೀವಿ. ನಿಜವಾಗ್ಲೂ ಅದಕ್ಕೆ ನಮ್ಮ ಒಂದು ಪರಂಪರೆಯಲ್ಲಿ ನಾವು ಇತಿಹಾಸ ನೋಡಿದಾಗ ಅದಕ್ಕೆ ಇದೆ, ಅದಕ್ಕೆ ಅರ್ಥ ಇದೆ. ಆ ಥರ ಆದವಾಗ ಹೋಗ್ತವೆ ಅಂತ ಹೇಳ್ತಾರೆ. ಆದರೆ ಶಾಲೆಯಲ್ಲಿ ಪಾಠ ಮಾಡೋ ವಿಷಯದಲ್ಲಿ ಮಕ್ಕಳಿಗೆ ಮೋಸ ಮಾಡಿದ್ರೆ, ನಾವು ಆ ಒಂದು ಮೋಸ, ಆ ಒಂದು ಏನ್ ಹೇಳ್ತೀವಿ ಪಾಪ ಮಾಡಿದ್ರೆ, ಇದನ್ನ ಪರಿಹಾರ ಮಾಡ್ಕೊಡೋದಕ್ಕೆ ಜಗತ್ತಲ್ಲಿ ಯಾವ ನದಿನೂ ಇರುವಂತೆ ಮುಳುಗಿದ್ರು ಆ ಪಾಪ ಹೋಗಲ್ಲ. ಈ ಮಾತನ್ನ ನಮ್ಮ DC ಅವ್ರು ಹೇಳಿದ್ರು. ಅವ್ರು ಎಲ್ಲಿ ಓದಿದ್ರು ಏನೋ, ಖಂಡಿತ ಸತ್ಯ. ನಾನು ಹೇಳೋದು ನೋಡ್ರಿ, 100ಕ್ಕೆ 100 ಪರ್ಫೆಕ್ಟ್ ಇಲ್ಲ. ನಾನು 17 ವರ್ಷ ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಒಬ್ಬ ಮೇಸ್ಟರ್ ಆಗಿ ಮಾಡಿದ್ದೀನಿ, ಹೆಡ್ ಮಾಸ್ಟರ್ ಆಗಿ ಮಾಡಿದ್ದೀನಿ. ಇಲ್ಲಿರುವಂತವ್ರು ಇಲ್ಲೂ ಇದ್ದಾರೆ. ನಾನು ಹೇಳೋದೇನು ಗೊತ್ತಾ, ಮೈ ಲೆವೆಲ್ ಬೆಸ್ಟ್. ಭಾನುವಾರ ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ ಪೇರೆಂಟ್ಸ್, ನನ್ಗೊಂಥರ ವಿಶೇಷ ಅನಿಸ್ತು ಅಲ್ವಾ? ಅಲ್ಲಿಗೆ ಭಾನುವಾರ ಬೇಡ. ನಾನು ಹೇಳ್ತಿರೋದೇನಂದ್ರೆ, ಪೇರೆಂಟ್ಸ್ ಅಲ್ಲಿ, SDMC ಅಲ್ಲಿ, ಪಬ್ಲಿಕ್ ಅಲ್ಲಿ ಪಾಸಿಟಿವ್ ಇದನ್ನ ನಾವು ಬೆಳೆಸ್ಕೋಬೇಕು. ಶಿಕ್ಷಕರು ಅಂದ್ರೆ ಗೌರವ ಕೊಡಂಗಿರ್ಬೇಕು. ಬಂದಿದ್ದಾರೆ ಅಂತಂದ್ರೆ ನಿಮ್ಗೆ ಮಾತಾಡ್ಸಂಗಿರ್ಬೇಕು. ದಯವಿಟ್ಟು ಅದನ್ನ ನೀವು ಬೆಳೆಸ್ಕೊಳ್ಳಿ, ನಿಮ್ ಸಬಾರ್ಡಿನೇಟ್ ಬೆಳೆಸ್ಕೊಳ್ಳಿ. ಶಾಲೆ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಮೇಷ್ಟ್ನೇನು ಇವತ್ತು ಪ್ರಶ್ನೆ ಮಾಡೋಣ, ಮೇಷ್ಟ್ನೇನು ಇವತ್ತು ಬೈದು ಬಿಡೋಣ ಅಂತ ಬರೋಕ್ಕಾದ್ರೆ ನಾವು ನಮ್ಮಿದು ಇರಬಾರ್ದು. ದಯಮಾಡಿ ಇದು ಅವರು ಇಷ್ಟು 100 ಮಕ್ಕಳ ಮುಂದೆ ಒಬ್ಬ ಮೇಷ್ಟ್ರನ್ನ ಪಾಠ ಮಾಡೋ ಮೇಷ್ಟ್ರನ್ನ ಬಂದು ಪೇರೆಂಟ್ಸು, SDMC ಇನ್ನೊಬ್ರು ಅಧಿಕಾರಿನ ಬಂದು ಬೈದಾಗ ನೀವು ಆ ಮಕ್ಕಳ ಮುಂದೆ ಹೋಗಿ ಮತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಮಕ್ಕಳ ಮುಂದೆ ನಿಂತ್ಕೊಂಡು ನಾವು ಕಮೆಂಟ್ ಮಾಡೋಕ್ಕಾಗುತ್ತಾ? ಆ ಮಕ್ಕಳಿಗೆ ನೀತಿ ಹೇಳೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಮಕ್ಕಳು ಮುಂದೆ ಈಗ ಪೇರೆಂಟ್ಸ್ ನಮ್ಮನ್ನು ನಂಬಿ ಕಳಿಸ್ತಾರೆ, ಸರ್ಕಾರ ನಿಮ್ಮನ್ನು ನಂಬಿ, ಶಿಕ್ಷಕರ ಅನ್ನೋದಕ್ಕೆ ಎಷ್ಟು ಇದಿದೆ. ದಯಮಾಡಿ ಅದನ್ನ ನೀವು ಶಾಲೆಯಲ್ಲಿ ಇದು ಮಾಡ್ಕೊಳ್ಳಿ. ಸರ್ವಿಸ್ ಆಗಿದೆ, ತುಂಬ ತಿಳುವಳಿಕೆ ಇದೆ. ಈಗ ಹೇಳಿದ್ರು ತಿಳುವಳಿಕೆ ಇದೆ ಸರ್, ಒಳ್ಳೆಯವರಿದ್ದಾರೆ ಸರ್ ಅಂತಲೂ ಹೇಳ್ತಾರೆ. ನಾಲಿಗೆ ಸ್ವಲ್ಪ ಕಂಟ್ರೋಲ್ ಅದಿದೆ. ನಾನು ಮನೇಲಿ ಮಾತಾಡಿದ್ರೆ ನೀವು ಮಾತಾಡೋಕ್ಕಾಗಲ್ಲ.
ನಾನು ಕುಟುಂಬದವ್ರ ಜೊತೆ ಮಾತಾಡಿದಾಗ ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗತ್ತಾ? ಆಗೋದಿಲ್ಲ. ಕುಟುಂಬನೇ ಬೇರೆ, ಪಬ್ಲಿಕ್ ಲೈಫ್ ಬೇರೆ. ದಯಮಾಡಿ ಹೇಳ್ತೀನಿ, ಮಾಡಿ. ಊಟದ ವಿಷಯದಲ್ಲಿ ಮತ್ತೆ ಕಂಪ್ಲೇಂಟ್ ಬರಬಾರ್ದು. ನಾವು ಎಲ್ಲ ಸಭೆಯಲ್ಲೂ ಅವ್ರಿಗೂ ಟ್ರೈನಿಂಗ್ ಕೊಡ್ತೀವಿ ವರ್ಷಕ್ಕೊಂದು ಅಡಿಗೆವ್ರಿಗೆ. ಯಾವ ರೀತಿ ನೀವು ಅಡುಗೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಅಡುಗೆ ಪ್ರಾರಂಭವಾದಾಗ ಹೇಗಿರಬೇಕು, ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನಿರಬೇಕು ಅಂತ ತರಬೇತಿ ಪ್ರತಿ ವರ್ಷ ಕೊಡ್ತೀವಿ. ಆದ್ರೂ ಅವರು ಈಗ ನಿಮ್ಮನ್ನೇ ಫಾಲೋ ಮಾಡ್ತಾರೆ ಅಂತ ಅಲ್ಲ, ನಿಮ್ಮನ್ನೇ ನಿಲ್ಲಿಸ್ಬಿಡ್ತಾರೆ. ಈಗ ಆಲ್ರೆಡಿ ನಿಲ್ಲಿಸ್ತಾವ್ರೆ. ಸೊ ಯಾರು ವೈಫಲ್ಯ ಕಂಟ್ರೋಲ್ ಇಟ್ಕೋಬೇಕು. ಕಂಟ್ರೋಲ್ ಇಟ್ಕೋಬೇಕು. ನೀವು ಬಿಸಿ ಊಟದಲ್ಲಿ ನಿಮಗೆ ನಿರ್ಮಾಣ ತುಂಬಾ ಕಷ್ಟ ಅಂದ್ರೆ ಬೇರೆ ಶಿಕ್ಷಕರು 5 ಜನ ಇದಾರಲ್ಲ ಪ್ರಸನ್ನವರ, ನೀವು SDMC ನಡಾವಳಿ ಮಾಡ್ಕೊಳ್ಳಿ. ಯಾರಾದ್ರೂ ಸಪೋರ್ಟ್ ಮಾಡಿ. ತಿಂಗಳಿಗೆ ಒಂದ್ಸಲಿ ಹೇಳ್ತಾ ಇದ್ದಾರೆ, ಹೌದು ಒಬ್ಬೊಬ್ಬರಿಗೆ ಒಂದು ತಿಂಗಳು ಹಂಚಿನಿ ನೋಡೋಣ, ಬದಲಾವಣೆ ನೋಡೋಣ. 20 ಪಂಚಾಯತಿಗೆ ಹಾಲಿ 2 ಪಂಚಾಯತಿಗೂ ನಾನು ಒಳಗಾಗಿದೆ. ಕೋಟೆ ಅಂತ ವ್ಯವಹಾರ ಮಾಡೋ ಪಂಚಾಯತಿಗೆ ನಾವು ಇಷ್ಟೊಂದು ಟೈಮ್ ತಂದು ಕಾಂಪ್ರಮೈಸ್ ಮಾಡಿಲ್ಲ. ಏನಕ್ಕೆ ಇಷ್ಟು ಟೈಮ್ ಆಗಿದೆ ಅಂದರೆ ಇಲ್ಲಿ ಸಮಸ್ಯೆ ಯಾರು ಚಾಲು ಮಾಡಬೇಕು ಅವರೇ ಸಮಸ್ಯೆ ಇದೆ. ನೀವು ಹೇಳಿದ್ರೆ ನಮಗೆ ಹೇಳಿದ್ರೆ ನಮ್ಮ ಮುಖ್ಯನ ಅದನ್ನು ಯಥಾವತ್ತಾಗಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ವರದಿ ಮಾಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ತಮ್ಮ SDMCಗೆ ಅಧಿಕಾರ ಕೊಟ್ಟಿದೆ. ಇಶ್ಯೂಟ ಸರಿ ಮಾಡ್ತಾ ಇಲ್ವಾ, ನೀವೇ ರೆಸಲ್ಯೂಷನ್ ಮಾಡಿ ಬೇರೆ ಟೀಚರ್ನ ನೀವೇ ಕನ್ವಿನ್ಸ್ ಮಾಡಬೇಕು. ಅವ್ರು ಭಯ ಆಗ್ತದೆ, ಇಷ್ಟು ಕಾಂಪ್ಲಿಕೇಟ್ ಆಗಿದೆ, ಯಾರೋ ನೆಕ್ಸ್ಟ್ ನಾಳೆ ಒಪ್ಕೊಳ್ಳಲ್ಲ ಅವರು. ನಾವು ಇದ್ದೀವಿ, ನಿಮಗೆ ಧೈರ್ಯ ತಂದು ನೀವು ಅವರಾಗಿಲ್ಲ ಬೇರೆಯವ್ರಿಗೆ ಕೊಟ್ಟು ಇದು ಪ್ರಾರಂಭ ಇರೋದು ಮುಖ್ಯ ಶಿಕ್ಷಕರ ಮೇಲೆ, ರಿಸೀವ್ರ ಮೇಲೆ ಎರಡೇ ಪ್ರಾರಂಭ ಇರೋದು. ಇದ್ದಂಥ ಎಲ್ಲ ಶಿಕ್ಷಕರ ಮೇಲೆ ಈ ವರದಿ ಪ್ರಕಾರ ಮಕ್ಕಳುಗಳು ಒಳ್ಳೆಯ ಅಭಿಪ್ರಾಯ ಇದೆ, ಪಾಠ ಚೆನ್ನಾಗಿ ಮಾಡ್ತಾ ಇದೆ, ನೋಟ್ಸ್ ಕೊಡ್ತಾ ಇದೆ, ಇಂಗ್ಲೀಷ್ ಮೀಡಿಯಮ್ ಚೆನ್ನಾಗಿ ನಡೀತಾ ಇದೆ. ಬಟ್ ಅವೆರಡು ಪ್ರಾಬ್ಲಮ್ ಇದೆ. ಅವೆರಡು ಪ್ರಾಬ್ಲಮ್ಮು ಅಂದರೆ ಒಂದು ನೀವೇ ಸಾಲ್ವ್ ಮಾಡಬೇಕು. ರಿಸೀವ್ದು ನಿಮ್ಮ SDMC ಸಾಲ್ವ್ ಮಾಡಬೇಕು. ಅವ್ರಿಗೆ ಆ ಹೊರೆ ಕಡಿಮೆ ಆದಮೇಲೆ ಪಾಠದ ಕಡೆ ಅವ್ರು ಗಮನ ಕೊಡ್ತಾರೆ, ಅವರು ಸರಿ ಹೋಗುತ್ತೆ. ಹೇಳಿ ಎರಡು ಇದು ಮಾಡ್ತೀವಿ. ನಮ್ಗೇನೇನು ಸಮಸ್ಯೆಗಳು ನಾವು ಪಂಚಾಯತ್ ಜಿಲ್ಲಾ ಪಂಚಾಯತ್ ವರದಿ ಮಾಡ್ತೀವಿ. ಅಲ್ಲಿ ಹಿಂದೆ ಕ್ರಮ ಕೈಗೊಳ್ತಾರೆ. ಅವ್ರು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಅವರು ಹೊಣೆಗಾರ ಆಗ್ತಾರೆ. ಇಷ್ಟು ಹೇಳಿ ಸಾಮಾಜಿಕ ಲೆಕ್ಕ ಪರಿಚಯವನ್ನು ಇಷ್ಟು ಹೊತ್ತು ಎಲ್ಲ ಒಂದನೇ ಸಲ್ಲಿಸ್ತಾ ಆಮೇಲೆ ಈ ಖರ್ಚು ವೆಚ್ಚ ಒಪ್ಪಿಗೆ ಇದೆಯಲ್ಲ, 17,000 15,000 ಏನು 1,70,50,000 ಖರ್ಚು ಮಾಡಿದ್ರಲ್ಲ, ಅದೆಲ್ಲರಿಗೂ ಒಪ್ಪಿಗೆ ಇದೆ ಅಲ್ವಾ? ಅದು ಆ್ಯಕ್ಚುಲಿ ನಾವು SDMC ಸದಸ್ಯರಾಗಿಲ್ಲ ಸರ್. ಇಲ್ಲಿ ಅಷ್ಟು ಖರ್ಚು ಮಾಡಿದೆ ಅಂತ ಏನೋ ನೀವು ತೋರಿಸಿದ್ರಿ, ಅದನ್ನು ನಾವು ಅಂಗೀಕರಿಸಿದ್ದೀವಿ. ಈ ಸಭೆಯಲ್ಲಿ ಅದು ಅಂಗೀಕರಿಸಿ ಅದನ್ನು ಮೊದಲ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಮಿಕ್ಕಂಥ ಸಮಸ್ಯೆಗಳಿದ್ದರೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ತಾರೆ, ಅದಕ್ಕೆ ಚರ್ಚಿಸಿ ಸಮಸ್ಯೆಗಳಿಂದ ವಂದನೆಗಳನ್ನು ನೀವಂತೀವಿ ಅದನ್ನು ಮಾಡಿದ ನೀವು ಮಾಡಿ ಬಿಸಿ ಊಟದ್ದು ಅಧಿಕಾರಿಗಳಿಗೆ ಮತ್ತೆ ಈ ಪೋಷಕರ ಮಹಾಸಭೆಯನ್ನು ಅಧ್ಯಕ್ಷತೆ ವಹಿಸಿ ಶ್ರೀಯುತ ಡಾಕ್ಟರ್ ಸತೀಶ್ ಅವರು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ, ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಹಾಗೆ ಈ ತಂಡದ ನೇತೃತ್ವ ವಹಿಸಿರುವಂತಹ ಶ್ರೀಮತಿ ಆಶಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಹಾಗೂ ನಮ್ಮ ಶಾಲೆಯ ನಮ್ಮ ಇಲಾಖೆಯ ತಾಲೂಕು ನೋಡಲಾಧಿಕಾರಿಗಳಾದಂಥ ಗಿರೀಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರು ಕೂಡ ಇಲಾಖೆ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸನ್ನ ಅವರು ಕೂಡ ಕರೆಯೋಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರು ಕೂಡ ಹಾಗೆ ನಮ್ಮ ತಾಲೂಕು ಕ್ಲಿಯಾರಿಟಿಗಳಾದಂಥ ಶ್ರೀಯುತ ರಾಜೇಶ್ ಅವರು ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರು ಕೂಡ ನಮ್ಮ ಶಾಲೆಯ ಎಲ್ಲ ಸಾರ್ವಜನಿಕ ಮಿತ್ರರು ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಿ ನಡೆಸಿಕೊಂಡಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ವರದಿ ಮಂಡನೆ ಆಯಿತು ಅದರ ಸಾರ್ವಜನಿಕರ ಚರ್ಚೆಯಲ್ಲಿ ಪಾಲ್ಗೊಂಡು ಅದು ಮುಂದಿನ ದಿನಗಳನ್ನು ಭಾವಿಸ್ತೀವಿ ಅಂತೇಳಿ ಏನು ತಿಳ್ಕೊಂಡಿಗಳನ್ನು ಭಾವಿಸ್ತಾ ಎಲ್ಲರಿಗೂ ಕೂಡ ನಮ್ಮ ಶಾಲಾ ವರ್ಗಗಳಿಗೆ ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಆಗ ನಿಮ್ಮ ಒಂದು ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವು ಪೋಷಕ ಬಂಧುಗಳು SDMC ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಚರ್ಚೆಯಲ್ಲಿ ಆದಷ್ಟು ಏನು ಬದಲಾವಣೆಗಳಾಗಿ ಮುಂದಿನ ದಿನಗಳಲ್ಲಿ ಆಶಿಸ್ತಾ ನಿಮ್ಮೆಲ್ಲರ ಪರವಾಗಿ
ಶಾಲೆಯ ವತಿಯಿಂದ ಇಲಾಖೆ ಪರವಾಗಿ ನಮ್ಮ ಈ ಪರಿಶೋಧನಾ ತಂಡದ ಪರವಾಗಿ